ನಮ್ಮ ಮುಖ್ಯ ಉದ್ದೇಶ ಮಾಹಿತಿ ಹಕ್ಕಿನ ಪ್ರಚಾರ ಕಾರ್ಯ. ಅಂದರೆ ನಾನೊಬ್ಬ ಸಾಮಾನ್ಯ ನಾಗರಿಕನಾಗಿ ಮಾಹಿತಿ ಹಕ್ಕಿನ ಪ್ರಚಾರ ಕಾರ್ಯದಲ್ಲಿ ಕಳೆದ 20 ವರ್ಷಗಳಿಂದ ತೊಡಗಿಕೊಂಡಿರ್ತಕ್ಕಂಥದ್ದು. ನಮ್ಮನ್ನೆಲ್ಲ ಈ ಮಾಹಿತಿ ಹಕ್ಕಿನ ತೆಕ್ಕೆಗೆ ತಂದಂಥವರು ನನ್ನ ಮಿತ್ರರಾದಂತಹ ವೈ.ಜಿ. ಮುರಳೀಧರ್ ಅವರು. ವಯಸ್ಸಿನಲ್ಲಿ ನನಗಿಂತ ಕಿರಿಯರಾದರೂ ಕೂಡ ಜ್ಞಾನದಲ್ಲಿ ಅತ್ಯಂತ ಹಿರಿಯರು. ಆಗನಿಂದ 20 ವರ್ಷಗಳಿಂದ ಸತತವಾಗಿ ಅವರ ಜೊತೆ ನಾವು ಕೆಲಸ ಮಾಡ್ತಾಯಿದ್ದೇವೆ, ಪ್ರಚಾರ ಕಾರ್ಯದಲ್ಲಿ ನಿರತರಾಗಿರ್ತಕ್ಕಂಥದ್ದು. ಅಂದರೆ ಈ ಕಾನೂನು ಯಾಕೆ ಪ್ರಚಾರ ಶುರು ಮಾಡಿದ್ವು ಅಂತಂದರೆ, ತಾವು ನೋಡಿರ್ಬೋದು, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಸ್ವತಂತ್ರ ಭಾರತ ಸೃಷ್ಟಿಯಾದ ಸ್ವಾತಂತ್ರ್ಯ ಬಂದ ಮೇಲೆ ಎಲ್ಲ ಕಾನೂನುಗಳನ್ನು ಕೂಡ ಬ್ಯೂರೋಕ್ರಾಟ್ಸ್ ಅಂತ ಏನು ಹೇಳ್ತೀವಿ, ಆಡಳಿತಗಾರರು ಅಥವಾ ನಮ್ಮ ಪೊಲಿಟಿಷಿಯನ್ಸ್, ರಾಜಕೀಯ ವ್ಯಕ್ತಿಗಳು ಮಾತ್ರ ಅವರಿಗೆ ಬೇಕಾದ ಕಾನೂನನ್ನು ರಚನೆ ಮಾಡಿಕೊಂಡು ಅದನ್ನು ಅನುಷ್ಠಾನಕ್ಕೆ ತರ್ತಾಯಿದ್ರು. ಆದರೆ ಈ ಮಾಹಿತಿ ಹಕ್ಕು ಕಾನೂನು ಪ್ರಪ್ರಥಮ ಬಾರಿಗೆ ಜನಗಳ ಕೋರಿಕೆಯ ಮೇರೆಗೆ, ಜನಗಳ ಒತ್ತಡದ ಮೇರೆಗೆ ಮತ್ತು ಜನತೆಯಿಂದನೇ ಇದೊಂದು ಸೃಷ್ಟಿಯಾದಂತಹ, ಅಂದರೆ ಡ್ರಾಫ್ಟ್ ಮಾಡಿ ಕೊನೆಗೆ ಇದನ್ನು ಜಾರಿಗೆ ತಂದಂತಹ ಕಾನೂನು. ಅಂದರೆ ಜನರಿಂದಲೇ ರಚಿತರಾಗಿ ಜನರ ಬೇಡಿಕೆಯ ಮೇರೆಗೆ ಜನರಿಗೋಸ್ಕರ ಬಂದಂತಹ ಪ್ರಪ್ರಥಮ ಕಾನೂನು ಮಾಹಿತಿ ಹಕ್ಕು ಕಾನೂನು. ಈ ಕಾನೂನು ಬರಲಿಕ್ಕಿಂತ ಮುಂಚೆ ನಮ್ಮಲ್ಲಿ ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್ ಅಂತಕ್ಕಂಥ ಒಂದು ಕಾನೂನು ಇತ್ತು, ಬ್ರಿಟಿಷರು ಇಟ್ಟಿದ್ದು. ಅಂದರೆ ಸರ್ಕಾರದಲ್ಲಿರ್ತಕ್ಕಂತಹ ಯಾವುದೇ ಮಾಹಿತಿ ಕೊಡು, ಎಲ್ಲ ಮಾಹಿತಿಗಳು ಗೋಪ್ಯವಾದದ್ದು, ಮಾಹಿತಿಯನ್ನು ಬಹಿರಂಗಪಡಿಸುವುದು ಅಪರಾಧ ಅಂತಕ್ಕಂತಹ ಒಂದು ಕಾನೂನಿತ್ತು. ಅಂದರೆ ಯಾವುದೇ ಮಾಹಿತಿಯನ್ನು, ಸರ್ಕಾರದ ಮಾಹಿತಿಯನ್ನು ಬಹಿರಂಗಪಡಿಸಿದವನಿಗೂ ಮತ್ತು ಆ ಮಾಹಿತಿಯನ್ನು ಪಡೆದವನಿಗೂ ಶಿಕ್ಷೆ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಆದರೆ ಇದು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಮತ್ತು IMF ಈ ರೀತಿಯ ಸಂಸ್ಥೆಗಳ ಒತ್ತಡದ ಮೇರೆಗೆ ಮತ್ತು ಇಲ್ಲಿಯ ಜನಗಳ ನಾಗರಿಕರ ಒಂದು ಹೋರಾಟದ ಮೇರೆಗೆ ಬಂದಂತಹ ಕಾನೂನು ಮಾಹಿತಿ ಹಕ್ಕು ಕಾನೂನು. ಹೀಗಾಗಿ ಈ ನಮ್ಮ ಕಾನೂನನ್ನು ಜನಗಳಿಗೆ ತಲುಪಿಸ್ತಕ್ಕಂತಹ ಕಾರ್ಯವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಬೆಳಗ್ಗೆ ಮುರಳೀಧರ್ ಅವರು ಭಾಳ ವಿಸ್ತಾರವಾಗಿ ಈ ಕಾನೂನಿನ ರೂಪುರೇಷೆಗಳನ್ನು, ಅದರ ಧ್ಯೇಯೋದ್ದೇಶಗಳನ್ನು ಮತ್ತು ಅದರ ಭಾಳ ಸ್ಥೂಲವಾಗಲ್ಲ, ಸಂಕ್ಷಿಪ್ತವಾಗಿ ಅಲ್ಲ, ಬಹಳ ವಿವರವಾಗಿ ಅಲ್ಲಿ ಇರತಕ್ಕಂತಹ ಎಲ್ಲ ಮುಖ್ಯ ಅಂಶಗಳನ್ನು, ಸೆಕ್ಷನ್ಗಳನ್ನು ನಮಗೆ ಇಟ್ಟಿರ್ತಕ್ಕಂಥದ್ದು. ಅಂದರೆ ತಮಗೆ ಗೊತ್ತಾಗಿದೆ ಇವಾಗ ಈ ಮಾಹಿತಿ ಹಕ್ಕು ಕಾನೂನು ಈ ದೇಶದ ಜನಕ್ಕೆ 5 ಪ್ರಮುಖವಾದಂಥ ಹಕ್ಕುಗಳನ್ನು ನೀಡಿರ್ತಕ್ಕಂಥದ್ದು. ಸರ್ಕಾರದ ಕಚೇರಿಯಲ್ಲಿ ಇರತಕ್ಕಂತಹ ಯಾವುದೇ ದಾಖಲೆಯ ದೃಢೀಕೃತ ಪ್ರತಿಯನ್ನು ಪಡಿತಕ್ಕಂಥ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಸರ್ಟಿಫೈಡ್ ಕಾಪೀಸ್ ಆಫ್ ಡಾಕ್ಯುಮೆಂಟ್ಸ್. ಯಾವುದೇ ನೀವು ಸರ್ಕಾರಿ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸಿ ಅವರ ಕಚೇರಿಯ ದಾಖಲೆಗಳಲ್ಲಿರ್ತಕ್ಕಂತಹ ಯಾವುದೇ ದಾಖಲೆಯ ದೃಢೀಕೃತ ಪ್ರತಿಯನ್ನು ಪಡಿತಕ್ಕಂಥ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು. ಎರಡನೆಯದು ಕಡತಗಳನ್ನು ಪರಿವೀಕ್ಷಿಸತಕ್ಕಂಥ ಹಕ್ಕು, ಇನ್ಸ್ಪೆಕ್ಷನ್ ಆಫ್ ಫೈಲ್ಸ್ ಅಂತ ಹೇಳ್ತೀವಿ, ಎರಡನೇದು. ಮೂರನೆಯದು ಇನ್ಸ್ಪೆಕ್ಷನ್ ಆಫ್ ವರ್ಕ್ಸ್, ಅಂದರೆ ಕಾಮಗಾರಿಗಳನ್ನು ವೀಕ್ಷಿಸುವ ಹಕ್ಕನ್ನು ಕೂಡ ಈ ಕಾನೂನು ಕೊಟ್ಟಿರ್ತಕ್ಕಂಥದ್ದು. ನಾಲ್ಕನೆಯದು ಮಾದರಿಗಳನ್ನು ಪಡಿತಕ್ಕಂಥ ಹಕ್ಕು, ಅಂತಂದರೆ ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡ್ತಕ್ಕಂಥ ಹಕ್ಕು. ಐದನೆಯ ಹಕ್ಕು ಕಂಪ್ಯೂಟರ್ಗಳಲ್ಲಿ ಇರತಕ್ಕಂತಹ ದಾಖಲೆಗಳನ್ನು CD ಫಾರಮ್ ಅಥವಾ ಎಲೆಕ್ಟ್ರಾನಿಕ್ ಫಾರ್ಮ್ಯಾಟ್ ಮೂಲಕ ಪಡೀತಕ್ಕಂಥ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು 5 ಹಕ್ಕು. ಇದರ ಜೊತೆಗೆ ಏನಾಗ್ತಾಯಿತ್ತು ಅಂದರೆ, ಕೇವಲ ಈ 5 ಹಕ್ಕಲ್ಲಿ ಅಂದರೆ ದೃಢೀಕೃತ ಪ್ರತಿಗಳನ್ನು ಪಡೀತಕ್ಕಂಥದ್ದು, ಸ್ಯಾಂಪಲ್ಗಳನ್ನು ಪಡೀತಕ್ಕಂಥದ್ದು, ಈ ಹಕ್ಕಿನ ಜೊತೆಗೆ ಭಾಳಷ್ಟು ಏನಾಗ್ತಾಯಿತ್ತು, ಈ ಮಾಹಿತಿ ಹಕ್ಕು ಬಂದ ಮೇಲೆ ನಮ್ಮ ನಾಗರಿಕರು ಯಾವುದೇ ಒಂದು ಕುಂದುಕೊರತೆಯ ಬಗ್ಗೆ ದೂರನ್ನು ಕೊಟ್ಟರೆ ಅಥವಾ ಯಾವುದೇ ಒಂದು ತಮ್ಮ ಕೆಲಸಕ್ಕೆ ಅರ್ಜಿಯನ್ನು ಕೊಟ್ಟರೆ ಆ ಅರ್ಜಿಯ ಬಗ್ಗೆ ತೆಗೆದುಕೊಂಡ ಕ್ರಮಗಳನ್ನು ಕೂಡ RTIನಲ್ಲಿ ಕೇಳಲಿಕ್ಕೆ ಶುರು ಮಾಡಿದರು. ಆದರೆ ಭಾಳಷ್ಟು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು, ಪ್ರಾಧಿಕಾರಗಳು ಅಂತಹ ಅರ್ಜಿಯನ್ನು, ಅಂದರೆ ಯಾವುದೇ ಅರ್ಜಿ ಅಥವಾ ದೂರಿನ ಬಗ್ಗೆ ತೆಗೆದುಕೊಂಡ ಕ್ರಮವನ್ನು ಅದು ಸೆಕ್ಷನ್ 2F ಪ್ರಕಾರ ಮಾಹಿತಿ ಆಗುವುದಿಲ್ಲ ಅಂತ ಹೇಳಿ ಅದನ್ನು ನಿರಾಕರಿಸಲಿಕ್ಕೆ ಶುರು ಮಾಡಿದರು. ಇಂತಹ ಒಂದು ಪ್ರಕರಣದಲ್ಲಿ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿದರು. ಒಂದು LIC ಆಫ್ ಇಂಡಿಯಾ ಒಂದು ಕೇಸ್ನಲ್ಲಿ LICಯಿಂದ ಒಬ್ಬರು ಒಂದು ಮಾಹಿತಿಯನ್ನು ಕೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದರು, ಜೊತೆಗೆ ಯಾವುದೋ ಒಂದು ದೂರನ್ನು ಕೂಡ ಸಲ್ಲಿಸಿದರು. ಆ ದೂರಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೇಳಿದಾಗ, ತೆಗೆದುಕೊಂಡ ಕ್ರಮದ ಬಗ್ಗೆ ಕೇಳಿದಾಗ ಹೇಳಿದರು, ಯಾವುದೇ ದೂರಿನ ಬಗ್ಗೆ ತೆಗೆದುಕೊಂಡ ಕ್ರಮವನ್ನು ಕೇಳಲಿಕ್ಕೆ ಮಾಹಿತಿ ಹಕ್ಕಿನಲ್ಲಿ ಅವಕಾಶ ಇಲ್ಲ ಅಂತಕ್ಕಂಥ ಒಂದು ತೀರ್ಪನ್ನು ಇದು ಸಾರ್ವಜನಿಕ ಮಾಹಿತಿ ಅಧಿಕಾರಿಯನ್ನು ಕೊಟ್ಟರು. ಕೊನೆಗೆ ಕೇಂದ್ರ ಮಾಹಿತಿ ಆಯೋಗವೂ ಕೂಡ ಅದೇ ರೀತಿಯ ಒಂದು ಆದೇಶವನ್ನು ಮಾಡ್ತು. ಆದರೆ ಈ ಆದೇಶವನ್ನು ಪ್ರಶ್ನಿಸಿ ಅವರು ಕರ್ನಾಟಕ ಹೈಕೋರ್ಟ್ನಲ್ಲಿ ಒಂದು ರಿಟ್ ಪಿಟಿಷನ್ ಹಾಕಿದರು. ಒಬ್ಬ ವ್ಯಕ್ತಿ ಸರ್ಕಾರಕ್ಕೆ ಯಾವುದೇ ಒಂದು ದೂರನ್ನು ಕೊಟ್ಟರೆ ಅಥವಾ ಯಾವುದೇ ಒಂದು ಅರ್ಜಿಯನ್ನು ಕೊಟ್ಟರೆ
ಅದರ ಮೇಲೆ ತೆಗೆದುಕೊಂಡ ಕ್ರಮವನ್ನು ಮಾಹಿತಿ ಹಕ್ಕಿನ ಪ್ರಕಾರ ಕೊಡಬೇಕು, ಅದು ಮಾಹಿತಿ ಅನಿಸುತ್ತೆ ಅಂತಕ್ಕಂಥ ಒಂದು ರಿಟ್ ಪಿಟಿಷನ್ ಹಾಕಿದಾಗ ಈಗಿನ ಲೋಕಾಯುಕ್ತರಾಗಿರ್ತಕ್ಕಂಥದ್ದು ಬಿ ಎಸ್ ಪಾಟೀಲ್ರವರು ಒಂದು ಭಾಳ ಪ್ರಮುಖವಾದ ಒಂದು ಆದೇಶವನ್ನು ಮಾಡಿದರು. ಆ ಆದೇಶದಲ್ಲಿ ಹೇಳಿದರು, ನಾಗರಿಕನಿಗೆ ಅವನು ಕೊಟ್ಟ ದೂರಿನ ಬಗ್ಗೆ ತೆಗೆದುಕೊಂಡ ಕ್ರಮವನ್ನು ಮಾಹಿತಿ ಹಕ್ಕಿನಲ್ಲಿ ಕೇಳಲಿಕ್ಕೆ ಅವಕಾಶ ಇದೆ. ಇದು ಮಾಹಿತಿ ಹಕ್ಕಿನ ಪ್ರಕಾರ ದಾಖಲೆ ಅಂತಕ್ಕಂಥ ಒಂದು ಆದೇಶವನ್ನು ಮಾಡಿದರು. ಹೀಗಾಗಿ ಇವತ್ತು ಭಾಳಷ್ಟು ಜನ ನಾಗರಿಕರು ತಾವು ಕೊಟ್ಟಂಥ ದೂರಿನ ಬಗ್ಗೆ ತೆಗೆದುಕೊಂಡ ಕ್ರಮವನ್ನು ಕೂಡ ಇವತ್ತು ಮಾಹಿತಿ ಹಕ್ಕಿನಡಿ ಕೇಳ್ತಾ ಇದ್ದಾರೆ. ಅಂದರೆ ಹೀಗಾಗಿ ಈ ಕಾನೂನು ಈ ದೇಶದ ಜನತೆಗೆ ಸಂಸತ್ ಸದಸ್ಯರು ಮತ್ತು ಏನು ವಿಧಾನಸಭಾ ಸದಸ್ಯರಿಗೆ ಇದ್ದಂತಹ ಕೇವಲ ಅವರಿಗೆ ಸೀಮಿತವಾದಂತಹ ಮಾಹಿತಿ ಪಡೆಯುವ ಹಕ್ಕನ್ನು ಈ ಜನಗಳಿಗೆ ನೀಡಿದಲ್ದಲೆ ತಾವು ನೋಡಿರ್ಬೋದು. ನಿಮ್ಗೆ ಎರಡನೇದು ಹೇಳಿದ್ರೆ ಇನ್ಸ್ಪೆಕ್ಷನ್ ಆಫ್ ಫೈಲ್ಸ್ ಅಂತಕ್ಕಂಥದ್ದು, ಇದು ಕೇವಲ ನಾಗರಿಕರಿಗೆ ಇರತಕ್ಕಂಥದ್ದು. ಸಂಸದರಾಗಲಿ ಅಥವಾ ಶಾಸಕರಾಗಲಿ ಈ ಕಾನೂನಿನ ಅಂದರೆ RTA ಬಿಟ್ಟು ಅವರು ನಾನು ಸಂಸದ, ನನಗೆ ಇಂತಹ ಕಡತವನ್ನು ಇನ್ಸ್ಪೆಕ್ಷನ್ ಮಾಡಿ ಅಂತ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಯಾವುದೇ ಮಾಹಿತಿ ಬೇಕಾದರೂ ಕೂಡ ಅವರು ಕೇವಲ ಸ್ಪೀಕರ್ಗೆ ಒಂದು ಎಲ್ಲಿಯೇ ಕ್ವಶನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಸ್ಪೀಕರ್ ಮೂಲಕ ಪಡೆಯಬಹುದೇ ಹೊರತು ನೇರವಾಗಿ ಮಾಹಿತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ದೇಶದ ಜನತೆಗೆ ಈ ಕಾನೂನು ಈ ದೇಶದ ನಾಗರಿಕನಿಗೆ ಶಾಸಕರು ಮತ್ತು ಸಂಸದರಿಗಿಲ್ಲದಂತಹ ಅಪರಿಮಿತವಾದ ಅಧಿಕಾರವನ್ನು ಈ ಕಾನೂನು ನೀಡಿರ್ತಕ್ಕಂಥದ್ದು. ಒಂದು ಅರ್ಥದಲ್ಲಿ ಈ ಕಾನೂನು ಈ ದೇಶದ ನಾಗರಿಕನಿಗೆ ನಿಜವಾದ ಪ್ರಭುವನ್ನಾಗಿ ಮಾಡಿರ್ತಕ್ಕಂತಹ ಕಾನೂನು. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಪ್ರಭು ಅಂತಕ್ಕಂಥದ್ದನ್ನು ಸೃಷ್ಟೀಕರಿಸಿದ, ಅಂದರೆ ಅದನ್ನು ಕೊಟ್ಟಂತಹ ಏಕೈಕ ಕಾನೂನು ಮಾಹಿತಿ ಹಕ್ಕು ಕಾನೂನು. ಹೀಗಾಗಿ ಈ ಮಾಹಿತಿ ಹಕ್ಕಿನಡಿ ಮಾಹಿತಿ ಪಡೀತಕ್ಕಂಥದ್ದು ಇದು ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ ಅಂತ ಕೂಡ ಇವತ್ತು ಕೋರ್ಟುಗಳು ಹೇಳ್ತವೆ. ತಾವು ನೋಡಿದ್ದೀರಾ ಇವತ್ತು ನ್ಯಾಯಾಂಗದಲ್ಲಿ ಎಷ್ಟು ಪಾರದರ್ಶಕತೆ ಬಂದಿದೆ ಅಂತಂದರೆ, ನೀವು ಅಲ್ಲಿ ಯಾವುದಕ್ಕೂ ಅರ್ಜಿಯನ್ನು ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ಮುಂಚೆ ನ್ಯಾಯಾಂಗದಲ್ಲಿ ಯಾವುದೇ ಒಂದು ಕೇಸಿನ ತೀರ್ಪನ್ನು ಪಡಿಬೇಕಾದರೆ, ನೀವು ಪ್ರತಿ ಪಡಿಬೇಕಾಗಿದ್ದರೆ ನೀವು ಪಡಿಲಿಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ನೀವು ಪಕ್ಷಕಾರರಾಗಿದ್ದರೆ, ಅಂದರೆ ಇಫ್ ಯು ಆರ್ ಎ ಪಾರ್ಟಿ ನೀವು ಪಡಿಬೋದಾಗಿತ್ತು. ಅಥವಾ ಮೂರನೇ ವ್ಯಕ್ತಿ ಪಡಿಬೇಕಾಗಿದ್ದರೆ ವಕೀಲರ ಮೂಲಕ ಅರ್ಜಿ ಸಲ್ಲಿಸಿ ಥರ್ಡ್ ಪಾರ್ಟಿಯ ಅಫಿಡವಿಟ್ ಸಲ್ಲಿಸಿ ಪಡಿತಕ್ಕಂಥ ಒಂದು ಇದಿತ್ತು. ಆದರೆ ಈ ಕಾನೂನು ಬಂದ ಮೇಲೆ ಸುಪ್ರೀಂ ಕೋರ್ಟ್ ಒಂದು ನಿರ್ಣಯವನ್ನು ತಗೊಳ್ತು. ಯಾಕೆ ಜನಗಳು ಕೋರ್ಟ್ ಆದೇಶಗಳನ್ನು ಯಾಕೆ ಅರ್ಜಿಗಳನ್ನು ಹಾಕಿ ಪಡಿಬೇಕು, ಯಾಕೆ ವೈ ಶುಡ್ ನಾಟ್ ಬಿ ದ ಪಬ್ಲಿಕ್ ಡೊಮೈನ್ ಅಂತಕ್ಕಂಥ ಒಂದು ನಿರ್ಧಾರವನ್ನು ತಗೊಂಡು ಇವತ್ತು ಇಡೀ ರಾಷ್ಟ್ರದಲ್ಲಿ ಎಲ್ಲ ನ್ಯಾಯಾಲಯಗಳ ಎಲ್ಲ ಆದೇಶಗಳು ಇನ್ಕ್ಲೂಡಿಂಗ್ ಸಿವಿಲ್, ಕ್ರಿಮಿನಲ್, ಹೈಕೋರ್ಟ್ ಇರ್ಬೋದು ಅಥವಾ ಸರ್ವೋಚ್ಚ ನ್ಯಾಯಾಲಯದ ಎಲ್ಲ ನ್ಯಾಯಾಲಯಗಳ ಎಲ್ಲ ಆದೇಶಗಳನ್ನು ವೆಬ್ಸೈಟ್ನಲ್ಲಿ ಜನಗಳು ಪಡಿತಕ್ಕಂಥ ಒಂದು ಇವತ್ತು ಸ್ಥಿತಿಗೆ ಬಂದಿದ್ವಿ. ಅಂದರೆ ಯಾವುದೇ ಆದೇಶವನ್ನು ಯಾವುದೇ ಅರ್ಜಿಯನ್ನು ಹಾಕದಲ್ಲೇ ಪಡಿತಕ್ಕಂಥ ಒಂದು ಈ ಕಾನೂನಿಂದ ಆದಂತಹ ಒಂದು ಬದಲಾವಣೆ, ಸುಪ್ರೀಂ ಕೋರ್ಟಿಂದ ಆದಂತಹ ಬದಲಾವಣೆ. ಸುಪ್ರೀಂ ಕೋರ್ಟ್ ಅಷ್ಟಕ್ಕೆ ನಿಲ್ಲಿಲ್ಲ. ತಾವು ನೋಡಿದ್ದೀರಾ, ಇವಾಗ ಪ್ರತಿ ದಿವಸ ಏನಾಗ್ತದೆ, ಕೇಸ್ ಹಿಯರಿಂಗ್ ನಡೀತದೆ. ಸಿವಿಲ್ ಇರ್ಬೋದು ಅಥವಾ ಕ್ರಿಮಿನಲ್ ಹಿಯರಿಂಗ್ಗಳು ನಡೆದಾಗ ಸಾಕ್ಷಿದಾರರ ಅವರ ಹೇಳಿಕೆಗಳನ್ನು ಪಡೆದು ದಾಖಲು ಮಾಡ್ತಾರೆ. ಈ ಲಾಯರುಗಳು ಅದರ ಪ್ರತಿ ಬೇಕು ಅಂದರೆ ಏನು ಮಾಡ್ತಾಯಿದ್ರು, ಅಪ್ಲಿಕೇಶನ್ ಹಾಕಿ ಪಾರ್ಟಿ ಸವಾಲು ಮಾಡಲಿಕ್ಕೆ ಕ್ರಾಸ್ ಎಕ್ಸಾಮಿನೇಷನ್ಗೆ ಅರ್ಜಿಯನ್ನು ಸಲ್ಲಿಸಿ ದೃಢೀಕೃತ ಪ್ರತಿಯನ್ನು ದುಡ್ಡು ಕೊಟ್ಟು ತೊಗೊಳ್ತಾಯಿದ್ರು. ಕೊನೆಗೆ ಸರ್ವೋಚ್ಚ ನ್ಯಾಯಾಲಯದ ಒಂದು ಕೊಲಿಜಿಯಮ್ ಒಂದು ತೀರ್ಮಾನ ತೊಗೊಳ್ತು. ಯಾಕೆ ಇದನ್ನು ಕೂಡ ಅರ್ಜಿದಾರ ಇವರು ಇದನ್ನು ಲಾಯರ್ಗಳು ಯಾಕೆ ತಗೋಬೇಕು, ಯಾಕೆ ಅದನ್ನು ವೆಬ್ಸೈಟಿನಲ್ಲೇ ಯಾರು ಬೇಕಾದರೂ ಅದನ್ನು ಡೌನ್ಲೋಡ್ ಮಾಡಲಿಕ್ಕೆ ಯಾಕೆ ಒಂದು ಅವಕಾಶ ಮಾಡಿಕೊಡಬಾರ್ದು ಅಂತಕ್ಕಂಥ ಒಂದು ನಿರ್ಣಯವನ್ನು ತಗೊಂಡು ಇವತ್ತು ಈ ದೇಶದ ಯಾವುದೇ ಕ್ರಿಮಿನಲ್ ಅಥವಾ ಸಿವಿಲ್ ಕೇಸಿನ ಯಾವುದೇ ಸಾಕ್ಷಿದಾರರ ಹೇಳಿಕೆಗಳಿರ್ಬೋದು, ಆರ್ಡರ್ ಶೀಟ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಯಾರು ಬೇಕಾದರೂ ಕೂಡ ಜನತೆ ಇವತ್ತು ನಾಗರಿಕರು ಅದನ್ನು ಯಾವುದೇ ಅಡೆತಡೆ ಇಲ್ಲದಲ್ಲೇ ಇವತ್ತು ಡೌನ್ಲೋಡ್ ಮಾಡ್ತಕ್ಕಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಈ ಕಾನೂನು ಬಂದ ಮೇಲೆ ಇವತ್ತು ನ್ಯಾಯಾಲಯಗಳಲ್ಲಿ ನಡೀತಕ್ಕಂತಹ ಎಲ್ಲ ಕೇಸುಗಳ ಇದು ಇವತ್ತು ಸಿಗ್ತಾ ಇರ್ತಕ್ಕಂಥದ್ದು, ಯಾರು ಬೇಕಾದರೂ ಪಡಿತಕ್ಕಂಥ, ಅಂದರೆ ಅಲ್ಲಿಯ ಎಲ್ಲ ಕಾರ್ಯಕಲಾಪಗಳು ಕೂಡ ಪಾರದರ್ಶಕವಾಗಿರಬೇಕು ಅಂತಕ್ಕಂಥದ್ದು ಸರ್ವೋಚ್ಚ ನ್ಯಾಯಾಲಯದಿದು. ಇಷ್ಟಕ್ಕೆ ನಿಲ್ಲಿಲ್ಲ ಸರ್ವೋಚ್ಚ ನ್ಯಾಯಾಲಯ. ಅಲ್ಲಿ ನಡೀತಾ ಇರ್ತಕ್ಕಂತಹ ಇದನ್ನು ಇವತ್ತು ಯೂಟ್ಯೂಬ್ ಮೂಲಕ ನೇರ ಪ್ರಸಾರ ಮಾಡ್ತಕ್ಕಂತಹ ಒಂದು ಇವತ್ತು ಅವಕಾಶವನ್ನು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಿಗೆ ಮಾಡಿದ್ದಾರೆ. ಲೋಯರ್ ಕೋರ್ಟ್ಗಳಿಗೂ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ಇವತ್ತು ನಡೀತಾ ಇದೆ. ಹೀಗಾಗಿ ಸರ್ವೋಚ್ಚ ನ್ಯಾಯಾಲಯದ ಅವರ ಒಂದು ತೀರ್ಮಾನಗಳು ಏನಾಗಿದೆ ಅಂತನವರದು ಜನಗಳಿಗೂ ಯಾವುದೇ ಅಡೆತಡೆ ಇಲ್ಲದೆ ಮಾಹಿತಿಗಳು ಸಿಗಬೇಕು ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ಅಂದರೆ ಈ ಕಾನೂನಿನ ಮೂಲ ಉದ್ದೇಶ ಆಡಳಿತದಲ್ಲಿ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ,
ಅಕೌಂಟಬಿಲಿಟಿ ಹೊಣೆಗಾರಿಕೆ ಮತ್ತು ಪೀಪಲ್ಸ್ ಪಾರ್ಟಿಸಿಪೇಷನ್ ಇನ್ ಅಡ್ಮಿನಿಸ್ಟ್ರೇಷನ್, ಅಂದರೆ ನಾಗರಿಕರು ಈ ದೇಶದ ಅಂದರೆ ನಮ್ಮ ಸರ್ಕಾರದಲ್ಲಿ ನಡೀತಕ್ಕಂಥ ಭಾಗವಹಿಸ್ತಕ್ಕಂತಹ ಒಂದು ಅವಕಾಶವನ್ನು ನೀಡಿರ್ತಕ್ಕಂಥದ್ದು. ಹೀಗಾಗಿ ಈ ಕಾನೂನಿನ ಮೂಲ ಉದ್ದೇಶ ಮಾಹಿತಿ ಹಕ್ಕಿನಲ್ಲಿ ಅರ್ಜಿಯನ್ನೇ ಹಾಕಿ ಮಾಹಿತಿ ಪಡಿಬೇಕು ಅಂತಕ್ಕಂಥದ್ದಲ್ಲ. ಮತ್ತೆ ಒಂದು ಹೆಜ್ಜೆ ಮುಂದೆ ಹೋದರು. ಬೆಳಗ್ಗೆ ಮುರಳೀಧರ್ ಅವರು ಹೇಳ್ತಾಯಿದ್ರು, ಸೆಕ್ಷನ್ 4 ಅಂತಕ್ಕಂಥದ್ದು ನಮ್ಮಲ್ಲಿ ಇರ್ತಕ್ಕಂಥದ್ದು ಸಿಯೋಮೋಟೋ ಡಿಕ್ಲರೇಷನ್, ಅಂದರೆ ಸ್ವಪ್ರೇರಿತವಾಗಿ ಮಾಡ್ತಕ್ಕಂಥ ಘೋಷಣೆಯನ್ನು 17 ಅಂಶಗಳು ಇರ್ತಕ್ಕಂಥದ್ದು ತಾವು ನೋಡ್ಬೋದು. ಅಂದರೆ ಯಾವುದೇ ಒಂದು ಸರ್ಕಾರಿ ಕಚೇರಿಯಲ್ಲಿ ಇರತಕ್ಕಂತಹ ಭಾಳಷ್ಟು 95% ದಾಖಲೆಗಳನ್ನು ವೆಬ್ಸೈಟಿನಲ್ಲೇ ಹಾಕಬೇಕು ಅಂತಕ್ಕಂಥದ್ದು ಒಂದು. ಇನ್ನೊಂದಿದೆ ಇದರಲ್ಲಿ ಸೆಕ್ಷನ್ 41B(13) ಅಂತಕ್ಕಂಥದ್ದು. ಅದರಲ್ಲಿ ಹೇಳುತ್ತೆ, ಒಂದು ಕಚೇರಿಯಿಂದ ಹೊರಡಿಸ್ತಕ್ಕಂತಹ ಎಲ್ಲ ಆದೇಶಗಳು, ಯಾವುದೇ ಆದೇಶಗಳಿರ್ಬೋದು, ಎಲ್ಲ ಆದೇಶಗಳು ಕೂಡ ವೆಬ್ಸೈಟಿನಲ್ಲಿ ಹಾಕಬೇಕಾಗ್ತದೆ. ಯಾವುದೇ ಆದೇಶಗಳಿರ್ಬೋದು, ಸರ್ಕ್ಯುಲಾರ್ಸ್, ಮೆಮೋಗಳು, ಟ್ರಾನ್ಸ್ಫರ್ ಆರ್ಡರ್ಸ್ ಇರ್ಬೋದು, ಇಂತಹ ಎಲ್ಲವನ್ನು ಕೂಡ ವೆಬ್ಸೈಟ್ನಲ್ಲಿ ಹಾಕಬೇಕು ಅಂತಕ್ಕಂಥದ್ದು ಕಡ್ಡಾಯವಾಗಿದ್ದರೂ ಕೂಡ ಇವತ್ತು ಆಗ್ತಾಯಿಲ್ಲ. ಹೋರಾಟಗಳನ್ನು ಮಾಡಿದ್ವು, ಆದರೂ ಕೂಡ ಆಗಲಿಲ್ಲ. ಕೊನೆಗೆ ಮೊನ್ನೆ ಕಳೆದ ವರ್ಷ ಒಂದು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಡ್ತು, ಸೆಕ್ಷನ್ 4 ಕಡ್ಡಾಯವಾಗಿ ಎಲ್ಲರೂ ಕೂಡ ಪ್ರಕಟಿಸಬೇಕು, ಜನಗಳು ಅರ್ಜಿಯನ್ನು ಹಾಕಿ ಮಾಹಿತಿಯನ್ನು ಪಡೀತಕ್ಕಂಥ ಒಂದು ಅವಕಾಶ ಇರಬಾರ್ದು, ಅವರಿಗೆ ಎಲ್ಲ ಮಾಹಿತಿಗಳು ಕೂಡ ವೆಬ್ಸೈಟ್ನಲ್ಲಿ ಲಭ್ಯವಿರಬೇಕು ಅಂತಕ್ಕಂತಹ ಆದೇಶವನ್ನು ಮಾಡಿ ಏನಾಗ್ತಾಯಿತ್ತು, ಮಾಹಿತಿ ಆಯೋಗಗಳಿಗೆ ಇದನ್ನು ಸೂಪರ್ವೈಸ್ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಈಗ ಲಂಚ್ ಅವರ್ಸಲ್ಲೂ ಕೂಡ ಭಾಳಷ್ಟು ಜನ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಬಂದಿದ್ದಾರೆ, ಎಲ್ಲಿ ಹೇಳ್ತಿದ್ದಾರೆ. ಈ ಕಾನೂನಲ್ಲಿ ಸಂಬಂಧಪಡದ ಮಾಹಿತಿಗಳನ್ನು ಕೇಳ್ತಾರೆ, ನಮ್ಮಲ್ಲಿ ಇರುವುದಿಲ್ಲ ಮಾಹಿತಿ, ಹೀಗಾಗಿ ನಮಗೆ ಮಾಹಿತಿ ಕೊಡಲಿಕ್ಕೆ ಭಾಳ ಕಷ್ಟ ಆಗ್ತಾಯಿದೆ, ಅರ್ಜಿಯನ್ನು 30 ದಿವಸದಲ್ಲಿ ಉತ್ತರಪಡಿಸಲಿಕ್ಕೆ ಆಗ್ತಾಯಿದೆ ಅಂಥೇಳಿ. ಆದರೆ ಈ ಕಾನೂನಿನ ಉದ್ದೇಶ ಮಾಹಿತಿ ಹಕ್ಕಿನಡಿ ಅರ್ಜಿಯನ್ನು ಹಾಕಿ ಪಡಿಬೇಕು ಅಂತಕ್ಕಂಥದ್ದಲ್ಲ. ಇವತ್ತು ನಮ್ಮಲ್ಲಿ ನೋಡ್ತಾ ಇದ್ದು ಲೋಕೋಪಯೋಗಿ ಇಲಾಖೆ, RDPR ಪಂಚಾಯತ್ ರಾಜ್ ಇಲಾಖೆ, ಇವೆರಡು ಮತ್ತು ಲೋಕಲ್ ಬಾಡೀಸ್ ಏನು ಮುನ್ಸಿಪಾಲ್ಟಿಗಳು, ಕಾರ್ಪೊರೇಷನ್ಗಳಲ್ಲಿ ನಡೀತಕ್ಕಂತಹ ಕಾಮಗಾರಿಗಳಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ವೆಬ್ಸೈಟ್ನಲ್ಲಿ ಹಾಕಬೇಕು, ಕಡ್ಡಾಯವಾಗಿ ಹಾಕಬೇಕು ಅಂತಕ್ಕಂಥ ಒಂದು ಆದೇಶ ಇರತಕ್ಕಂಥದ್ದು. ಆದರೆ ಇವತ್ತು ಕೂಡ ಲೋಕೋಪಯೋಗಿ ಇಲಾಖೆ ಇರ್ಬೋದು, ಪಂಚಾಯತ್ ರಾಜ್ ಇಲಾಖೆ ಇರ್ಬೋದು, ಮುನ್ಸಿಪಾಲ್ಟಿಗಳಿರ್ಬೋದು, ಅವರ ಯಾವುದೇ ಮಾಹಿತಿಗಳನ್ನು ಅಂದರೆ ಈ ವರ್ಕ್ ಆರ್ಡರ್ಸ್ಗಳಿರ್ಬೋದು, ಇವತ್ತೂ ಕೂಡ ಹಾಕದಲ್ಲೇ ಇರೋದರಿಂದ ಏನಾಗಿದೆ ಅಂತಂದರೆ, ಈ ಮಾಹಿತಿಗಳನ್ನು ಕಡ್ಡಾಯ ಪಡೀಲಿಕ್ಕೆ ನಾಗರಿಕರು ಅರ್ಜಿಯನ್ನು ಹಾಕ್ತಕ್ಕಂತಹ ಒಂದು ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು. ಅರ್ಜಿಯನ್ನೇ ಹಾಕಬಾರ್ದು ಅವರಾಗಿ, ಅಂದರೆ ಅಧಿಕಾರ ಇವತ್ತು ನಾವು ಹೇಳ್ತಕ್ಕಂಥದ್ದು ಎಲ್ಲ ಸಾರ್ವಜನಿಕ ಪ್ರಾಧಿಕಾರಗಳು ಕೂಡ ತಮ್ಮಲ್ಲಿರುವ ಮಾಹಿತಿಯನ್ನು ಸ್ವಪ್ರೇರಿತವಾಗಿ ಅವರೇ ಘೋಷಣೆ ಮಾಡಿದರೆ ಖಂಡಿತ ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಹಾಕ್ತಕ್ಕಂಥ ಅವಶ್ಯಕತೆ ಬರೋದಿಲ್ಲ ಅಂತಕ್ಕಂಥದ್ದು ಒಂದು. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಒಂದು ಪ್ರಾಯೋಗಿಕವಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ತಾವು ಕೇಳಿದ್ದೀರಾ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಹೀಗಾಗಿರ್ತಕ್ಕಂಥದ್ದು, ಅಲ್ಲಿ ಒಂದು ಇಂಟಗ್ರೇಟೆಡ್ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅಂತ ಒಂದು ಪೋರ್ಟಲನ್ನು ಮಾಡಿದ್ದಾರೆ. ಆ ಪೋರ್ಟಲ್ನಲ್ಲಿ BBMPಯಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ಕಾಮಗಾರಿಗಳ ಎಲ್ಲ ವಿವರಗಳನ್ನು ಹಾಕಿರ್ತಕ್ಕಂಥದ್ದು ವಾರ್ಡ್ ವೈಸ್ ಸಿಗ್ತದೆ. ಯಾರು ಬೇಕಾದರೂ ಕೂಡ ವಾರ್ಡ್ ವೈಸು ನೀವು ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡ್ಬೋದು. ಆಮೇಲೆ ಕಾಮಗಾರಿಗಳ ಪ್ರಗತಿಯಲ್ಲಿದ್ದರೆ ಕಾಮಗಾರಿಗಳ ಛಾಯಾಚಿತ್ರ ಫೋಟೋಗಳನ್ನು ಹಾಕ್ತಕ್ಕಂಥದ್ದು, ಬಿಲ್ಗಳು ಪೇಮೆಂಟ್ ಆಗಿದ್ದರೆ ಬಿಲ್, ಅಂದರೆ ಕಾಮಗಾರಿಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ಜನಗಳು ಇವತ್ತು ನೇರವಾಗಿ ನೋಡ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಇದನ್ನು ಸೌಲಭ್ಯವನ್ನು ನಾವು ಕೇಳ್ತಾ ಇರತಕ್ಕಂಥದ್ದು ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ RDPRಗೆ ಮಾಡಿ ಅಂತೇಳಿ ಸುಮಾರು 2 ಡಿಪಾರ್ಟ್ಮೆಂಟಿಂದ ಸೇರಿ ಸುಮಾರು 5 ಲಕ್ಷಕ್ಕಿಂತ ಹೆಚ್ಚು ಪ್ರತಿ ವರ್ಷ 5 ಲಕ್ಷ ಕೋಟಿ ರೂಪಾಯಿಗಳ ಕಾಮಗಾರಿಗಳು ನಡೆದರೂ ಕೂಡ ಆ ಕಾಮಗಾರಿಗಳ ಮಾಹಿತಿ ಜನಗಳಿಗೆ ಸಿಗ್ತಾನೆ ಇಲ್ಲ, ಇದುವರೆಗೂ ಸಿಗ್ತಾನೆ ಇಲ್ಲ. ಇವತ್ತು ಭ್ರಷ್ಟಾಚಾರ ಅತ್ಯಂತ ಹೆಚ್ಚಾಗಿ ನಡೀತಾ ಇರತಕ್ಕಂಥದ್ದು ಲೋಕೋಪಯೋಗಿ ಇಲಾಖೆ ಮತ್ತು RDPR ಇಲಾಖೆ. ಇವತ್ತು ಡಾಕ್ಟರ್ H.C. ಮಹದೇವಪ್ಪನವರು ಇವತ್ತು ಇಲ್ಲಿ ಬರ್ತಾ ಇದ್ದಾರೆ. ನಾವು ಅವರ ಮುಂದೆ ಒಂದು ಮನವಿಯನ್ನು ಕೂಡ ಈ ಬಗ್ಗೆ ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅಂದರೆ RDPR ಮತ್ತು ಲೋಕೋಪಯೋಗಿ ಇಲಾಖೆಗಳ ಎಲ್ಲ ಕಾಮಗಾರಿಗಳಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳು ಕೂಡ ಲಭ್ಯ ಇದರಲ್ಲಿ ಯಾವುದು ವೆಬ್ಸೈಟ್ನಲ್ಲಿ ಹಾಕಿ, ಹೀಗಾಗಿ ಅಧಿಕಾರಿಗಳಿಗೂ ಅದರಿಂದ ನಾವು ಅರ್ಜಿಗಳನ್ನು ಹಾಕಿದರೆ ತಾನೇ ಅಧಿಕಾರಿಗಳಿಗೆ ಕೊಡಲಿಕ್ಕಾಗ್ದಲೇ ಇರತಕ್ಕಂಥದ್ದು ಅಥವಾ ಅವರಿಗೆ ತೊಂದರೆ ಆಗ್ತಕ್ಕಂಥದ್ದು. ಅದು ವೆಬ್ಸೈಟ್ನಲ್ಲೇ ಸಿಗುವಾಗ ಮಾಡಿದರೆ ನಾವು ಅರ್ಜಿ ಹಾಕ್ತಕ್ಕಂಥ ಒಂದು ಪ್ರಮೇಯವೂ ಇರುವುದಿಲ್ಲ, ಅವರು ಅರ್ಜಿಗಳಿಗೆ ಉತ್ತರಿಸ್ತಕ್ಕಂಥ ಅವಶ್ಯಕತೆಯೂ ಇರುವುದಿಲ್ಲ. ಇದರಿಂದ ಏನಾಗ್ತದೆ, ಕಾಮಗಾರಿಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ಜನಗಳಿಗೆ ಸಿಕ್ಕಿದರೆ ಅಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ನಿಲ್ಲುತ್ತೆ ಅಂತಕ್ಕಂಥದ್ದು ನಮ್ಮ ಒಂದು ಇದು.
ಮುರಳೀಧರ್ ಅವರು ಬೆಳಗ್ಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾಯಿದ್ರು, ಮಾಹಿತಿ ಹಕ್ಕಿನ ಅವಶ್ಯಕತೆ ಏನಿತ್ತು ಅಂತಕ್ಕಂಥದ್ದು. ಅಂದರೆ ಯಾಕೆ ಆಡಳಿತದಲ್ಲಿ ಪಾರದರ್ಶಕತೆ ಬೇಕು, ಜನಗಳು ಯಾಕೆ ಆಡಳಿತದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು ಒಂದು ಮೂಲಭೂತವಾದ ಪ್ರಶ್ನೆ ಇರ್ತಕ್ಕಂಥದ್ದು. ಇದು ಒಂದು ಸತಿ ಲೋಕಾಯುಕ್ತರ ಹತ್ರ ನಾವು ಹೋದಾಗ ಲೋಕಾಯುಕ್ತರು ಕೂಡ ನಮಗೆ ಭಾಳಷ್ಟು ಎಲ್ಲಿ ಹೋದರೂ ಯಾವುದೇ ಕಚೇರಿಯಲ್ಲಿ ಹೋದರೂ ಹೇಳ್ತಾ ಇದ್ದಿದ್ದು, ಇಲ್ಲ ಸರ್ ತುಂಬ ಜನ ಅರ್ಜಿಗಳನ್ನು ಹಾಕ್ತಾ ಇದ್ದಾರೆ. ಇವತ್ತು ನೋಡಿರ್ಬೋದು ಸರ್ಕಾರಿ ನೌಕರರ ಸಂಘದವರು ಓಪನ್ ಆಗಿ ಸ್ಟ್ರೈಕು ಕೂಡ ಮಾಡಿದರು. ಇದರಲ್ಲಿ ಕೆಲಸಗಳನ್ನೇ ಮಾಡಲಿಕ್ಕೂ ಆಗ್ತಾಯಿಲ್ಲ, ಬರೀ RTA ಅರ್ಜಿಗಳೇ ಬರ್ತಾ ಇದೆ. ನಮಗೆ RTA ಅರ್ಜಿಗಳನ್ನೇ ನಮಗೆ ವಿಲೇವಾರಿ ಮಾಡಲಿಕ್ಕೆ ನಮ್ಮ ಕೆಲಸದ 75% ಆಗ್ತದೆ ಅಂತಕ್ಕಂಥ ಇದು ಮಾಡಿ ಸರ್ಕಾರಕ್ಕೆ ಮೆಮೊರಂಡಮ್ ಕೂಡ ಕೊಟ್ಟಿದ್ದರು. ಆದರೆ ಯಾಕೆ ಅರ್ಜಿ ಹಾಕ್ತಾ ಇದ್ದಾರೆ, ಅರ್ಜಿ ತೊಗೊಂಡು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅವ್ರಿಗಿನ್ನೂ ಅರ್ಥ ಆಗ್ತಾ ಇಲ್ಲ. ಈ ಕಾನೂನಲ್ಲಿ ಇನ್ನೊಂದು ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟು ಕೂಡ ಮತ್ತೆ ಹೇಳಿದೆ, ಇದು ನಾಗರಿಕನಿಗಿರ್ತಕ್ಕಂಥ ಮೂಲಭೂತವಾದ ಹಕ್ಕು. ಮಾಹಿತಿ ಕೇಳಲಿಕ್ಕೆ ಯಾವುದೇ ಒಂದು ಕಾರಣವನ್ನು ನೀಡಬೇಕಾಗಿಲ್ಲ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ಆದರೆ ಇವತ್ತು ಕೂಡ ಭಾಳಷ್ಟು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಅದು ಅರ್ಜಿಗಳಲ್ಲಿ ಕೇಳ್ತಾ ಇದ್ದಾರೆ, ಇದು ನಿಮಗೆ ಸಂಬಂಧಪಟ್ಟಿಲ್ಲ, ಮೂರನೇ ವ್ಯಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಮತ್ತು ನೀವು ಯಾವ ಕಾರಣಕ್ಕೆ ಮಾಹಿತಿ ಬೇಕು ಅಂತ ಕೇಳ್ತಾ ಇದ್ದೀರಾ ಅಂತಕ್ಕಂಥ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಭಾಳಷ್ಟು ಜನ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಬಂದಿದ್ದಾರೆ. ನಮ್ಮ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ಯಾವುದೇ ಕಾರಣಕ್ಕೂ ನಾಗರಿಕ ಯಾಕೆ ಮಾಹಿತಿಯನ್ನು ಕೇಳ್ತಾ ಇದ್ದಾನೆ ಅಂತ ಕೇಳ್ತಕ್ಕಂಥ ಹಕ್ಕು ಇಲ್ಲ. ಇದು ಅವನಿಗಿರ್ತಕ್ಕಂಥ ಮೂಲಭೂತವಾದ ಹಕ್ಕು. ಹೀಗಾಗಿ ದಯವಿಟ್ಟು ಆ ಕಾರಣದ ಮೇಲೆ ಯಾವುದೇ ನೀವು ಅರ್ಜಿಗಳನ್ನು ತಿರಸ್ಕರಿಸಬೇಡಿ ಅಂತಕ್ಕಂಥದ್ದು ನನ್ನ ಒಂದು ಮನವಿ. ಆದಷ್ಟು ಹೆಚ್ಚಿನ ಮಾಹಿತಿಗಳನ್ನು ವೆಬ್ಸೈಟನ್ನಲ್ಲೇ ಹಾಕಿ. ನೀವು ಬೆಳಗ್ಗೆ ಇವತ್ತು ಹೇಳ್ತಾಯಿದ್ರು, ಭಾಳಷ್ಟು ಜನ ಟ್ರಾನ್ಸ್ಫರ್ ಆರ್ಡರ್ಗಳನ್ನು ಕೇಳ್ತಾ ಇದ್ದಾರೆ ಅಂಥೇಳಿ. ಟ್ರಾನ್ಸ್ಫರ್ ಆರ್ಡರ್ಸು, ಪ್ರಮೋಷನ್ ಆರ್ಡರ್ಸ್ಗಳನ್ನು ಕೂಡ ಕೇಳಿದರೆ ಅದನ್ನು ಕೂಡ ಮೂರನೆಯ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ಅಥವಾ ಇದು ನಿಮಗೆ ಸಂಬಂಧಪಡದ ಮಾಹಿತಿ, ಇದು ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಅಂತ ತಿರಸ್ಕರಿಸ್ತಾ ಇದ್ದಾರೆ. ಬಟ್ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಸರ್. ಇವತ್ತು ಪ್ರತಿ ಸರ್ಕಾರವೂ ಕೂಡ ಕರ್ನಾಟಕ ಗೆಜೆಟ್ ಅಂತೇಳಿ ಹೊರಡಿಸ್ತದೆ, ಸರ್ಕಾರಿ ರಾಜ್ಯಪತ್ರ ಅಂತೀವಿ. ಆ ರಾಜ್ಯಪತ್ರವನ್ನು ನೀವು ನೋಡಿ ಪ್ರತಿ ವಾರ ಬರ್ತದೆ. ಆ ಪ್ರತಿ ವಾರದ ರಾಜ್ಯಪತ್ರದಲ್ಲಿ ಏನು ಬರ್ತದೆ ಅಂತಂದರೆ, ಆ ವಾರದಲ್ಲಿ ಆಗಿರತಕ್ಕಂಥ ಎಷ್ಟು ಸರ್ಕಾರದಲ್ಲಿ ಆಗಿರತಕ್ಕಂಥ ವರ್ಗಾವಣೆಯ ಆದೇಶಗಳು, ಪ್ರಮೋಷನ್ ಆರ್ಡರ್ಸ್, ಸಸ್ಪೆನ್ಷನ್ ಆರ್ಡರ್ಸ್, ಈವನ್ ಡಿಪಾರ್ಟ್ಮೆಂಟಲ್ ಎನ್ಕ್ವೈರೀಸಿಗೆ ಸಂಬಂಧಪಟ್ಟಂಥ ಮಾಹಿತಿಗಳು, ಆದೇಶಗಳು ಇವತ್ತು ಗೆಜೆಟಲ್ಲಿ ಸಿಗ್ತಾ ಇದೆ. ಆದರೆ ನೀವು ಅದೇ ಮಾಹಿತಿಯನ್ನು ಯಾವುದೇ ಕಚೇರಿಗೆ ಹಾಕಿದಾಗ ಏನು ಮಾಡ್ತಾ ಇದ್ದಾರೆ, ಇದು ವೈಯಕ್ತಿಕ ಮಾಹಿತಿ ಅಂಥೇಳಿ ಇವತ್ತು ವಿನಾಕಾರಣ ಈ ರೀತಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಲ್ಲೂ ಕೂಡ ಭಾಳಷ್ಟು ಗೊಂದಲ ಉಂಟಾಗಿದೆ, ಯಾವ ಮಾಹಿತಿ ಕೊಡಬೇಕು ಕೊಡಬಾರ್ದು ಅಂಥೇಳಿ. ಆದರೆ ಗೆಜೆಟ್ನಲ್ಲಿ ಭಾಳಷ್ಟು ಮಾಹಿತಿಗಳು ಸಿಗ್ತಾ ಇದೆ, ಅಂಥ ಮಾಹಿತಿಗಳನ್ನು ಕೇಳಿದಾಗ ಕೊಡಿ ಅಂತಕ್ಕಂಥದ್ದು ನಮ್ಮ ಇದು. ಇನ್ನೊಂದು ಇತ್ತೀಚೆಗೆ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಪ್ರಕರಣದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತು, ಎನಿ ಡಾಕ್ಯುಮೆಂಟ್ ಕ್ರಿಯೇಟೆಡ್ ಬೈ ದ ಗೌರ್ಮೆಂಟ್ ಇಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್. ಅದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಸೆಕ್ಷನ್ 74 ಪ್ರಕಾರ ಸರ್ಕಾರದಿಂದ ಸೃಜಿತವಾದಂತಹ ಯಾವುದೇ ದಾಖಲೆ ಪಬ್ಲಿಕ್ ಡಾಕ್ಯುಮೆಂಟ್ ಆಗ್ತದೆ. ಸೊ ಯಾವುದೇ ಸಾರ್ವಜನಿಕ ದಾಖಲೆಗಳನ್ನು ನಿರಾಕರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಆದೇಶವನ್ನು ಮಾಡಿದರು. ಹೀಗಾಗಿ ಈ ಸೆಕ್ಷನ್ 74 ಪ್ರಕಾರ, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಯಾವ ದಾಖಲೆಗಳು ಸರ್ಕಾರಿ ಕಚೇರಿಯಲ್ಲಿ ಇದೆಯೋ ಅವೆಲ್ಲವೂ ಕೂಡ ಸಾರ್ವಜನಿಕ ದಾಖಲೆಗಳು, ಅದು ಯಾವುದನ್ನು ನಿರಾಕರಿಸಲಿಕ್ಕೆ ಸಾಧ್ಯ ಇಲ್ಲ. ಮಾಹಿತಿ ಕೇವಲ ಕೆಲವೇ ವ್ಯಕ್ತಿಗಳ ಕೈಯಲ್ಲಿ ಸಿಕ್ಕಾಗ ಅದರ ದುರ್ಬಳಕೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚು ಅಂತಕ್ಕಂಥದ್ದು ಈ ನಾವು ಮಾಡಿರ್ತಕ್ಕಂಥ ಹಲವಾರು ಅಧ್ಯಯನಗಳಿಂದ ತಿಳಿದು ಬಂದಿರತಕ್ಕಂಥದ್ದು. ಈಗ ಮಾನ್ಯ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಮಹದೇವಯ್ಯನವರು ಅದನ್ನೇ ಕೂಡ ಹೇಳ್ತಾ ಇದ್ದರು, ದುರ್ಬಳಕೆಯನ್ನು ತಡಿಬೇಕು ಅಂತಕ್ಕಂಥದ್ದು. ಖಂಡಿತ ದುರ್ಬಳಕೆಯನ್ನು ಕೂಡ, ಯಾವುದೇ ದುರ್ಬಳಕೆಯನ್ನು ಸಹಿಸೋದಕ್ಕೆ ಸಾಧ್ಯವೇ ಇಲ್ಲ. ತಮಗೆ ಹೇಳ್ತಾ ಇದ್ದೆ, ಮಾಹಿತಿ ಯಾಕೆ ವೆಬ್ಸೈಟ್ಗಳಲ್ಲಿ ಸಿಗಬೇಕು ಅಂತಂದರೆ, ಒಂದು ಸತಿ ಅದು ಬಹಿರಂಗವಾಗಿ ಕೊಟ್ಟರೆ ಆ ಮಾಹಿತಿ ಇಟ್ಕೊಂಡು ಯಾರನ್ನು ಕೂಡ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ದುರ್ಬಳಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಮಗೆ FIRಗಳ ಬಗ್ಗೆ ಹೇಳ್ತಾ ಇದ್ದೆ. ಮುಂಚೆ ಪೊಲೀಸ್ ಸ್ಟೇಷನ್ಗಳಿಂದ ಅಥವಾ ಕೋರ್ಟ್ಗಳಿಂದ FIRಗಳನ್ನು ತೆಗೆದುಕೊಳ್ಳುವುದು ಕೂಡ ಭಾಳ ಕಷ್ಟವಾಗಿತ್ತು. ಈ ಯಂಗ್ ಲಾಯರ್ಸ್ ಅಸೋಸಿಯೇಷನ್ ಸುಪ್ರೀಂ ಕೋರ್ಟ್ನಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ಹಾಕಿದರು. ನಾವು ಈಗ ತಾನೇ ಪ್ರಾಕ್ಟೀಸ್ ಶುರು ಮಾಡಿದ್ದೀವಿ. ನಮಗೆ ಸ್ಟೇಷನ್ಗಳಲ್ಲಿ ಹೋದರೆ FIR ಕೊಡುವುದಿಲ್ಲ, ಕೋರ್ಟುಗಳಲ್ಲೂ ಕೂಡ ತಗೊಳ್ಳಿಕ್ಕೆ ಭಾಳ ಸಮಯ ಆಗ್ತದೆ. ಹೀಗಾಗಿ ಈ FIRಗಳನ್ನು ವೆಬ್ಸೈಟನ್ನಲ್ಲಿ ಹಾಕಲಿಕ್ಕೆ ಆದೇಶವನ್ನು ಮಾಡಬೇಕು ಅಂತಕ್ಕಂಥ FIRನ ಹಾಕ್ತಾರೆ. ಈ FIRನ ಅಡ್ಮಿಟ್ ಮಾಡಿಕೊಂಡು ವಿಚಾರಣೆಯನ್ನು ನಡೆಸಿ ಎಲ್ಲ ಸ್ಟೇಟ್ ಗೌರ್ಮೆಂಟ್ಗಳಿಗೂ ಸುಪ್ರೀಂ ಕೋರ್ಟ್ ನೋಟಿಸನ್ನು ಕೊಡುತ್ತೆ. ಕೊನೆಗೆ ವಿಚಾರಣೆಯನ್ನು ನಡೆಸಿ ಆದೇಶವನ್ನು ಮಾಡುತ್ತೆ. 1 ತಿಂಗಳ ಅವಧಿಯನ್ನು ಕೊಟ್ಟು ಎಲ್ಲ ರಾಜ್ಯ ಸರ್ಕಾರಗಳು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ FIRಗಳನ್ನು
ಅಪ್ಲೋಡ್ ಮಾಡಲಿಕ್ಕೆ ಒಂದು ವಿಶೇಷವಾದಂಥ ಒಂದು ವೆಬ್ಸೈಟನ್ನು ಮಾಡಬೇಕು. ಯಾವುದೇ FIR ದಾಖಲಾದ 24 ಗಂಟೆಯ ಒಳಗಡೆ ಅದನ್ನು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಬೇಕು. ಅದು ಸಾರ್ವಜನಿಕರಿಗೆ ಲಭ್ಯವಿರಬೇಕು ಅಂತ ಒಂದು ಆದೇಶವನ್ನು ಮಾಡ್ತದೆ. ಆದೇಶದ ಅನ್ವಯ ಇವತ್ತು ಯಾವುದೇ ಪೊಲೀಸ್ ಠಾಣೆಯ ಯಾವುದೇ FIR ಅನ್ನು ಕೂಡ ಯಾರು ಬೇಕಾದರೂ ಕೂಡ ವೆಬ್ಸೈಟ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ತಕ್ಕಂಥ ಒಂದು ಬಂದಿರ್ತದೆ. ಅಂದರೆ ಈ RTI ಬಂದ ಮೇಲೆ ಆಡಳಿತದಲ್ಲಿ ಎಷ್ಟು ಬದಲಾವಣೆಗಳಾಯಿತು ಅಂತಕ್ಕಂಥದ್ದು. ನ್ಯಾಯಾಂಗದಲ್ಲಿ ಸಂಪೂರ್ಣವಾದಂಥ ಪಾರದರ್ಶಕತೆ ಇರತಕ್ಕಂಥದ್ದು, ಇನ್ಕ್ಲೂಡಿಂಗ್ ಲೈವ್ ಟೆಲಿಕಾಸ್ಟ್ ಆಫ್ ಪ್ರೊಸೀಡಿಂಗ್ಸ್ ಅಂತಕ್ಕಂಥದ್ದು. ಈಗ ನಾವು ನೋಡಿರ್ಬೋದು, ಪಾರ್ಲಿಮೆಂಟ್ ಇರ್ಬೋದು, ವಿಧಾನಸಭೆ, ವಿಧಾನ ಪರಿಷತ್ತಿನ ಎಲ್ಲ ಕಾರ್ಯಕಲಾಪಗಳು ಕೂಡ ಇವತ್ತು ವೆಬ್ಸೈಟ್ನಲ್ಲಿ ಸಿಗ್ತದೆ. ಅಂದರೆ ಜನ ಯಾರು ಬೇಕಾದ್ರೂ ನೋಡಬೇಕಾಗಿರ್ತಕ್ಕಂಥದ್ದು. ಪಂಚಾಯಿತಿಗಳಲ್ಲೂ ಕೂಡ ಇವತ್ತು ಅಲ್ಲಿ ನಡೀತಕ್ಕಂತಹ ಗ್ರಾಮ ಸಭೆಗಳಲ್ಲಿ ಯಾವುದೇ ನಾಗರಿಕ ಭಾಗವಹಿಸುವುದು ಅಂತಂದರೆ ಅದನ್ನು ಪ್ರೇಕ್ಷಕನಾಗಿ ಭಾಗವಹಿಸ್ತಕ್ಕಂಥ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗೆ ಈ ಕಾನೂನು ಬಂದ ಮೇಲೆ ಆಡಳಿತದಲ್ಲಿ ಭಾಳಷ್ಟು ಸುಧಾರಣೆಗಳನ್ನು ನಾವು ನೋಡಿದ್ದೀವಿ. ಲ್ಯಾಂಡ್ ರೆಕಾರ್ಡ್ಸ್, ಭೂ ದಾಖಲೆಗಳಿಗೆ ಸಂಬಂಧಪಟ್ಟಂಗೆ ತಾವು ಭೂ ದಾಖಲೆಗಳು ಹಿಂದೆ ಅದು ಸುಲಭವಾಗಿ ಜನಗಳಿಗೆ ಸಿಗ್ತಾ ಇರಲಿಲ್ಲ. ಆದರೆ ಇವತ್ತೇನಾಗಿದೆ, ಕರ್ನಾಟಕದಲ್ಲಿ ಭೂಮಿ ಅಂತಕ್ಕಂಥ ಒಂದು ಸಾಫ್ಟ್ವೇರ್, ಕಂದಾಯ ಇಲಾಖೆಯವರದ್ದು ಒಂದು ಭೂಮಿ ಅಂತ ಸಾಫ್ಟ್ವೇರ್ ಇದೆ. ಅದರಲ್ಲಿ ಕರ್ನಾಟಕ ರಾಜ್ಯದ ಯಾವುದೇ ಹಳ್ಳಿಯ ಯಾವುದೇ ಸರ್ವೆಯ ಯಾವುದೇ ದಾಖಲೆಗಳನ್ನು ಯಾವುದೇ ನಾಗರಿಕ ಯಾವುದೇ ಫೀಸನ್ನು ಕೊಟ್ಟದಲ್ಲೇ ಅದನ್ನು ವೀಕ್ಷಿಸತಕ್ಕಂಥ ಅಥವಾ ಡೌನ್ಲೋಡ್ ಪ್ರಿಂಟ್ ತಗೊಳ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿದ್ದಾರೆ. ಯಾವುದು ಪಹಣಿ ಇರ್ಬೋದು, ಮ್ಯುಟೇಷನ್ ರಿಜಿಸ್ಟರ್ ಇರ್ಬೋದು, ಲ್ಯಾಂಡ್ ರೆಕಾರ್ಡ್ಸ್ಗೆ ಸಂಬಂಧಪಟ್ಟಂತಹ ಸರ್ವೆ ಮ್ಯಾಪ್ಗಳಿರ್ಬೋದು. ಹೀಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳು ಕೂಡ ಸಾರ್ವಜನಿಕ ದಾಖಲೆಗಳು ಸಾರ್ವಜನಿಕರಿಗೆ ಉಚಿತವಾಗಿ ಅಂತರ್ಜಾಲದ ಮೂಲಕ ಲಭ್ಯವಾಗುವಂತೆ ಮಾಡಿರ್ತಕ್ಕಂಥದ್ದು ಒಂದು. ಎರಡನೆಯದು ಅಂದರೆ ಡಿಜಿಟೈಸೇಷನ್. ಇದು ಯಾಕೆ ಪ್ರಾರಂಭ ಆಯಿತು ಅಂತಂದರೆ, ಈ RTIನಲ್ಲಿ ಯಾವಾಗ ಮಾಹಿತಿಗಳನ್ನು ಕೇಳಲಿಕ್ಕೆ ಶುರು ಮಾಡಿದ್ರು, ಭಾಳಷ್ಟು ಮಾಹಿತಿಗಳು ಲಭ್ಯ ಇರ್ತಾ ಇರಲಿಲ್ಲ, ನಾಶವಾಗಿ ಹೋಗಿತ್ತು, ಕಡತಗಳು ನಾಶವಾಗಿ ಹೋಗಿತ್ತು. ಭೂ ದಾಖಲೆಗಳಿಗೆ ಸಂಬಂಧಪಟ್ಟಂಥ ಭಾಳಷ್ಟು ದಾಖಲೆಗಳು ನಾಶ ಆಗಿದ್ದು ಕಂಡು ಬಂತು. ಕೊನೆಗೆ ಸರ್ಕಾರ ಒಂದು ಡಿಜಿಟಲ್ ಇಂಡಿಯಾ ಅಂತಕ್ಕಂಥ ಕೇಂದ್ರ ಸರ್ಕಾರದ ಒಂದು ಪ್ರೋಗ್ರಾಮ್ ಅಡಿಯಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಅನುದಾನವನ್ನು ಕೊಟ್ಟು ಎಲ್ಲ ಭೂ ದಾಖಲೆಗಳನ್ನು ಡಿಜಿಟೈಸ್ ಮಾಡಬೇಕು, ಸ್ಕ್ಯಾನ್ ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಯವನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಭೂಮಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಗಣಕೀಕರಣ ಕಳಿಸಿದ್ದಾರೆ. ಇವತ್ತು ಒಬ್ಬ ರೈತ ಹಿಂದೆ ಒಂದು ಪಹಣಿ ಬೇಕು ಅಂತಂದರೆ ವಿಲೇಜ್ ಅಕೌಂಟೆಂಟ್ ಹಿಡಿದು ತಿಂಗಳಾನುಗಟ್ಟಲೆ ಅಲ್ಲದು ದುಡ್ಡು ಕೊಟ್ಟು ಒದ್ದಾಡಬೇಕಾಗಿತ್ತು. ಇವತ್ತು ಅವನೇ ಯಾವುದೇ ಒಂದು ನೆಮ್ಮದಿ ಕೇಂದ್ರಗಳಿಗಾಗಲಿ ಅವನೇ ಬೇಕಾದರೆ ಅವರಿಗೆ ಅವರ ಸೌಲಭ್ಯ ಇದ್ದರೆ ಅವರ ಮನೆಯಲ್ಲೇ ಕೂತು ದುಡ್ಡನ್ನು ಆನ್ಲೈನಲ್ಲಿ ಪೇಮೆಂಟ್ ಮಾಡಿ ಸರ್ಟಿಫೈಡ್ ಕಾಪಿಗಳನ್ನು ಪಡಿತಕ್ಕಂಥ ಅವಕಾಶವನ್ನು ಇವತ್ತು ಕೊಟ್ಟಿರ್ತಕ್ಕಂಥದ್ದು. ಇದು RTIನಿಂದ ಮುಂದುವರಿದ ಭಾಗ. ಇದು RTIನಿಂದ ಹೇಗೆ ಆಡಳಿತದಲ್ಲಿ ಸುಧಾರಣೆಗಳಾಗ್ತಾ ಇದೆ ಅಂತಕ್ಕಂಥದ್ದು. ಹಾಗೆ ತಾವು ಇನ್ನೊಂದು ಕಾವೇರಿ 2 ಸಾಫ್ಟ್ವೇರ್ ಅಂತ ಕೇಳಿದ್ದೀರ. ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಲ್ಲಿ ಇವತ್ತು ಎಲ್ಲ ದಾಖಲೆಗಳು 2004ರಿಂದ 1/4/2004ರಿಂದ ಇತ್ತೀಚೆಗೆ ಇದು ನೋಂದಣಿಯಾದ ಎಲ್ಲ ದಾಖಲೆಗಳನ್ನು ಯಾವುದೇ ಸಾರ್ವಜನಿಕರು ಕಾವೇರಿ 2 ಸಾಫ್ಟ್ವೇರ್ ಮೂಲಕ ನಿಮ್ಮ ಮನೆಯಲ್ಲೇ ಕೂತು ಸರ್ಟಿಫೈಡ್ ಕಾಪಿಯನ್ನು ಪಡಿತಕ್ಕಂಥ ಇವತ್ತು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಭೂ ದಾಖಲೆಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳು ಇವತ್ತು ಲಭ್ಯ ಇರತಕ್ಕಂಥದ್ದು. ಹೀಗಿರುವಾಗ ಯಾವುದೋ ಒಂದು ಕಚೇರಿಗೆ ಭಾಳಷ್ಟು ಜನ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಬಂದಿದ್ದಾರೆ, ಟ್ರಾನ್ಸ್ಫರ್ ಆರ್ಡರ್ಸ್ ಕೇಳ್ತಾ ಇದ್ದಾರೆ. ಸರ್, ನಾವು ನೋಡಿದ್ದೀವಿ ಭಾಳಷ್ಟು ಜನ ಟ್ರಾನ್ಸ್ಫರ್ ಆರ್ಡರ್ಸ್ ಕೇಳ್ತಾ ಇದ್ದಾರೆ. ಟ್ರಾನ್ಸ್ಫರ್ ಆರ್ಡರ್ಸ್ ಹೇಗೆ ಅದು ವೈಯಕ್ತಿಕ ಮಾಹಿತಿ ಆಗ್ತದೆ, ಥರ್ಡ್ ಪಾರ್ಟಿ ಮಾಹಿತಿ ಆಗ್ತದೆ, ನನಗೆ ಅರ್ಥ ಆಗ್ತಾ ಇಲ್ಲ. ರಾಷ್ಟ್ರಪತಿಗಳ ನಿಯುಕ್ತಿ ಆದ ತಕ್ಷಣ ರಾಷ್ಟ್ರಪತಿಗಳನ್ನು ನಿಯುಕ್ತಿ ಮಾಡಿದ ಆದೇಶ ಇವತ್ತು ವೆಬ್ಸೈಟ್ನಲ್ಲಿ ಸಿಗ್ತದೆ. ಗವರ್ನರಿಂದ ಯಾರೇ ಒಬ್ಬ ಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ ಅಥವಾ ಯಾವುದೇ ಒಂದು ನಿಯುಕ್ತಿ ಆದರೆ 5 ನಿಮಿಷದಲ್ಲಿ ಅದು ವೆಬ್ಸೈಟಲ್ಲಿ ಬರ್ತದೆ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತಾ ಇದೆ. ನೀವು ಅದೇ ಮಾಹಿತಿಯನ್ನು ಅರ್ಜಿಯನ್ನು ಹಾಕಿದಾಗ ಯಾಕೆ ನೀವು ಅದನ್ನು ವೈಯಕ್ತಿಕ ಮಾಹಿತಿ ಅಂತ ಇದ್ದೀರಾ, ಥರ್ಡ್ ಪಾರ್ಟಿ ಅಂತ ಹಾಕ್ತಾರೆ. ಹೀಗಾಗಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಅಥವಾ ಸರ್ಕಾರಿ ನೌಕರರು ಅವರ ಮನೋಭಾವವನ್ನು ದಯವಿಟ್ಟು ಬದಲಿಸ್ಕೊಳ್ಳಿ. ಇವತ್ತೇನಾಗಿದೆ, ಜನಗಳಿಗೆ ಒಂದು ಇದು ಕೊಟ್ಟಿರ್ತಕ್ಕಂಥ ಅಧಿಕಾರ, ಇದರಿಂದ ಆಡಳಿತದಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಯಾವುದೇ ಕಚೇರಿಯಲ್ಲಿ ಹೋದರೂ ಕೂಡ ಇವತ್ತು ಜನಗಳನ್ನು ಭಾಳ ಗೌರವವಾಗಿ ನೋಡಿಸ್ತಕ್ಕಂಥ ಒಂದು ನಡೀತಾ ಇದೆ. ತಾವು ನೋಡಿರ್ಬೋದು, ಚೀಫ್ ಸೆಕ್ರೆಟರಿಯಿಂದ ಒಂದು ಆದೇಶ ಹೋಯಿತು. ಇವತ್ತು ಯಾವುದೇ ಸಾರ್ವಜನಿಕರು, ನಾಗರಿಕರು ಯಾವುದೇ ಕಚೇರಿಗೆ ಹೋದರೂ ಕೂರಿಸಿ ಮಾತಾಡಿಸ್ಬೇಕು ಅಂತಕ್ಕಂಥದ್ದು, ಇನ್ಕ್ಲೂಡಿಂಗ್ ಪೊಲೀಸ್ ಸ್ಟೇಷನ್ಸ್. ಮೊನ್ನೆ ಕೂಡ ಮತ್ತೆ ಡೈರೆಕ್ಷನ್ಸ್ ಕೂಡ ಇಶ್ಯೂ ಮಾಡಿದ್ದಾರೆ. ಇದಾದ ನಂತರ ಏನಾಗ್ತಾಯಿತ್ತು,
ಹ್ಯೂಮನ್ ರೈಟ್ಸ್ ವಯೋಲೇಷನ್ಸ್ಗಳು ಭಾಳಷ್ಟು ಆಗ್ತಾಯಿತ್ತು. ಕಸ್ಟೋಡಿಯಲ್ ಡೆತ್ತುಗಳಾಗ್ತಾಯಿತ್ತು. ಕಸ್ಟೋಡಿಯಲ್ ಡೆತ್ತುಗಳಲ್ಲಿ ದಾಖಲೆ ನಮಗೆ ಸಾಕ್ಷಿಗಳೇ ಸಿಗ್ತಾ ಇರಲಿಲ್ಲ, ಅಥವಾ ಪೊಲೀಸ್ ಟಾರ್ಚರ್ಗಳು. ಕೊನೆಗೆ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪರಮವೀರ ಸೈನಿ ಪ್ರಕರಣದಲ್ಲಿ ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಕೂಡ, ಎಲ್ಲ ಜಾಗಗಳಲ್ಲೂ ಕೂಡ, ಎಕ್ಸಿಟ್ ಇನ್ಕ್ಲೂಡಿಂಗ್ ಒಳಗೆ ಹೋಗ್ತಕ್ಕಂಥ ಹೊರಗೆ ಬರ್ತಕ್ಕಂಥ ಎಲ್ಲ ಜಾಗಗಳಲ್ಲೂ ಕೂಡ CCTVಯನ್ನು ಕಡ್ಡಾಯವಾಗಿ ಹಾಕಬೇಕು. ಆ CCTVಗಳ ಫುಟೇಜನ್ನು 6 ತಿಂಗಳ ಕಾಲ ಕಡ್ಡಾಯವಾಗಿ ಶೇಖರಿಸಿಡಬೇಕು. ಮತ್ತು ಯಾವುದೇ ನಾಗರಿಕರು ಕೇಳಿದರೆ ಅದನ್ನು ಮಾಹಿತಿ ಹಕ್ಕಿನಲ್ಲಿ ಕೊಡಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಮಾಡಿದ್ದಾರೆ. ಹೀಗಾಗಿ ಯಾವಾಗ CCTVಯ ಬಗ್ಗೆ ಯಾವಾಗ ಈ ಆದೇಶ ಬಂತು, ಯಾವಾಗ ಈ ರೀತಿಯಾದಾಗ ಕಸ್ಟೋಡಿಯಲ್ ಡೆತ್ತುಗಳು ಅಥವಾ ಕಸ್ಟೋಡಿಯಲ್ ಟಾರ್ಚರ್ ನಿಂತಿದೆ ಅಂತ ಹೇಳ್ತಾ ಇಲ್ಲ, ಆದರೆ ಭಾಳಷ್ಟು ಕಮ್ಮಿಯಾಗಿದೆ. ಅಕಸ್ಮಾತ್ ಅಂಥ ಪ್ರಕರಣಗಳಲ್ಲಿ ಮಾಹಿತಿ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಯಾರೇ ದೂರು ನೋಡಿದರು, ಮಾನವ ಹಕ್ಕುಗಳ ಆಯೋಗಕ್ಕೆ, ಮಾನವ ಹಕ್ಕುಗಳ ಆಯೋಗ ಕಡ್ಡಾಯವಾಗಿ ತಕ್ಷಣವೇ ಆ CDಯನ್ನು ತರಿಸಬೇಕು ಅಂತಕ್ಕಂಥದ್ದು CCTVದು. ಹೀಗಾಗಿ ಏನಾಗಿದೆ, ಅಲ್ಲೂ ಕೂಡ ಪೊಲೀಸರ ಇದರಲ್ಲೂ ಕೂಡ ಕಾರ್ಯವೈಖರಿಯಲ್ಲೇ ಇರ್ಬೋದು, ಇವತ್ತು ಸ್ವಲ್ಪ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಒಂದು ಕಡೆ ಭಾಳಷ್ಟು ಜನ ಆಪಾದನೆಗಳನ್ನು ಮಾಡ್ತಾ ಇರತಕ್ಕಂಥದ್ದು ದುರ್ಬಳಕೆ ಆಗ್ತಾ ಇದೆ ಅಂತಕ್ಕಂಥದ್ದು. ಇನ್ನೊಂದು ಕಡೆ ಜನಗಳು ಹೇಳ್ತಾ ಇದ್ದಾರೆ, ಇಲ್ಲ ಸರ್ಕಾರದಲ್ಲಿ ಆಗ್ತಾ ಇರತಕ್ಕಂತಹ ಅನೇಕ ಅವ್ಯವಹಾರಗಳು ಇವತ್ತು ಮಾಹಿತಿ ಹಕ್ಕಿನಿಂದ ಆಚೆ ಬರ್ತಾ ಇದೆ ಅಂತ ಸರ್ಕಾರವೇ ಕೂಡ ಒಪ್ಕೊಂಡಿದೆ. ಇತ್ತೀಚೆಗೆ ಬಂದಂತಹ ಎಲ್ಲ ಸ್ಕ್ಯಾಮ್ಗಳು, ಎಲ್ಲ ಹಗರಣಗಳು ಕೂಡ ಮಾಹಿತಿ ಹಕ್ಕಿನಿಂದ ಹೊರಗೆ ಬಂದಿದೆ ಅಂತಕ್ಕಂಥದ್ದು ಸರ್ಕಾರವೇ ಒಪ್ಕೊಂಡಿದೆ. ಸರ್ಕಾರವು ಕೂಡ, ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಹೌದು ಮಾಹಿತಿ ಹಕ್ಕು ಬಂದ ಮೇಲೆ ಅಧಿಕಾರಿಗಳಲ್ಲಿ ಸ್ವಲ್ಪ ಭಯದ ವಾತಾವರಣ ಅಂತಲ್ಲ, ಅವರಿಗೆ ಒಂದು ಎಚ್ಚರಿಕೆ ಗಂಟೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವರು ಲೋಕಾಯುಕ್ತರು ಕೂಡ ಇದೇ ಆಪಾದನೆಗಳು ಮಾಡ್ತಾಯಿದ್ರು. ಭಾಳಷ್ಟು ನೀವು ಕಾರ್ಯಕರ್ತರು ಭಾಳಷ್ಟು ಈ ರೀತಿ ನಮಗೆ ಕಂಪ್ಲೇಂಟ್ಗಳು ಬರ್ತಾ ಇದೆ, ಅಧಿಕಾರಿಗಳನ್ನು ಹೆದರಿಸ್ತಾ ಇದ್ದೀರಾ ಅಂತಕ್ಕಂಥದ್ದು. ಆದರೆ ನಾವು ಕೇಳಿದ್ದು ಒಂದು ಪ್ರಕರಣ ಕೊಡಿ ಸರ್, ಅಂಥವ್ರ ಮೇಲೆ ಖಂಡಿತ ಕ್ರಿಮಿನಲ್ ಕೇಸ್ ಹಾಕಿ ಅಂತಕ್ಕಂಥದ್ದು. ಆದರೆ ತಾವು ನೋಡಿರ್ಬೋದು, ಇತ್ತೀಚೆಗೆ ಲೋಕಾಯುಕ್ತರ ಹಿಂದೆ ಇದ್ದಂಥ ಭಾಸ್ಕರ್ ಅವರು ಇದ್ದಾಗ ಅವರೇ ಇದರಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿ ದುಡ್ಡನ್ನು ವಸೂಲಿ ಮಾಡ್ತಾ ಇರ್ತಕ್ಕಂಥದ್ದು ಹಗರಣ ಆಚೆಗೆ ಬಂತು. ಅಲ್ಲಿ ಇದ್ದಂಥ ಪೊಲೀಸ್ ಅಧಿಕಾರಿಗಳು ಪ್ರತಿ ತಿಂಗಳು ಮಾಮೂಲಿ ವಸೂಲಿ ಮಾಡ್ತಕ್ಕೆ ಬಂತು. ಮತ್ತೆ ಈಗ ಒಂದು ಹಗರಣದಲ್ಲಿ ಈಗ BS ಪಾಟೀಲ್ರವರು ತನಿಖೆ ನಡೆಸಿದಾಗ ಇವಾಗ ಮತ್ತೆ ಇದು ಸಾಬೀತಾಗಿರ್ತಕ್ಕಂಥದ್ದು. ಅಲ್ಲಿಯ ಪೊಲೀಸ್ ಅಧಿಕಾರಿಗಳನ್ನು ಉಪಯೋಗಿಸ್ಕೊಂಡು ಪ್ರತಿ ತಿಂಗಳು ಲಂಚದ ಹಣವನ್ನು ವಸೂಲಿ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಭ್ರಷ್ಟಾಚಾರದ್ದು ಆಡಳಿತಶಾಹಿ, ಒಬ್ಬ ನಾಗರಿಕ ಹೇಗೆ ಭ್ರಷ್ಟಾಚಾರ ಮಾಡಲಿಕ್ಕೆ ಸಾಧ್ಯ? ನಡೀತಾ ಇರ್ಬೋದು, ಎಲ್ಲೋ 1,000 ಕೇಸಲ್ಲಿ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ವಸೂಲಿ ಆಗಿರ್ಬೋದು, ಸ್ವಲ್ಪ ಜನ ತೊಂದರೆ ಕೊಡ್ತಾ ಇರ್ಬೋದು. ಆದರೆ ನಾವು ಹೇಳ್ತಾ ಇದ್ದೀವಿ, ಅಂಥ ಪ್ರಕರಣಗಳಲ್ಲಿ ಯಾವುದೇ ಇದರಲ್ಲಿ ಬ್ಲ್ಯಾಕ್ ಮೇಲರ್ ಇದ್ದರೆ ಖಂಡಿತವಾಗಿ ಅವ್ರ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಹಾಕಿ ಅಂತಕ್ಕಂಥದ್ದು. ಆದರೆ ಇವತ್ತಿನವರೆಗೂ ಕೂಡ ಕರ್ನಾಟಕದಲ್ಲಿ ಯಾವುದೇ ಮಾಹಿತಿ ಹಕ್ಕು ಕಾರ್ಯಕರ್ತನ ವಿರುದ್ಧ ಸುಲಿಗೆ ಅಥವಾ ಎಕ್ಸ್ಟಾರ್ಷನ್ ಬಗ್ಗೆ ಕೇಸ್ ಹಾಕಿರ್ತಕ್ಕಂಥ ಒಂದು FIRಗಳು ಸಿಗ್ತಾ ಇಲ್ಲ. ಹೀಗಾಗಿ ಏನಾಗ್ತಾ ಇದೆ, ಮಾಹಿತಿ ಕೇಳಿ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದರೆ ಈ ಮಾಹಿತಿಯನ್ನು ಎಲ್ಲರಿಗೂ ಸಿಗುವಂತೆ ಮಾಡಿದಾಗ ಖಂಡಿತ ಇದನ್ನು ತಡೀಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಇದು. ಹೀಗಾಗಿ ಆಮೇಲೆ ಇನ್ನೊಂದು ಹೇಳಿದೆ, ನಮ್ಮಲ್ಲಿ ಸರ್ಕಾರಿ ನೌಕರರಲ್ಲಿ ಒಂದು ಮನೋಭಾವನೆ ಬಂತು, ಇಲ್ಲ ಇದನ್ನು ಮಾಹಿತಿ ಹಕ್ಕು ದುರ್ಬಳಕೆ ಆಗ್ತಾ ಇದೆ, ನಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ದಯವಿಟ್ಟು ನೀವು ಆ ಮನೋಭಾವನ ದಯವಿಟ್ಟು ಬಿಡಿ. ಇವತ್ತು ನಮ್ಮ ಒಂದು ಸ್ಟಡಿಯಲ್ಲಿ ಬಂದಿರತಕ್ಕಂಥದ್ದು, RTI ಹಾಕ್ತಾ ಇರೋರಲ್ಲಿ 10% ಸರ್ಕಾರಿ ನೌಕರರು ಅವರ ಸೇವೆಗೆ ಸಂಬಂಧಪಟ್ಟಂಥ ವಿಷಯದಲ್ಲೇ, ಅವರಿಗೆ ಆಗ್ತಾ ಇರತಕ್ಕಂಥ ಕಿರುಕುಳಕ್ಕೆ ಸಂಬಂಧಪಟ್ಟಂಥ ವಿಷಯದಲ್ಲೇ ಅವರು ಮಾಹಿತಿ ಹಕ್ಕಿನಲ್ಲಿ ಹಾಕಿ ಮಾಹಿತಿ ಪಡೆದು ಪರಿಹಾರಗಳನ್ನು ಕಂಡಿರ್ತಕ್ಕಂಥದ್ದನ್ನು ನಾವು ಭಾಳಷ್ಟು ನೋಡ್ತಾ ಇದ್ದೀವಿ. ಇದಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ತಮಗೆ ಹೇಳ್ತೀವಿ. ರೂಪಾ ಮುದುಗಲ್ ಅಂಥೇಳಿ ಒಬ್ಬರು DIG ಸೆಂಟ್ರಲ್ ಇದರಲ್ಲಿ ಪರಪ್ಪನ ಅಗ್ರಹಾರದಲ್ಲಿದ್ದರು. ಅವರು DIG ಆಗಿದ್ದಾಗ ಸತ್ಯನಾರಾಯಣ ರಾವ್ ಅಂಥೇಳಿ ಅವರು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಪ್ರೆಸೆನ್ಸಲ್ಲಿದ್ದರು. ಆವಾಗ ಶಶಿಕಲಾ ಮತ್ತು ಜಯಲಲಿತಾ ಅವರನ್ನ ಬೆಂಗಳೂರು ಜೈಲಿನಲ್ಲಿ ಇಟ್ಟಿದ್ದರು. ಆ ಸಮಯದಲ್ಲಿ ಏನಾಯಿತು, ಈ ಸತ್ಯನಾರಾಯಣರವರು ಶಶಿಕಲಾ ಮತ್ತು ಜಯಲಲಿತಾ ಅವರಿಗೆ ಅನೇಕ ಸೌಲಭ್ಯಗಳನ್ನು, ಐಷಾರಾಮಿ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಆಪಾದನೆಯನ್ನು ಮಾಡಿದ್ದು ಯಾರು ಅಂತಂದರೆ, ಅಲ್ಲಿ DIG ಆಗಿದ್ದಂತಹ ರೂಪಾ ಮುದುಗಲ್ಲವರವರೇ ಒಂದು ಆಪಾದನೆಯನ್ನು ಮಾಡಿದರು. ಕೊನೆಗೆ ಸರ್ಕಾರ ಏನು ಮಾಡ್ತು, ರೂಪಾ ಮುದುಗಲ್ಲವರನ್ನ ಟ್ರಾನ್ಸ್ಫರ್ ಮಾಡ್ತು, ಸಸ್ಪೆನ್ಷನಲ್ಲಿ ಕೂಡ ಇಟ್ಟು ಒಂದು ತನಿಖೆಗೆ ಆದೇಶ ಮಾಡ್ತು. ಆವಾಗ ವಿನಯ್ ಕುಮಾರ್ ಅಂಥೇಳಿ ಒಬ್ಬರು ಅಡಿಷನಲ್ ಚೀಫ್ ಸೆಕ್ರೆಟರಿ ಇದ್ದರು. ವಿನಯ್ ಕುಮಾರ್ ಅವರು ಒಂದು ತನಿಖೆ ಮಾಡಿ, ತನಿಖೆಯಲ್ಲಿ ಸಾಬೀತಾಯಿತು ಶಶಿಕಲಾರವರಿಗೆ ಸತ್ಯನಾರಾಯಣರವರು ಏನು DGP ಆಗಿದ್ದರು, ಇವರು ಸೌಲಭ್ಯವನ್ನು ಪಡೆದು ಭಾಳ ಕೋಟ್ಯಾಂತರ ರೂಪಾಯಿ ಅವರ ಹಣವನ್ನು ಪಡೆದು ಐಷಾರಾಮಿಯ ಜೀವನ ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಸಾಬೀತಾಯಿತು. ಅದು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದರು.
ಆದರೆ ರೂಪಾ ಮುದುಗಲ್ಲ ಅವರ ಮೇಲಿದ್ದಂತಹ ಇದನ್ನು ಆಪಾದನೆಯನ್ನು ಅವರು ಮಾಡಿರ್ತಕ್ಕಂಥ ಆಪಾದನೆ ಸರಿ ಅನ್ನೋದನ್ನು ಸರ್ಕಾರ ಒಪ್ಪಲಿಕ್ಕೆ ರೆಡಿ ಇರಲಿಲ್ಲ. ರೂಪಾ ಮುದುಗಲ್ಲ ಅವರು ಏನು ಮಾಡಿದರು, ಕೊನೆಗೆ RTI ನಡಿ ಅರ್ಜಿ ಹಾಕಿ ಏನು ವಿನಯ್ ಕುಮಾರ್ ಅವರು ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟಿದ್ದರು, ಅಲ್ಲಿ ಆಂತರಿಕ ತನಿಖೆಯನ್ನು ನಡೆಸಿ ವರದಿಯ ಪ್ರತಿಯನ್ನು ಕೇಳಿದರು ಅವರು. ಯಾಕೆಂತಂದರೆ ಅದರಲ್ಲಿ ವರದಿಯಲ್ಲಿ ಸಾಬೀತಾಗಿತ್ತು ಇವರು ಸತ್ಯನಾರಾಯಣ ರಾವ್ ಭ್ರಷ್ಟಾಚಾರ ಎಸಗಿ ಶಶಿಕಲಾರವರಿಗೆ ಐಷಾರಾಮಿ ಸೌಲಭ್ಯಗಳನ್ನು ಕೊಟ್ಟಿದ್ದರು. ಆದರೆ ಸರ್ಕಾರದ ಎಲ್ಲ ಮಟ್ಟದಲ್ಲೂ ಕೂಡ ಒಬ್ಬ ಹಿರಿಯ ಅಧಿಕಾರಿಗೆ DIG ದರ್ಜೆ ಅಧಿಕಾರಿಗೆ ಮಾಹಿತಿಯನ್ನು ನಿರಾಕರಿಸ್ತು. ಇದು ನಿಮ್ಮದು ಇದು ವೈಯಕ್ತಿಕ ಮಾಹಿತಿ, ಇದು ನನ್ನ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕೊನೆಗೆ ಫಸ್ಟ್ ಅಪೀಲ್ ಹಾಕಿದಾಗ ಫಸ್ಟ್ ಅಪೀಲ್ ಇವರು DGP ಇದಕ್ಕೆ ಹೋದರು, ಫೈರ್ ಫೋರ್ಸ್ಗೆ ಹೋದರು. ಅವರು ಕೂಡ ಫೈರ್ ಫೋರ್ಸ್ ಪ್ರಿಸನ್ಸ್ ಅವರು ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದರು. ಕೊನೆಗೆ ಮಾಹಿತಿ ಆಯೋಗ ಆದೇಶವನ್ನು ಮಾಡ್ತು, ಈ ವರದಿಯನ್ನು ನೀವು ಬಹಿರಂಗಪಡಿಸಲೇಬೇಕು, ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇದೆ ಅಂತೇಳಿ. ಕೊನೆಗೆ ಆ ವರದಿಯನ್ನು ಇಟ್ಟುಕೊಂಡು ಅವರು ಕ್ಯಾಟಿಗೆ ಹೋಗಿ ಅವ್ರ ಮೇಲೆ ಇದ್ದಂತಹ ಎಲ್ಲ ಸಸ್ಪೆನ್ಷನ್ ಆರ್ಡರ್ ಪ್ರತಿಯೊಂದನ್ನು ಕೂಡ ಪರಿಹಾರ ಪಡೆದರು. ಹೀಗಾಗಿ ಭಾಳಷ್ಟು ಜನ ಸರ್ಕಾರಿ ನೌಕರರು ನಾವು ನೋಡಿ 10% ಜಾಸ್ತಿ ಅವರದೇ ಆದ ಸಮಸ್ಯೆಗಳಿಗೆ ಮಾಹಿತಿ ಹಕ್ಕನ್ನು ಬಳಸ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆಮೇಲೆ ತಾವು ಇನ್ನೊಂದು ಭಾಳ ಒಂದು ಗಮನಾರ್ಹವಾದ ಅಂಶ ಅಂತಂದರೆ, ನಮ್ಮಲ್ಲಿ ಏನು ಇವತ್ತು RTI ಕಾರ್ಯಕರ್ತರು ಅಂತಿದ್ದೀವಿ, 25% ಜನ ನಿವೃತ್ತ ನೌಕರರಿದ್ದಾರೆ, ನಿವೃತ್ತ ಸರ್ಕಾರಿ ನೌಕರರಿದ್ದಾರೆ. ನಾನೊಬ್ಬ ನಿವೃತ್ತ ಸರ್ಕಾರಿ ನೌಕರ. ಯಾಕೆಂದರೆ ಅವರಿಗೆ ಆಡಳಿತದಲ್ಲಿ ಅನುಭವ ಇರತಕ್ಕಂಥದ್ದು. ಈ ಅನುಭವವನ್ನು ಅವರು RTI ಮೂಲಕ ತೆಗೆದು ಸರ್ಕಾರ ಸಮಾಜದ ಒಳಿತಿಗಾಗಿ ಇವತ್ತೊಂದು ಉಪಯೋಗಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಈ RTI ಕಾನೂನು ಬಂದ ಮೇಲೆ ಭಾಳಷ್ಟು ಆಮೂಲಾಗ್ರವಾದಂಥ ಬದಲಾವಣೆಯನ್ನು ಆಡಳಿತದಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಗುಡ್ ಗವರ್ನೆನ್ಸ್. ತಮಗೆ ಒಂದೇ ಒಂದು ಉದಾಹರಣೆಯನ್ನು ಹೇಳ್ತೀವಿ, ಭಾಳ ಹೇಳ್ತೀವಿ. ತುಂಬ ಕೆಲವರು ಸುಮ್ಮನೆ ಅರ್ಜಿಯನ್ನು ಹಾಕ್ತಾರೆ, ಅದರಲ್ಲಿ ಏನೂ ಪ್ರಯೋಜನ ಇರೋದಿಲ್ಲ ಅಂತಕ್ಕಂಥದ್ದು ಒಂದು. ನನ್ನ ಸ್ನೇಹಿತರೊಬ್ಬರು ಭಾಸ್ಕರನ್ ಅಂತೇಳಿ ನಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತಾರೆ, ಮಾಹಿತಿ ಕಾರ್ಯಕರ್ತರು. ಲೋಕಾಯುಕ್ತಕ್ಕೆ ಒಂದು ಅರ್ಜಿಯನ್ನು ಹಾಕಿದರು. ತಾವು ನೋಡಿರ್ಬೋದು, ಈ ಲೋಕಾಯುಕ್ತದಲ್ಲಿ ಭಾಳಷ್ಟು ಸುಮಾರು 20 ವರ್ಷದ ಹಳೆಯದಾದಂಥ ರೈಡ್ ಮತ್ತು ಟ್ರ್ಯಾಪ್ ಕೇಸ್ಗಳು ಇವತ್ತು ಪೆಂಡಿಂಗ್ ಇರ್ತಕ್ಕಂಥದ್ದು. ರೈಡ್ ಮತ್ತು ಟ್ರ್ಯಾಪ್ ಮಾಡಿದಷ್ಟು ಭಾಳಷ್ಟು ಕೇಸ್ಗಳು ಇನ್ನೂ ವಿಚಾರಣೆಯಲ್ಲಿದೆ. ಅಲ್ಲಿ ರೈಡ್ಗಳು ಮತ್ತು ಟ್ರ್ಯಾಪ್ಗಳಾದಾಗ ಹಣವನ್ನು ಸೀಸ್ ಮಾಡಿ ಇಡ್ತಾರೆ. ಇವರು ಒಂದು ಅರ್ಜಿಯನ್ನು ಹಾಕಿದರು, ಈ ರೀತಿಯ ಟ್ರ್ಯಾಪ್ ಮತ್ತು ರೈಡ್ ಮಾಡಿದ ಎಷ್ಟು ಹಣ ಇವತ್ತು ಲೋಕಾಯುಕ್ತದವರು ಟ್ರೆಷರಿಯಲ್ಲಿ ಅದನ್ನು ಡಿಪಾಸಿಟ್ ಮಾಡಿದ್ದಾರೆ. ಆ ಹಣವನ್ನು ಏನು ಅಂತಂದರೆ ಆ ಕರೆನ್ಸಿಯನ್ನು ಹಾಗೇ ಇಡಬೇಕು, ಯಾಕೆಂದರೆ ಅದು ನಾಳೆ ಎವಿಡೆನ್ಸಿಗೆ ಬೇಕಾಗ್ತದೆ. ಅದರಲ್ಲಿ ಏನಾಗ್ತಾ ಇತ್ತು, 2,000 ರೂಪಾಯಿ ನೋಟುಗಳು ಭಾಳಷ್ಟು ಇತ್ತು. ರೈಡ್ ಮಾಡಿದಾಗ ಸಿಕ್ಕಂಥ 2,000 ರೂಪಾಯಿ ನೋಟುಗಳು ಇತ್ತು. ಸರ್ಕಾರ ಡಿಮಾನಿಟೈಸೇಷನ್ ಮಾಡಿದಾಗ 2,000 ರೂಪಾಯಿ ನೋಟುಗಳು ಅದನ್ನು ಚಲಾವಣೆಯಿಂದ ಹಿಂತೆಗೆದುಕೊಳ್ತು. ಹಿಂದೆ ತೆಗೆದುಕೊಂಡು ಒಂದು ಗಡುವನ್ನು ಕೊಡ್ತು, ಎಲ್ಲ ಸಾರ್ವಜನಿಕರು ಇಂಥ ದಿವಸದೊಳಗೆ ಅದನ್ನು ಬದಲಾವಣೆ ಮಾಡ್ಕೋಬೋದು ಅಂಥೇಳಿ. ಆದರೆ ಸರ್ಕಾರದ ಟ್ರೆಷರಿಯಲ್ಲಿ ಇದ್ದಂತಹ ಈ ಹಣ ಬದಲಾವಣೆ ಆಗಲೇ ಇಲ್ಲ, ಟ್ರೆಷರಿಗಳಲ್ಲೇ ಇತ್ತು. ಕೊನೆಗೆ ಅದಕ್ಕೆ ಯಾವುದೇ ಬೆಲೆ ಇಲ್ಲ, ಅವರ ರಿಸರ್ವ್ ಬ್ಯಾಂಕಿನ ಆದೇಶದ ಪ್ರಕಾರ ಅದಕ್ಕೆ ಯಾವುದೇ ಬೆಲೆ ಇಲ್ಲದಾಗಾಯಿತು. ಆದರೆ ಇವರು ಒಂದು ಅರ್ಜಿಯನ್ನು ಹಾಕಿ ಈ ಥರದ ಅಮಾನ್ಯವಾದಂತಹ ಎಷ್ಟು ನೋಟುಗಳಿದೆ ಅಂತಕ್ಕಂಥದ್ದು ಕೇಳಿದರು. ಫಸ್ಟ್ ದೇ ರೆಫ್ಯೂಸ್ಡ್, ಇಲ್ಲ ಇದಕ್ಕೂ ಸಾರ್ವಜನಿಕ ಇದಕ್ಕೂ ಇದು ಇಟ್ ಈಸ್ ನಾಟ್ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್, ಕೊಡಲಿಕ್ಕಾಗೋದಿಲ್ಲ ಅಂಥೇಳಿ ಅಪೀಲ್ ಹೋಗಿ ಕೊನೆಗೆ ಮಾಹಿತಿ ಆಯೋಗಕ್ಕೆ ಬಂದಾಗ ಮಾಹಿತಿ ಆಯೋಗಕ್ಕೆ ಮನವರಿಕೆ ಮಾಡಿಕೊಂಡು ನಾವು ಯಾಕೆ ಕೇಳ್ತಾ ಇದ್ದೀವಿ ಅಂತಂದರೆ, ನಾಳೆ ಅದನ್ನು ಹಣ ಅವ್ರದ್ದಲ್ಲ ಅಂಥೇಳಿ ರೀಫಂಡ್ ಮಾಡಿದರೂ ಕೂಡ ಪಡೆದವರು ಅದನ್ನು ಮತ್ತೆ ಅದನ್ನು ನಗದು ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅಮಾನ್ಯೀಕರಣ ಆಗಿರ್ತಕ್ಕಂಥದ್ದು. ಸಪೋಸ್ ಅವರು ತಪ್ಪಿತಸ್ಥರು ಅದು ಸರ್ಕಾರಕ್ಕೆ ಸೇರಬೇಕಾಗಿದೆ ಅಂದರು, ಅದನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಂದರೆ ಅದಕ್ಕೆ ಯಾವುದೇ ಬೆಲೆ ಇಲ್ಲದಾಗ ಆಗ್ತದೆ. ಹೀಗಾಗಿ ಈ ಮಾಹಿತಿ ನಾವು ಸರ್ಕಾರದ ಮುಂದೆ ಅದನ್ನು ತರಲಿಕ್ಕೆ ಬೇಕು ಅಂದಾಗ ಕೊನೆಗೆ ಆದೇಶ ಮಾಡ್ತು. ಆದೇಶದ ಪ್ರಕಾರ ಮಾಡಿದಾಗ ಇವರು ಲೋಕಾಯುಕ್ತರು ಕೊನೆಗೆ ಎಲ್ಲ SP ಗಳಿಗೆ ಅವರ ಲೋಕಾಯುಕ್ತ ಇದರಲ್ಲಿ ಮತ್ತು ಅವರ ಟ್ರೆಷರಿಗೆ ಮಾಡಿ ಕೌಂಟಿಂಗ್ ಎಲ್ಲ ಶುರು ಮಾಡಿದರು. ಸುಮಾರು 120 ಕೋಟಿ ರೂಪಾಯಿಗಳ ಅಮಾನ್ಯೀಕರಣವಾದಂಥ ಮಾಹಿತಿ, ಇದು ಹಣ ಅಲ್ಲಿದೆ ಅಂತ ಬಂತು. ಇದು ಇಟ್ಸ್ ಓನ್ಲಿ ದ ಟಿಪ್ ಆಫ್ ಐಸ್ಬರ್ಗ್. ಕೊನೆಗೆ ಇದನ್ನು CBI ಮತ್ತು ಆದಾಗ ಕೊನೆಗೆ ಸರ್ಕಾರ ಫೈನಾನ್ಸ್ ಮಿನಿಸ್ಟ್ರಿ ಏನು ಮಾಡ್ತು, ಎಲ್ಲ ಸರ್ಕಾರಗಳಿಗೂ ಒಂದು ಡೈರೆಕ್ಷನ್, ಕೋರ್ಟ್ಗಳಿಗಲ್ಲೂ ಕೂಡ ರಿಕ್ವೆಸ್ಟ್ ಮಾಡಿ ಈ ರೀತಿಯ ಅಮಾನ್ಯೀಕರಣವಾದಂತಹ 2,000 ರೂಪಾಯಿಗಳು ನೋಟು ಇಡೀ ಇಂಡಿಯಾದಲ್ಲಿ ಎಷ್ಟಾಗಿದೆ ಅಂತ ಮಾಡಿದಾಗ ಸುಮಾರು 2,800 ಕೋಟಿ ರೂಪಾಯಿಗಳು ಈ ರೀತಿ ಅಮಾನ್ಯೀಕರಣವಾದ ಇರುತ್ತೆ ಅಂತ. ಅಂದರೆ ಒಂದು ಅರ್ಜಿಯಿಂದ ಕೊನೆಗೆ ಒಂದು ಸರ್ಕಾರ ಮತ್ತೆ ಆದೇಶವನ್ನು ಮಾಡಿ ಈ ಥರದ ಹಣಕ್ಕೆ ಇದು ಬದಲಾವಣೆಗೆ ಕಾಲವನ್ನು ನಿಗದಿ ಮಾಡಲಿಲ್ಲ. ಅಂದರೆ ಸರ್ಕಾರಕ್ಕೆ ಮಾತ್ರ ಯಾವುದೇ ಸಮಯದಲ್ಲಿ ಅದರ ಬೇಕಾದರೆ ಅದನ್ನು ಕೋರ್ಟಿಂದ ಬಿಡುಗಡೆ ಆದಮೇಲೆ ಅದನ್ನು
ಇದರಿಗೆ ಆರ್ ಬಿ ಐನಲ್ಲಿ ಎಕ್ಸ್ಚೇಂಜ್ ಮಾಡ್ಬೋದು ಅಂತಕ್ಕಂಥ ಒಂದು ಆದೇಶವನ್ನು ಮಾಡಿದರು. ಹೀಗೆ ಈ ರೀತಿಯ ಹಲವಾರು ನಾವು ಉಪಯೋಗಗಳನ್ನು ನೋಡ್ತೇವೆ. ಇನ್ನೊಂದು ತಮಗೆ ಒಂದು ಉದಾಹರಣೆ ಕೊಡ್ತೀವಿ, ಹೇಗೆ ಸಾರ್ವಜನಿಕ ಈಗ ಪಕ್ಕದಲ್ಲೇ ತಾವು ಮೂಡ ಇದೆ ನೋಡಿದ್ರಿ. ಈಗ ಒಂದು 3 ವರ್ಷದ ಹಿಂದೆ ಇಲ್ಲಿ ಕೆಲವರು ಅರ್ಜಿಗಳನ್ನು ಹಾಕಿದಾಗ ಅವರ ಮೇಲೆ FIRಗಳನ್ನು ಮಾಡಿಸಿದ್ರು. ತಮಗೆ ಜ್ಞಾಪಕ ಇರ್ಬೋದು, ಆದಿಶ್ ಸಾಗರ್ ಎಲ್ಲ ಇದ್ದಾರೆ, ಇಲ್ಲಿ ಭಾಳ ಗಲಾಟೆ ಆಯಿತು. ಎಸ್, ಅರ್ಜಿ ಇಲ್ಲಿ ಒಂದು ಏನು ಮಾಡಿದರು, ಇಲ್ಲೊಬ್ಬರು ಮೈಸೂರಿನವರೇ ಒಬ್ಬರು ಆಯುಕ್ತರಾಗಿದ್ದರು, ಚೀಫ್ ಕಮಿಷನರ್ ಡಾಕ್ಟರ್ ಸುಚೇತನ ಸ್ವರೂಪನವರೊಬ್ಬರು ಮಾಹಿತಿ ಆಯುಕ್ತರಾಗಿದ್ದಾಗ ಅವರು ಇಲ್ಲಿ ಬಂದು ಒಂದು ಅಧಿಕಾರಿಗಳಿಗೊಂದು ತರಬೇತಿಯನ್ನು ಮಾಡಿದರು. ಆ ತರಬೇತಿಯಲ್ಲಿ ಹೀಗೆ ಹೇಳಿದರು, ಇಲ್ಲ ಭಾಳ ನಮಗೆ ತೊಂದರೆ ಆಗ್ತಾ ಇದೆ, ಈ ರೀತಿ ಅನ್ನೆಸರಿಯಾಗಿ ಅರ್ಜಿಗಳನ್ನು ಹಾಕಿ ತೊಂದರೆ ಕೊಡ್ತಾ ಇದ್ದಾರೆ ಅಂದಾಗ ಅವರು ಬಂದು ಅಲ್ಲಿ ಒಂದು ಸೆಮಿನಾರ್ನಲ್ಲಿ ಹೇಳಿದರು, ನೀವು ಆ ರೀತಿ ಕೊಡ್ತಾ ಇದ್ದರೆ ಸೀದಾ ಅವ್ರ ಮೇಲೆ FIRಗಳನ್ನು ಹಾಕಿ, ಯಾರು ಮಾಹಿತಿ ಹಕ್ಕಿನ ಅರ್ಜಿಯನ್ನು ಹಾಕ್ತಾರೋ ಅವ್ರ ಮೇಲೆ ಹಾಕಿ ಅಂತಕ್ಕಂಥದ್ದು ಒಂದು ಹೇಳಿದರು. ಇಲ್ಲಿಯ ಪೇಪರ್ಗಳಲ್ಲಿ ಬಂತು, ಭಾಳಷ್ಟು ಪೇಪರ್ ಆಂದೋಲನ ಇಲ್ಲೆಲ್ಲ ಬಂತು. ಅದು ಕೊನೆಗೆ ಎಲ್ಲ ಪೇಪರ್ಗಳಲ್ಲೂ ಬಂತು, ಈ ರೀತಿ ಮೈಸೂರಿನಲ್ಲಿ ಅರ್ಜಿಯನ್ನು ಹಾಕಿದರೆ ಅವ್ರ ಮೇಲೆ FIR ಹಾಕಿ ಅಂತಕ್ಕಂಥ ಒಂದು ಇದಾಗಿದೆ, ಘಟನೆ ಆಗಿದೆ ಅಂತಕ್ಕಂಥದ್ದು ಮಾಡಿದಾಗ ಕೊನೆಗೆ ಅದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡಿದ್ದು ನಾವು. ಅದನ್ನು ಇಟ್ಕೊಂಡು ಮೈಸೂರಿನಲ್ಲಿ ಭಾಳಷ್ಟು ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲ ನೋಟಿಸ್ ಬೋರ್ಡ್ ಮೇಲೆ ಅಂಟಿಸಿದ್ರು, ಯಾರೇ ಮಾಹಿತಿ ತೋರಿಸ್ತಾ ಇದ್ರು, ಇಲ್ಲ ಮಾಹಿತಿ ನೀವು ಹಾಕಿದರೆ, ಅರ್ಜಿಯನ್ನು ನೀವು ಹಾಕಿದರೆ ನಿಮ್ಮ ಮೇಲೆ FIR, ಅಂದರೆ ಅಂತಹ ಭಯದ ವಾತಾವರಣನ ಹುಟ್ಟಿಸಿದ್ರು. ಯಾಕೆ ಹುಟ್ಟಿಸಿದ್ರು ಮೂಡಾದವರು? ಇವತ್ತು ಆಚೆಗೆ ಬಂದಿರತಕ್ಕಂಥದ್ದು ಅಲ್ಲಿ ನಡೆದಂಥ ಬ್ರಹ್ಮಾಂಡ ಭ್ರಷ್ಟಾಚಾರ, ಅಂದರೆ ಅಧಿಕಾರಿಗಳು ಅಲ್ಲಿ ನಡೆದಂತಹ ಅವ್ಯವಹಾರಗಳನ್ನು ಮುಚ್ಚಿ ಹಾಕಲಿಕ್ಕೆ ಈ ರೀತಿಯ ಸಬೂಬುಗಳನ್ನು ಹೇಳಿ ಏನು ದುರ್ಬಳಕೆ ಆಗ್ತಾ ಇದೆ ಅಂತಕ್ಕ ಪದವನ್ನು, ಅಥವಾ ಸುಲಿಗೆಕೋರರು RTA ಹಾಕ್ತಕ್ಕಂಥವ್ರು ಅಂತ ಮಾಡ್ತಾ ಇರ್ತಕ್ಕಂಥದ್ದನ್ನು ಭಾಳಷ್ಟು ನೋಡಿರ್ತಕ್ಕಂಥದ್ದು. ಆದರೆ ದುರ್ಬಳಕೆ ಆದರೆ ಖಂಡಿತ ತಪ್ಪು, ಅದನ್ನು ನಾವು ವಿರೋಧಿಸ್ತೀವಿ, ಅಂಥವ್ರ ವಿರುದ್ಧ ಆಗಬೇಕು. ಆದರೆ ಇಂತಹ ಒಂದು ಕಾಯಿದೆಯ ಹೆಸರಿಗೆ ಕಳಂಕ ತರತಕ್ಕಂಥ ಯಾವುದೇ ಕಾರ್ಯ ಆಗಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಕಳಕಳಿಯ ಮನವಿ. ಈ ರೀತಿಯ ಹಲವಾರು ನಮ್ಮಲ್ಲಿ ಇರ್ತಕ್ಕಂಥದ್ದು ಸಕ್ಸಸ್ ಸ್ಟೋರೀಸ್ ಇರ್ತಕ್ಕಂಥದ್ದು ತುಂಬ ಇದೆ. ಮೈಸೂರಿನಲ್ಲೇ ಇವರು ಸವಿತಾ ರಂಗನಾಥ್ ಇಲ್ಲೇ ಇದ್ದಾರೆ, ಇಲ್ಲಿಯ ಜೈಲಿಗೆ ಒಂದು ಅರ್ಜಿಯನ್ನು ಹಾಕಿದ್ರು. ಜೈಲುಗಳಲ್ಲೂ ಕೂಡ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗ್ತಾಯಿತ್ತು, ಒಳ್ಳೆಯ ಆಹಾರ ಕೊಡ್ತಾ ಇಲ್ಲ, ಅಲ್ಲೂ ಕೂಡ ಭಾಳಷ್ಟು ಭ್ರಷ್ಟಾಚಾರ ನಡೀತಾಯಿತ್ತು. ಕೈದಿಗಳಿಗೆ ಕೊಡ್ತಕ್ಕಂಥ ಆಹಾರದಲ್ಲೂ ಕೂಡ ಕಳಪೆ ಇದನ್ನು ಕೊಡ್ತಾಯಿದ್ರು. ಕೊನೆಗೆ ಅಲ್ಲಿ ಆಹಾರದ ಸ್ಯಾಂಪಲನ್ನು ಪಡೆದು ಇವರು ಲ್ಯಾಬೊರೇಟ್ರಿಗೆ ಎದಕ್ಕೆ ಕಳಿಸಿದ್ದಲ್ಲಮ್ಮ, ನೀವು ಎಲ್ಲಿಗೆ ಎಕ್ಸಾಮಿನೇಷನ್ ಕಳಿಸಿದ್ರಲ್ಲ ಅದನ್ನು? ಲ್ಯಾಬಿಗೆ ಲ್ಯಾಬಲ್ಲೂ ಕೂಡ ಪ್ರೂವ್ ಆಯ್ತು ಅದು ಕಳಪೆ ಮಟ್ಟದ ಆಹಾರ ಕೊಡ್ತಾ ಇದ್ದಾರೆ ಅಂತೇಳಿ. ಕೊನೆಗೆ ಇವರ ದೂರಿನ ಮೇಲೆ ಕೊನೆಗೆ ಅದು ಅಲ್ಲಿಯ ಸ್ವಲ್ಪ ಆಹಾರದ ಗುಣಮಟ್ಟ ಸ್ವಲ್ಪ ಜಾಸ್ತಿ ಆಯಿತು ಅಂತಕ್ಕಂಥದ್ದು. ಇನ್ನೊಂದು ಪ್ರಕರಣದಲ್ಲಿ, ನನ್ನದೇ ಒಂದು ಪ್ರಕರಣದಲ್ಲಿ ಸರ್, ಒಂದು ಮೆಡಿಟೇವ್ ಒಂದು ನ್ಯಾಷನಲ್ ಒಂದು ರಾಷ್ಟ್ರೀಯ ಅಭಿಯಾನವನ್ನೇ ಮಾಡಿದ್ದು. ತಾವು ನೋಡಿರ್ಬೋದು, ಭಾಳಷ್ಟು ಕೈದಿಗಳು ಬೇಲ್ ತೆಗೆದುಕೊಂಡು ಹೊರಗೆ ಬರಲಾರ್ದಷ್ಟು ಅಶಕ್ತರಾಗಿರ್ತಕ್ಕಂಥವ್ರು, ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥವ್ರು ಭಾಳಷ್ಟು ಜನ ಜೈಲುಗಳಲ್ಲಿ ಕೊಳಿತಾ ಇದ್ದರು. ಜೈಲಿನೆಲ್ಲ ಒಂದು ನಿಯಮ ಇದೆ, ನಮ್ಮಲ್ಲಿ ಇರ್ತಕ್ಕಂಥದ್ದು ಒಂದು CRPC ಒಂದು ನಿಯಮ. ಯಾವುದೇ ಒಬ್ಬ ವ್ಯಕ್ತಿ ಸಪೋಸ್ ಅವನು ಮಾಡಿರ್ತಕ್ಕಂಥ ಅಪರಾಧಕ್ಕೆ 3 ವರ್ಷ ಶಿಕ್ಷೆ ಇದ್ದರೆ, ಅವನು 1.5 ವರ್ಷ ಈ ರೀತಿ ಬೇಲ್ ಸಿಗದಲ್ಲಿ ಅಂಡರ್ ಟ್ರಯಲ್ ಪ್ರಿಸನರ್ ಆಗಿದ್ದರೆ ಅವನ ಬೇಷರತ್ತಾಗಿ ಕೋರ್ಟೇ ಅವನ್ನ ಜಾಮೀನಿನ ಮೇಲೆ ಬಿಡಬೇಕು ಅಂತಕ್ಕಂಥ ಒಂದು ಕಾನೂನಿದೆ ನಮ್ಮಲ್ಲಿ, CRPCಯಲ್ಲಿ ಇರ್ತಕ್ಕಂಥದ್ದು ಪ್ರೊವಿಷನ್. ಆದರೆ ಇದು ನಡೀತಾನೇ ಇರಲಿಲ್ಲ. ಕೊನೆಗೆ ಒಂದು ನ್ಯಾಷನಲ್ ಕ್ಯಾಂಪೇನ್ ಅಂತ ಮಾಡಿ ಎಲ್ಲ ರಾಜ್ಯಗಳ ಎಲ್ಲ ಡೈರೆಕ್ಟರ್ ಜನರಲ್ ಆಫ್ ಪ್ರಿಸನ್ಸ್ಗೆ ಒಂದು ಅರ್ಜಿಯನ್ನು ಹಾಕಿ ಕೇಳಿದ್ದು, ನಿಮ್ಮ ರಾಜ್ಯದಲ್ಲಿ ಈ ರೀತಿಯ, ಅಂದರೆ ಅವನು ಮಾಡಿರತಕ್ಕಂಥ ಅಪರಾಧದ 50% ಜಾಸ್ತಿ ಅವಧಿಯನ್ನು ಇವನಾಗಲೇ ಅಂಡರ್ ಟ್ರಯಲ್ ಪ್ರಿಸನರ್ ಆಗಿ ಮಾಡಿರ್ತಕ್ಕಂಥವರ ಹೆಸರುಗಳನ್ನು ಕೊಡಿ ಅಂತಕ್ಕಂಥದ್ದು, ಪ್ರಕರಣದ ಸಂಖ್ಯೆಯನ್ನು ಕೊಡಿ ಅಂತ ಹಾಕಿದಾಗ ಕೊನೆಗೆ ಸರ್ಕಾರಕ್ಕೆ ಅರ್ಥ ಆಯಿತು. ಕೊನೆಗೆ ಮಾಹಿತಿ ಆಯೋಗವು ಇಂಟರ್ಫಿಯರ್ ಆಗಿ ಕೊನೆಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದು ಡಿಸ್ಟ್ರಿಕ್ಟ್ ಸೆಷನ್ಸ್ ಜಡ್ಜ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ಅಂಥವ್ರದ್ದು ಎಲ್ಲರದನ್ನು ಕೂಡ ರಿವ್ಯೂ ಮಾಡಿ ಈ ಥರದ್ದು ಇದ್ದವ್ರನ್ನೆಲ್ಲ ಭಾಳಷ್ಟು ಜನನ ಬಿಡುಗಡೆ ಮಾಡಿದರು. ಇವಾಗ 3 ತಿಂಗಳಿಗೆ ಒಂದು ಸತಿ ಆ ಕಮಿಟಿ ಮೀಟಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದಾರೆ. ಅಂದರೆ ಹೀಗಾಗಿ ಈ ಕಾನೂನು ಬಂದ ಮೇಲೆ ನಮ್ಮ ಆಡಳಿತದಲ್ಲಿ ಆಮೂಲಾಗ್ರವಾದಂಥ ಬದಲಾವಣೆಗಳನ್ನು ನಾವು ನೋಡಿದ್ದೀವಿ. ಈ ರೀತಿಯ ಸಕ್ಸಸ್ ಸ್ಟೋರೀಸ್ ಭಾಳಷ್ಟು ಸಾವಿರಾರು ಇದೆ. ಹೇಳ್ತಾ ಹೋದರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮಲ್ಲಿ ಇರತಕ್ಕಂತಹ ಒಂದು ಅದು ಪ್ರಿಜುಡಿಸ್ ಅಂತ ನಾವು ಹೇಳ್ತೀವಿ. ಅಂದರೆ ಅರ್ಜಿ ಹಾಕುವವರು ಕೇವಲ ಕಿರುಕುಳ ಕೊಡಲಿಕ್ಕೆ ಅಥವಾ ವೈಯಕ್ತಿಕ ಲಾಭಕ್ಕೆ ಮಾಡ್ತಾಯಿಲ್ಲ, ಇಲ್ಲ, ಭಾಳಷ್ಟು ಸಮಾಜ ಸುಧಾರಣೆ ಆಗ್ತಾಯಿದೆ, ಆಡಳಿತದಲ್ಲಿ ಬದಲಾವಣೆಯನ್ನು ತಂದಿದ್ದೇವೆ. ಹೀಗಾಗಿ ಈ ಕಾನೂನಿನ ಬಗ್ಗೆ ನಮಗೆ ಅಪಾರ ಗೌರವ ಇದೆ. ಆದರೆ ಉಪಯೋಗಿಸುವವರು ಕೂಡ ಇದನ್ನು ಭಾಳ ಜುಡಿಷಿಯಸ್ ಆಗಿ ಉಪಯೋಗಿಸಿರ್ತಕ್ಕಂಥದ್ದು. ಆದರೆ ದುರ್ಬಳಕೆ ಆಗಿರ್ತಕ್ಕಂತಹ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಇದೇ ರೀತಿ ಆಯಿತು ನಮ್ಮಲ್ಲಿ. ಮಾಹಿತಿ ಆಯುಕ್ತರೇ ಅವರ ಪದವಿಯನ್ನು ದುರ್ಬಳಕೆ ಮಾಡಿ ಕೊನೆಗೆ ಬೆಳಗಾಂನಲ್ಲಿ ಇದ್ದಕ್ಕಂತಹ ಒಬ್ಬರು ರವೀಂದ್ರ ಡಾಕಪ್ಪನವರ್ ಅಂತಕ್ಕಂಥ ಒಬ್ಬ ಇನ್ಫಾರ್ಮೇಷನ್ ಕಮಿಷನರ್ ಒಬ್ಬ
ಅರ್ಜಿದಾರನಿಂದ 3 ಲಕ್ಷ ರೂಪಾಯಿ ಲಂಚ ಪಡಿಬೇಕಾದರೆ ಅವ್ರನ್ನ ಟ್ರ್ಯಾಪ್ ಮಾಡಿದರು. ದೇಶದ ಇತಿಹಾಸದಲ್ಲೇ ಮೊದಲು. ಅಂದರೆ ಮಾಹಿತಿ ಕೊಡಿಸ್ಲಿಕ್ಕೂ ಕೂಡ ಲಂಚ ಪಡಿತಕ್ಕಂಥ ಸ್ಥಿತಿ. ಇನ್ನೂ ಒಂದು ದುರ್ಬಳಕೆಯಲ್ಲಿ ಒಂದೇ ಒಂದು ನಮಗೆ ಸಿಕ್ಕಿದ್ದು ಅಂತಂದರೆ ಒಬ್ಬ ಡವಲ್ ಸಾಬ್ ಮಿಯಾಣ್ಣನವರಂತಕ್ಕಂಥವ್ರು ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಅರ್ಜಿಯನ್ನು ಹಾಕಿ 17,000 ಎರಡನೆಯ ಮೇಲ್ಮನೆಯನ್ನು ಮಾಹಿತಿ ಆಯೋಗಕ್ಕೆ ಹಾಕಿದರು. ಖಂಡಿತ ಅಂಥವನ್ನು ನಾವು ಖಂಡಿತ ಸಪೋರ್ಟ್ ಮಾಡೋದಿಲ್ಲ. ಕೊನೆಗೆ ಅದು ಬ್ಲ್ಯಾಕ್ ಲಿಸ್ಟ್ ಕೂಡ ಆಯಿತು. ಕೆಲವು ಅರ್ಜಿದಾರರನ್ನ ಬ್ಲ್ಯಾಕ್ ಲಿಸ್ಟ್ ಕೂಡ ಮಾಡಿದರು. ಅದು ಈ ರೀತಿ ದುರ್ಬಳಕೆ ಆಗಿರೋ ವಿರುದ್ಧ ಕೂಡ ಕ್ರಮ ಆಗ್ತಾ ಇದೆ. ದಯವಿಟ್ಟು ಈ ಕಾನೂನಿನನ್ನು ದಯವಿಟ್ಟು ಉಳಿಸಿ. ಈ ಕಾನೂನು ಇವತ್ತು ನಮ್ಮಲ್ಲಿ ಇವತ್ತೇನಾದರೂ ಪ್ರಜಾಪ್ರಭುತ್ವ ಉಳಿದಿದೆ ಅಥವಾ ಒಬ್ಬ ನಾಗರಿಕನಿಗೆ ಇವತ್ತು ಒಂದು ಎಲ್ಲಾದರೂ ಒಂದು ಗೌರವವಾದ ಸರ್ಕಾರಿ ಕಚೇರಿ ಎಲ್ಲೇ ಹೋದರೂ ಒಂದು ಗೌರವ ಸಿಗ್ತಾ ಇದೆ ಅಂದರೆ ಈ ಕಾನೂನಿನ ಮೂಲಕ ಅಂತಕ್ಕಂಥದ್ದು ಹೇಳಿ, ಇದು ಈ ಕಾನೂನಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಒಂದು ಅಂಶ. ಬೆಳಗ್ಗೆ ಇವರು ನಮ್ಮ ಮುರಳೀಧರ್ ಅವರು ಸವಿಸ್ತಾರವಾಗಿ ಕಾನೂನಿನ ಬಗ್ಗೆ ಹೇಳಿದ್ದಾರೆ. ಈ ಕಾರ್ಯಾಗಾರದಲ್ಲಿನ ಇಲ್ಲಿ ಬಂದಿರತಕ್ಕಂಥ ನಮ್ಮ ಕೆಲವು ಮಿತ್ರರಿಗೆ ಅರ್ಜಿಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಫಾರ್ಮ್ಯಾಟ್ ಕೊಡ್ತೀವಿ. ದಯವಿಟ್ಟು ನೀವು ಒಂದು ಅರ್ಜಿಯನ್ನು ಮಾಡಿ ಕೊಟ್ಟರೆ ಅದನ್ನು ರಿವ್ಯೂ ಮಾಡಿ ಯಾವ ರೀತಿ ಅದರಲ್ಲಿ ಲೋಪದೋಷಗಳಿದೆ ಅದರ ಬಗ್ಗೆ ಒಂದು ಡಿಸ್ಕಷನ್ ನಡೆಸೋಣಂತೆ. ಇದು ಸಾಧ್ಯನಾ? ಇದೆಯಲ್ಲ ಫೈಲ್ಸ್ನೆಲ್ಲ ಕೊಡ್ತಕ್ಕಂಥದ್ದು ಎಲ್ಲಿದ್ದಾರೆ ಗುರು? ಇದ್ದಾರೆ ಫೈಲ್ಸ್ಗಳು ಇದೆಯಲ್ಲ ಇಲ್ಲಿ. ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಭಾಳಷ್ಟು ಜನ ಗ್ರಾಮೀಣ ಭಾಗದಿಂದ ಬಂದವರು. ಅವರು ಅರ್ಜಿಗಳನ್ನು ಹಾಕ್ತಿರ್ತಕ್ಕಂಥದ್ದು ಕೂಡ ಗ್ರಾಮ ಪಂಚಾಯಿತಿಗಳಿಗೆ. ಹೀಗಾಗಿ ದಯವಿಟ್ಟು ಒಂದು ಅರ್ಜಿಯನ್ನು ನೀವು ಡ್ರಾಫ್ಟಿಂಗ್ ಮಾಡಿ ಅದನ್ನು ರಿವ್ಯೂ ಮಾಡಿ, ಬೇಕಾದರೆ ಕೊನೆಯಲ್ಲಿ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತಕ್ಕಂಥದ್ದು. ಇದನ್ನು ಫೈಲಲ್ಲಿದೆ ಅಲ್ಲ, ಇದನ್ನು ಇದೆಯಾ ಕಾಪೀಸು? ಇದು ಸೆಟ್ ಎಲ್ಲರಿಗೂ ಒಂದೊಂದು ಕೊಡಬೇಕು. ಸಿಕ್ಕಿದೆ, ಎಲ್ಲರಿಗೂ ಸಿಕ್ಕಿದೆ ಅಲ್ಲ? ದಯವಿಟ್ಟು ಇವಾಗ ಯಾರ್ಯಾರು ನಮ್ಮ RTI ಕಾರ್ಯಕರ್ತರಿದ್ದೀರಾ ಒಂದು ಡ್ರಾಫ್ಟ್ ಮಾಡಿ, ದಯವಿಟ್ಟು ಒಂದು ಡ್ರಾಫ್ಟ್ ಮಾಡಿ ಕೊಡಿ. ಅದನ್ನು ಇವರು ನಾನು ಮತ್ತು ಮುರಳೀಧರ್ ಅವರು ಅದರ ಬಗ್ಗೆ ಡಿಸ್ಕಷನ್ ಮಾಡ್ತಕ್ಕಂಥದ್ದು. ಈ ಮಧ್ಯದಲ್ಲಿ ಸರ್ ಇದು ವಿ ಕ್ಯಾನ್ ಗೋ ಫಾರ್ ಒಂದು ಇಂಟ್ರ್ಯಾಕ್ಷನ್. PIOಗಳದ್ದು ಭಾಳಷ್ಟು ಅವ್ರು ಇಂಟ್ರ್ಯಾಕ್ಷನ್ ಬೇಕು ಅಂತಿದ್ದಾರೆ ಸರ್. ದಯವಿಟ್ಟು ಬಂದುಬಿಡಿ, ನೀವು ಬಂದರೆ. ಈಗ ನಮ್ಮಲ್ಲಿ ಭಾಳಷ್ಟು ಜನ ಇದ್ದೀರಾ ಇಲ್ಲಿ? ಎಸ್ ಬನ್ನಿ, ಹತ್ರ ಬನ್ನಿ ಮೇಡಮ್. ಬನ್ನಿ ಮೇಡಮ್ ಬನ್ನಿ. ಇಲ್ಲ ಅಲ್ಲಿ ಮೈಕ್ ಕೊಡ್ತಾ ಇದ್ದಾರಾ? ಕೇಳಿ ನಿಮ್ಮ ಪ್ರಶ್ನೆ. ಸರ್ ಥ್ಯಾಂಕ್ ಯು, ತುಂಬ ಚೆನ್ನಾಗಿದೆ, ಒಳ್ಳೆ ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದೀವಿ. ನಾನು ಡಾಕ್ಟರ್ ವಸಂತಲಕ್ಷ್ಮಿ ಅಂತ ಸ್ಪೀಚ್ ಆ್ಯಂಡ್ ಹಿಯರಿಂಗಲ್ಲಿ CPIO ಆಗಿದ್ದೀನಿ. ನಂದೊಂದು 3 ಪ್ರಶ್ನೆ ಇದೆ ಸರ್. ಮೊದಲನೇದು ರೆಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನನಗೆ ರೆಕ್ರೂಟ್ಮೆಂಟಲ್ಲಿ 2 ಇಶ್ಯೂಸ್ ಆಗುತ್ತೆ. ಒಂದು, ಕೆಲವೊಂದು ಟೈಮು ರೆಕ್ರೂಟ್ಮೆಂಟ್ ವಿಲ್ ಬಿ ಪ್ಯೂರ್ಲಿ ಬೇಸ್ಡ್ ಆನ್ ಮಾರ್ಕ್ಸ್, PG ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಎಲಿಜಿಬಿಲಿಟಿ ಟೆಸ್ಟೆಲ್ಲ ಮಾಡ್ತೀವಿ, ಎಲಿಜಿಬಿಲಿಟಿ ಎಲ್ರಿಗೂ ಇರುತ್ತೆ. ಫೈನಲ್ ಮಾರ್ಕ್ಸ್ನ ನಾವು ಸುವೋಮೋಟೋ ಅಂಡರಲ್ಲಿ ಡಿಸ್ಕ್ಲೋಸ್ ಮಾಡಿ ಯಾರು ಸೆಲೆಕ್ಟ್ ಆಗಿದ್ದಾರೆ ಅವ್ರ ಮಾರ್ಕ್ಸ್ನ ಹಾಕಿರ್ತೀವಿ. ಬಟ್ ನೆಕ್ಸ್ಟ್ ನಮ್ಗೆ RTIಯಲ್ಲಿ ಏನು ಬರುತ್ತೆ ಅಂದರೆ ಅವ್ರದ್ದು ಮಾರ್ಕ್ಸ್ ಕಾರ್ಡ್ನ ನಮಗೆ ಪ್ರೊಡ್ಯೂಸ್ ಮಾಡಿ ಅಂತ ಬರುತ್ತೆ. ಅದು ಅವಶ್ಯಕತೆ ಇದೆಯಾ ಕೊಡೋಕ್ಕೆ? ಬಿಕಾಸ್ ನಾವು ಮಾರ್ಕ್ಸ್ನ ಅಲ್ಲಿ ಕೊಟ್ಟಿರ್ತೀವಿ ಸುವೋಮೋಟೋದಲ್ಲಿ. ಮತ್ತು ಮಾರ್ಕ್ಸ್ ಕಾರ್ಡ್ ಪ್ರತಿನ ಕೇಳ್ತಾರೆ ಸರ್, ಜೆರಾಕ್ಸ್ ಕಾಪಿ ಕೊಡಬೇಕಿರುತ್ತೆ ನಾವು ಅವ್ರಿಗೆ. ಅಂದರೆ ನೀವು ಕಂಡಕ್ಟ್ ಮಾಡಿರೋ ಎಕ್ಸಾಮ್ದು ಮಾರ್ಕ್ಸ್ ಡೀಟೇಲ್ಸ್ ಇಲ್ಲ, ಇದು PG ಎಕ್ಸಾಮ್ ಅವ್ರದ್ದು ಯೂನಿವರ್ಸಿಟಿ ಕಂಡಕ್ಟ್ ಮಾಡಿರುತ್ತಲ್ಲ. ಅಲ್ಲ, ಕ್ಯಾಂಡಿಡೇಟ್ದು ಮಾರ್ಕ್ಸ್ ಕಾರ್ಡ್ ಕೇಳ್ತಾ ಇದ್ದಾರಾ? ಕ್ಯಾಂಡಿಡೇಟ್ದು ಮಾರ್ಕ್ಸ್ ಕಾರ್ಡ್ ಯಾರು ಸೆಲೆಕ್ಟ್ ಆಗಿರ್ತಾರೋ ಅವ್ರದ್ದು ಡಿಗ್ರಿ ಮಾರ್ಕ್ಸ್ ಕಾರ್ಡ್ನ ಕೇಳ್ತಾರೆ. ಖಂಡಿತ ಕೊಡಬೇಕಾಗಿಲ್ಲ ಅಲ್ವಾ? ದಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದಿ ಪಬ್ಲಿಕ್ ಪರ್ಪಸ್. ಯಾಕೆಂದರೆ ನೀವು ಅದನ್ನು ಡಿಸೈಡ್ ಮಾಡಿದ್ದೀರಾ. ಹೌದು. ಯಾವ ಬೇಸಿಸ್ ಮೇಲೆ ಮಾಡಿದ್ದೀರಾ ಅದನ್ನು ಹೇಳಿದ್ದೀರಾ. ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆ ಅಥವಾ ಲೋಯೆಸ್ಟ್ ಮಾರ್ಕ್ಸ್ ಬಂದಿದೆ, ಫೇಲ್ ಆಗಿದೆ, ಪಾಸ್ ಆಗಿದೆ, ವಾಟ್ ಎವರ್ ಇಟ್ ಈಸ್. ಅದನ್ನು ಒಂದು ಕಾಪಿಯನ್ನು ಕೊಡೋ ಬೇರೆಯವ್ರು ಕೇಳೋಕ್ಕಾಗಲ್ಲ. ಅವರೇ ಕೇಳಿದ್ರೆ ಅಫ್ಕೋರ್ಸ್ ಕೊಡ್ತೀರಾ ನೀವು, ಅವ್ರ ಹತ್ರನೇ ಇರುತ್ತದು. ಸೊ ಬೇರೆಯವ್ರು ಕೇಳಿದ್ರೆ ಇವಾಗೆಲ್ಲ ಹೊಸ ತೀರ್ಪುಗಳು ಬಂದಿದೆ, ಅದಕ್ಕೆ. ಆದರೆ ನಾನು ಅಂದ್ಕೊಂಡೆ ನೀವು ಕಂಡಕ್ಟ್ ಮಾಡೋ ಎಕ್ಸಾಮ್ಗೆ ಕೊಟ್ಟಿರೋ ಮಾರ್ಕ್ಸ್ ಇರುತ್ತಲ್ಲ ಕ್ಯಾಂಡಿಡೇಟ್ಗೆ, ಅದನ್ನು ಫುಲ್ ಡೀಟೇಲ್ ಹಾಕ್ಬೇಕು ನೀವು. ಅದ್ರದ್ದು ಮಾರ್ಕ್ಸ್ ಹಾಕಿರ್ತೀವಿ, ಬಟ್ ಅದು OMR ಶೀಟ್ಸ್ ಎಲ್ಲ ಕೊಡಬೇಕಾಗತ್ತಾ ಸರ್? ಆಗ ಅದೆಲ್ಲ ಏನು ಬೇಡ, ಇಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತ ಹಾಕಿದ್ರೆ ಸರ್. ಎಸ್ ಸರ್, ಅದು ಸುವೋಮೋಟೋ ಡಿಸ್ಕ್ಲೋಜರ್ ಹಾಕ್ತೀವಿ. ಅದನ್ನು ನೀವು ವೆಬ್ಸೈಟ್ ಎಲ್ಲಾರ ಹಾಕಿ ಯಾರ RTIಯಲ್ಲಿ ಕೇಳಿದ್ರು ಕೊಡಿ. ಇಂಥ ವ್ಯಕ್ತಿ ಇಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ, ಇಂಥ ವ್ಯಕ್ತಿ ಇಷ್ಟು ಕಮ್ಮಿ ಮಾರ್ಕ್ಸ್ ತೊಗೊಂಡಿದ್ದಾರೆ, ವಾಟ್ ಎವರ್ ಇಟ್ ಈಸ್. ಆ ಲಿಸ್ಟನ್ನ ನೀವು ಪಬ್ಲಿಕ್ ಮಾಡಬೇಕು. ಹೊತ್ತು ಕ್ಯಾಂಡಿಡೇಟ್ ಕೊಟ್ಟಿರೋ ಮಾರ್ಕ್ಸ್ ಕಾರ್ಡು ಇದನ್ನು ಫಿಡ್ಯೂಷರಿ ರಿಲೇಷನ್ಶಿಪ್ ಅಂತಾರೆ. ಅದು ಬೆಳಗ್ಗೆ ಹೇಳೋವಾಗ ನನ್ನ ಸಮಯ ಇಲ್ಲ ಅಂತ ಬಿಟ್ಟೆ. ಫಿಡ್ಯೂಷರಿ ರಿಲೇಷನ್ಶಿಪ್ ಅಂದರೆ ನಾನು ನಿಮಗೆ ಮಾರ್ಕ್ಸ್ ಕಾರ್ಡ್ ಕೊಟ್ಟಾಗ ನೀವು ಅದನ್ನು ಯಾರಿಗೂ ಕೊಡಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಹೌದು, ದಟ್ ಈಸ್ ಮೈ ನಂಬಿಕೆ.
ನೀವು ಕೊಡ್ತೀನಿ ಅಂತ ನೀವು ಹೇಳಿದ್ರೆ ಮೊದಲೇ ನಾನು ಕೊಡ್ತಾನೆ ಇರಲಿಲ್ಲ, ಅಥವಾ ಕೊಡ್ತಿದ್ದೆ, ಅವನು ಬಿಟ್ಟಿದ್ದದು, ಕ್ಯಾಂಡಿಡೇಟಿಗೆ ಬಿಟ್ಟಿದ್ದು. ಸೊ ಅದಕ್ಕೆ ನೀವು ಮುಂದೆ ಆಗೋ ಎಕ್ಸಾಮಲ್ಲಿ ಬೇಕಾದರೆ ಆ ರೀತಿ ಒಂದು ಕ್ಲಾಸನ್ನು ತಗೊಳ್ಬೋದು. ಇದನ್ನು ನಾವು ಮಾಹಿತಿ ಹಕ್ಕು ಕಾನೂನು ಪ್ರಕಾರ ಮುಂದೆ ಯಾರು ಕೇಳಿದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಕೊಡ್ಬೋದಾ ಬೇಡವಾ, ಆವಾಗಲೇ ನೀವು ಅವ್ರಿಗೆ ಕಳಿಸಿ ಅವ್ರನ್ನ ಕೇಳೋ ತಲೆನೋವೆಲ್ಲ ತಪ್ಪತ್ತೆ. ಸೊ ಇದು ಫಿಡ್ಯೂಷರಿ ರಿಲೇಷನ್ಶಿಪ್ ಅಂತ. ಸೊ ರೈಟ್ ನೌ ಇವತ್ತಿನ ಜಡ್ಜ್ಮೆಂಟ್ಗಳ ಪ್ರಕಾರ ಅದು ಬೇಕಿಲ್ಲ, ಕೊಡಬೇಕಾಗಿಲ್ಲ. ಮಾರ್ಕ್ಸ್ ಡಿಸ್ಕ್ಲೋಸ್ ಮಾಡಬೇಕು, ಅದು ಹೊಸಾಗಿ ಬಂದಿದೆ ಇವಾಗ. ಎಲ್ಲ ಕ್ಯಾಂಡಿಡೇಟ್ದು ಮಾರ್ಕ್ಸ್ ಡಿಸ್ಕ್ಲೋಸ್ ಮಾಡಬೇಕು. ಮತ್ತು ಇನ್ನೊಂದು ಇದೇ ರಿಲೇಟೆಡ್ ಬರೋದೇನೆಂದರೆ ನಮಗೆ ನೆಕ್ಸ್ಟ್ ಇಂಟರ್ವ್ಯೂ ಬೇಸ್ಡ್ ಈ ಫ್ಯಾಕಲ್ಟಿ ಲೆವೆಲ್ ಪೊಸಿಷನ್, ಹೈಯರ್ ಪೊಸಿಷನ್ಸ್ ಮಾಡ್ತೀವಲ್ಲ, ದ್ಯಾಟ್ ವಿಲ್ ಬಿ ಬೇಸ್ಡ್ ಆನ್ ಇಂಟರ್ವ್ಯೂ. ಅವ್ರ ಎಲಿಜಿಬಿಲಿಟಿ ಟೆಸ್ಟ್ ಆಗುತ್ತೆ, ಆದರೆ ಇಂಟರ್ವ್ಯೂ ಪ್ಯಾನಲ್ ಇರ್ತಾರೆ, ಒಂದು 8-10 ಜನ ಇರ್ತಾರೆ, ನಮಗೆ ಸೆಂಟ್ರಲ್ ಮಿನಿಸ್ಟ್ರಿಯಿಂದೆಲ್ಲ ಬಂದಿರ್ತಾರೆ. ಆ ಇಂಟರ್ವ್ಯೂ ಪ್ಯಾನಲಲ್ಲಿ ಏನಾಯಿತು, ಅವ್ರ ಮಾರ್ಕ್ಸ್ ಕೊಡಿ, ಅವ್ರು ಹೆಂಗೆ ಸೆಲೆಕ್ಟ್ ಆದರು ಅಂತೆಲ್ಲ ಕೇಳ್ತಾರೆ. ಅದನ್ನು ನಾವು ಕೊಡಬೇಕಾಗಿಲ್ಲ ಅಲ್ಲ ಸರ್ ಅದನ್ನು? ಬಿಕಾಸ್ ಅದು ಇಂಟರ್ವ್ಯೂ ಮಾರ್ಕ್ಸ್ ತಿಳ್ಕೊಂಡ್ರೆ ಅವ್ರಿಗೆ ಇವ್ರು ಏನು ಬೇಕಿದ್ರೂ ಮಾಡ್ಬೋದು ನೆಕ್ಸ್ಟ್ ಹಾನಿನ, ಅದು ಚಾನ್ಸಸ್ ಆರ್ ದೇರ್. ಖಂಡಿತ ಅದಕ್ಕೇನೆ ಅದನ್ನು ಬಿಟ್ಟಿದ್ದಾರೆ, ಅದಕ್ಕೇನೆ ಅದನ್ನು ಕೊಡಬಾರ್ದು ಅಂತ ಮಾಡಿರೋದು. ಯಾಕೆಂದರೆ ಯಾವುದೋ ಮಾಹಿತಿಯನ್ನು ಪಡ್ಕೊಂಡು ಆ ಮಾಹಿತಿನೇ ಇನ್ನೊಂದು ಕೃತ್ಯಕ್ಕೆ ಕಾರಣ ಆಗುತ್ತೆ ಅನ್ನೋದಾದರೆ ಅದನ್ನು ಕೊಡಬೇಡಿ ಅಂತ. ವಿಚ್ ಇನ್ಸೈಟ್ಸ್ ಎ ಪರ್ಸನ್ ಟು ಕಮಿಟ್ ಎ ಕ್ರೈಮ್ ಅನ್ನೋ ಒಂದು ಮಾಹಿತಿಯನ್ನು ಕೊಡಬಾರ್ದು ಅಂತ ಹೇಳಿದ್ದಾರೆ. ಅದು ಸೆಕ್ಷನ್ 8 ಬರುತ್ತೆ. ನೀವು ಅದು ನೋಡ್ಕೊಂಡ್ಬಿಟ್ರೆ ಸರಿಯಾಗಿ ಗೊತ್ತಾಗುತ್ತೆ, ಅದು ಕೊಡಬೇಕಾಗಿ. ಸಾರ್ವಜನಿಕ ಹಿತಾಸಕ್ತಿನೂ ಇಲ್ಲ ಅಂತ ರಿಜೆಕ್ಟ್ ಮಾಡ್ಬೋದಲ್ವ? ಅಲ್ಲ, ಆ ಥರ ಇಲ್ಲದೆ ಇದ್ರೂ ಇನ್ಫಾರ್ಮೇಷನ್ ವಿಚ್ ಈಸ್ ಪ್ರೊವೈಡೆಡ್ ಮೇ ಇನ್ಸೈಟ್ ಎ ಪರ್ಸನ್ ಟು ಕಮಿಟ್ ಎ ಕ್ರೈಮ್ ಅಂತ ಇದೆ, ಅಂತ ಮಾಹಿತಿನ ಕೊಡಬಾರ್ದು ಅಂತಿದೆ. ದಟ್ ಇಸ್ ವಾಟ್ ಆ ಕ್ಲಾಸಲ್ಲಿ ಬರುತ್ತದೆ. ಫಾರ್ ಎಕ್ಸಾಂಪಲ್, ಇವಾಗ 5-6 ಜನನ ಅರೆಸ್ಟ್ ಮಾಡಿದ್ದಾರೆ ಯಾವುದೋ ವಿಷಯಕ್ಕೆ. ಅರೆಸ್ಟ್ ಮಾಡಿರೋರಿಗೆ ಅವ್ರ ಮನೆಯವ್ರಿಗೆ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾರೆ, ಸರಿ. ಅದು ಯಾರನ್ನು ಇನ್ವೆಸ್ಟ್ ಮಾಡಿದ್ದೀರಾ, ಯಾಕೆ ಇನ್ವೆಸ್ಟ್ ಮಾಡಿದ್ದೀರಾ ಅನ್ನೋ ಮಾಹಿತಿ ಇರ್ಬೋದೇ ಹೊರತು ಅವ್ರಿಗೆ ಪ್ರೊಟೆಕ್ಷನ್ ಸಿಕ್ಕತ್ತಾ ಅದರಿಂದ, ಅಥವಾ ಏನಾರು ಅವ್ರ ಮೇಲೇ ಏನಾರು ಆಗುತ್ತಾ, ಅದನ್ನು PIO ಆದವರು ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಾಗತ್ತೆ. ಓಕೆ ಸರ್. ಬಟ್ ಈ ಕ್ಲಾಸ್ ಇದೆ. ಎಸ್ ಸರ್. ಮತ್ತು BPL ಕಾರ್ಡ್ ಹೋಲ್ಡರ್ಸ್ ಇರ್ತಾರಲ್ಲ, ಅವರು BPL ಅಂತ ಬರೆದಿರ್ತಾರೆ, ಬಟ್ ಏನೋ ಅಟ್ಯಾಚ್ ಮಾಡಿರಲ್ಲ. ಅವಾಗ ನಾವು ಡೈರೆಕ್ಟಾಗಿ ರಿಜೆಕ್ಟ್ ಮಾಡಬೇಕಾ, ಅಥವಾ BPL ಕಾರ್ಡ್ ಕಳಿಸಿ ಅಂತ ಅವ್ರಿಗೆ ಹೇಳಬೇಕು? ರಿಜೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಅದೊಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನೀವು ಈ ಥರ BPL ಕಾರ್ಡ್ ಹಾಕಿದ್ದೀರಾ, ಕಾನೂನು ಪ್ರಕಾರ BPL ಕಾರ್ಡ್ ಆಗೋದಿಲ್ಲ. ದಯವಿಟ್ಟು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ದು ಕಾಪಿ ಕಳಿಸಿ, ನಾವು ಮುಂದಿನ ಕ್ರಮ ಕೈಗೊಳ್ತೀವಿ ಅಂತ ಒಂದು ಹಾಕ್ಬೋದು. ಇಲ್ಲ ಅಪ್ಲಿಕೇಶನ್ ಇನ್ಕಂಪ್ಲೀಟ್ ಅಂತ ನೀವು ವಾಪಸ್ ಕಳಿಸಿದ್ರು ನಡೆಯುತ್ತೆ, ಏನು ನಿಮಗೇನು ತೊಂದರೆ ಇಲ್ಲ. ಬಟ್ ನಾ ಸೆಕೆಂಡ್ ಅಪ್ರೋಚ್ ಹೇಳಲ್ಲ, ಫಸ್ಟ್ ಅಪ್ರೋಚ್ ಹೇಳ್ತೀನಿ, ಸೊ ದಟ್ ನಾಗರಿಕರಿಗೆ ಸಹಾಯಕವಾಗಿರುತ್ತೆ ಅಂತ. ಅವಾಗ ಟೈಮ್ ಫ್ರೀಸ್ ಮಾಡ್ಕೋಬೋದಲ್ಲ ಸರ್? 30 ಡೇಸ್ ಇರುತ್ತಲ್ಲ, ಅವ್ನು ಕೊಡೋವರೆಗೂ ನಿಮಗೆ ಟೈಮ್ ಸಿಗುತ್ತೆ. ಓಕೆ. ಮತ್ತು ಸರ್, ನೀವು ಬೆಳಗ್ಗೆ ಒಂದು ಹೇಳಿದ್ರಿ, ಅದು ನಮಗೆ ಹೆಲ್ಪ್ ಆಗ್ತಿತ್ತು. 5 ಪೇಜಸ್ ಮಾತ್ರ ಇದೆ, ದುಡ್ಡು ತೊಗೊಳ್ಬೇಡಿ, ಹಾಗೆ ಕೊಡಿ ಅಂತ. ಅದಕ್ಕೇನಾದ್ರು ರೆಫರೆನ್ಸ್ ಇದೆಯಾ? ಅದು ನಿಮ್ಮ ಸೆಂಟ್ರಲ್ ಗೌರ್ಮೆಂಟಿಗೆ ಬರಲ್ಲ. ನೀವು ಸೆಂಟ್ರಲ್ ಗೌರ್ಮೆಂಟ್ ಆಫೀಸ್ ತಾನೆ? ಸೆಂಟ್ರಲ್ ಗೌರ್ಮೆಂಟ್ ನಿಮಗೆ ಬರಲ್ಲ ಬಿಡಿ. ಸೊ ನಾವು 1 ಪೇಜ್ ಆದರೂ ತೊಗೊಳ್ಬೇಕಾಗುತ್ತೆ? ನೀವು 1 ಪೇಜಿಂದ 2 ಪೇಜ್, ಅದು ಬರೀ ಸ್ಟೇಟ್ ಗೌರ್ಮೆಂಟಿಗೆ ಮಾತ್ರ. ನಮಗೇನು ಭಯ ಅಂದರೆ, ಅಫ್ಕೋರ್ಸ್ ಪೋಸ್ಟಲ್ ಚಾರ್ಜಸ್ ಜಾಸ್ತಿ ಇರುತ್ತೆ, ಸೊ ಕಳಿಸ್ಬಿಡ್ತೀವಿ. ತಗೊಂಡವ್ರೆ ಯಾವ ಬೇಸಿಸ್ ಮೇಲೆ ಕಳಿಸಿದ್ರೆ ಮತ್ತೆ ಕಟ್ಬಿಟ್ರೆ ಅಂತ ಭಯ. ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಫೀಸಸ್ಗೆ ಆಗಿರುವಂಥ ಸಪರೇಟ್ ರೂಲ್ಸ್ ರೆಗ್ಯುಲೇಷನ್ ಇದೆ RTIನಲ್ಲಿ, ಅದು ಅಪ್ಲೈ ಆಗುತ್ತೆ. ನಿಮ್ಗೆ ಆ ರೂಲ್ 14 ಅಪ್ಲೈ ಆಗಲ್ಲ. ನಿಮಗೆ 14 ಬರಲ್ಲ. ಒಂದು ಅಪ್ಲಿಕೇಶನಲ್ಲಿ ಒಂದೇ ಮಾಹಿತಿ ಕೇಳಬೇಕು, ಅದು ಯಾವುದು ಅಪ್ಲೈ ಆಗಲ್ಲ ನಿಮಗೆ. ಇಲ್ಲ ಸರ್, ಮತ್ತೆ ತಂದ್ಬಿಟ್ಟಿದ್ದಾರೆ, ಅಲ್ಲೂ ಕೂಡ ಇಲ್ಲ ಬಂದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಬಂದಿಲ್ಲ, ಸ್ಟೇಟ್ ವೈಸ್ ಮಾಡ್ಕೊಂಡಿದ್ದಾರೆ. ಬಿಹಾರಲ್ಲಿ ಮಾಡಿದ್ದಾರೆ, ಉತ್ತರಾಖಂಡಲ್ಲಿ ಮಾಡಿದ್ದಾರೆ, ಡೆಲ್ಲಿಲಿ ಮಾಡಿದ್ದಾರೆ, ಬೇರೆ ಬೇರೆನೋ ಮಾಡ್ಕೊಂಡಿದ್ದಾರೆ. ಬಟ್ ಸೆಂಟ್ರಲ್ has not come out with that. Central Information Commission, I don't think it has come out with that. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ಈಗ ತಾವು ಹೇಳಿದ್ರಲ್ಲ, ಇದರಲ್ಲಿ ಇವಾಗ ದ ಡಿಸೈಡೆಡ್ ಡಿಸಿಷನ್ ಮೇಡಮ್. ಈಗ ಯಾವುದೇ ಎಕ್ಸಾಮಿನೇಷನನ್ನು, ಯಾವುದೇ ಆನ್ಸರ್ ಸ್ಕ್ರಿಪ್ಟನ್ನು ಯಾರು ಬರೆದಿರ್ತಾರೋ ಅಪ್ಲಿಕ್ಯಾಂಟ್ ಅವ್ರಿಗೆ ಮಾತ್ರ ಕೊಡ್ಬೋದೇ ಹೊರತು ಬೇರೆಯವ್ರಿಗೆ ಕೊಡ್ಲಿಕ್ಕೆ ಬರ್ಬೋದಿಲ್ಲ. ಅವ್ರಿಗೆ ಮಾತ್ರ ಕೊಡಲೇಬೇಕದು. ಆನ್ಸರ್ ಬುಕ್ಕನ್ನು ಯಾರೀಗ ನಾನು ಬರೆದಿದ್ದರೆ ನನಗೆ ಕೊಡಲೇಬೇಕು ಒಂದು. ಆಮೇಲೆ ರಿಕ್ರೂಟ್ಮೆಂಟ್ನಲ್ಲಿ ಇದು ಮಾರ್ಕ್ಸ್ ಏನು, ಇಂಟರ್ವ್ಯೂ ಇದು ರಿಟರ್ನ್ ಟೆಸ್ಟ್ ಇಂಟರ್ವ್ಯೂನಲ್ಲಿ ಪಡೆದಂಥ ಮೆರಿಟ್ ಲಿಸ್ಟ್ಗಳನ್ನು ಕಡ್ಡಾಯವಾಗಿ ವೆಬ್ಸೈಟಲ್ಲಿ ಹಾಕಬೇಕು ಅಂತಕ್ಕಂಥದ್ದು ಎಲ್ಲರದ್ದು ಹಾಕಬೇಕು. ಪಾಸ್ ಆಗಿರೋರು, ಫೇಲ್ ಆಗಿರೋರು, ಸೆಲೆಕ್ಟ್ ಆಗಿರೋರು, ಸೆಲೆಕ್ಟ್ ಆಗದೇ ಇರೋರು ಎಲ್ಲರದ್ದೂ ಬರಬೇಕು. ಅದು ಆನ್ಸರ್ ಬುಕ್ ಎದರ್ ಇಟ್ ಈಸ್ ಯಾವುದು ರಿಕ್ರೂಟ್ಮೆಂಟ್ ಇರ್ಬೋದು, ಯೂನಿವರ್ಸಿಟಿ ಇರ್ಬೋದು, ಅಥವಾ ಯಾವುದೇ ಎಕ್ಸಾಮಿನೇಷನ್ ಇರ್ಬೋದು, ಆನ್ಸರ್ ಶೀಟ್ ಯಾರು ಬರೆದಿರ್ತಾರೋ ಅವ್ರಿಗೆ ಮಾತ್ರ ಕೊಡಬೇಕು ಅಂತಕ್ಕಂಥದ್ದು. ದಟ್ ಈಸ್ ದಿ ಇವತ್ತಿನ ಇದರಲ್ಲಿ ದಟ್ ಈಸ್ ದಿ ಸ್ಟ್ಯಾಂಡ್ ಆಫ್ ದ ಕೋರ್ಟ್. ನಾವೆಲ್ಲ ಹೇಳ್ತಾ ಇರೋದು ರೀಸೆಂಟಾಗಿರುವಂಥ ರೂಲ್ಸು.
ನಾಳೆ ಬೆಳಗ್ಗೆ ಪೇಪರ್ಲಿ ಇನ್ನೇನೋ ಬರುತ್ತೆ, ಇನ್ನೇನೋ ಜಡ್ಜ್ಮೆಂಟ್ ಬಂದರೆ ಸ್ವಲ್ಪ ನೀವು ನೋಡ್ಕೋಬೇಕಾಗತ್ತೆ. ಸರ್ ನಮಸ್ಕಾರ ಸರ್, ಉಮೇಶ್ ಅಂತೇಳಿ ಶಿವಮೊಗ್ಗದಿಂದ. ಮಾಹಿತಿ ಹಕ್ಕು ಕಾಯ್ದೆಯಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬರುತ್ತಾ ಸರ್? ಮಾಹಿತಿ ಕೇಳ್ಬೋದಾ? ಮಾಹಿತಿ ಕೇಳ್ಬೋದು. ಅಲ್ಲಿ ಏನಾಗ್ತದೆ, ಇದು ಎಲ್ಲ ಸರ್ಕಾರಿ ಕಚೇರಿಗಳು ಕೂಡ ಮಾಹಿತಿ ಹಕ್ಕಿನ ಇದು ವ್ಯಾಪ್ತಿಗೆ ಬರ್ತದೆ. ಪೊಲೀಸ್ನಲ್ಲಿ ಏನಾಗಿದೆ ಅಂತಂದರೆ, ನಾರ್ಮಲಿ ಅತಿ ಹೆಚ್ಚಿನ ಮಾಹಿತಿಗಳನ್ನು ಕೇಳ್ತಾ ಇರೋದು, ನೀವು ಅದು ಒಂದು ಕಂಪ್ಲೇಂಟ್ ಕೊಟ್ಟಿರ್ತೀರ, FIR ಆಗಿರ್ತದೆ. ಆ FIRಗೆ ಸಂಬಂಧಪಟ್ಟಂಥ ಮಾಹಿತಿ ಆದರೆ ಚಾರ್ಜ್ ಶೀಟ್ ಹಾಕೋವರೆಗೂ ಕೂಡ ಕೇವಲ FIRಗೆ ಕೊಡಿ, ಆ ಏನಿರ್ತದೆ ಇನ್ವೆಸ್ಟಿಗೇಷನ್ ಪ್ರೊಸೆಸ್ದನ್ನು ಕೊಡಬೇಡಿ. ಬಟ್ ಒನ್ಸ್ ಚಾರ್ಜ್ ಶೀಟ್ ಹಾಕಿದ ಮೇಲೆ ಎಲ್ಲ ಮಾಹಿತಿ ಎಕ್ಸೆಪ್ಟ್ ಕೇಸ್ ಡೈರಿ ಒಂದನ್ನು ಕೊಡಲಿಕ್ಕೆ ಬರೋದಿಲ್ಲ, ಎಲ್ಲ ಮಾಹಿತಿಯನ್ನು ಕೊಡಬೇಕಾಗ್ತದೆ ಪೊಲೀಸ್ನವರು ಚಾರ್ಜ್ ಶೀಟ್ ಹಾಕಿದ ಮೇಲೆ. ಕೆಲವು ಟೈಮಲ್ಲಿ ಚಾರ್ಜ್ ಶೀಟಲ್ಲಿ ಅವರು ಇದೆಲ್ಲ ಹಾಕ್ತಾರಲ್ಲ ಸರ್, 307 ಅದೆಲ್ಲ ಸೂಟ್ ಆಗಿರುವಂಥದ್ದು ಹಾಕಿರಲ್ಲ. ಅದನ್ನು ನೀವು RTA ಅಲ್ಲಿ ಕೇಸ್ ಫೈಲಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನು ಕೇಳ್ಬೋದೇ ಹೊರತು ಅದನ್ನು ಯಾಕೆ ಹಾಕಿಲ್ಲ, ಇದನ್ನು ಯಾಕೆ ಹಾಕಿಲ್ಲ, ಆ ರೀತಿ ನಾವು ಕೇಳಲಿಕ್ಕೆ ಬರೋದಿಲ್ಲ. ಅಲ್ಲಿರ್ತಕ್ಕಂಥದ್ದು ಇದು, ಒಂದು ಸತಿ ಚಾರ್ಜ್ ಶೀಟ್ ಹಾಕಿದರೆ, ಹಾಕ್ದಲ್ಲೇ ಇದ್ದರೆ ಅವ್ರಿಗೆ ಒಂದು ಪ್ರಾವಿಷನ್ ಇದೆ 81H ಅಲ್ಲಿ, ದ ಇನ್ಫಾರ್ಮೇಷನ್ ವಿಚ್ ವುಡ್ ಇಂಪೀಡ್ ದ ಪ್ರೊಸೆಸ್ ಆಫ್ ಇನ್ವೆಸ್ಟಿಗೇಷನ್ ಅಂತಾರೆ. ಅಂದರೆ ಅಪರಾಧದ ತನಿಖೆಗೆ ಅಡ್ಡಿಪಡಿಸ್ತಕ್ಕಂಥ ಮಾಹಿತಿ ಆಗಿರೋದರಿಂದ ಅದನ್ನು ಕೊಡೋದಿಲ್ಲ ಅಂತ ಹೇಳ್ತಾರೆ. ದಟ್ ಈಸ್ ದಿ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಪರ್ಚೇಸ್ ಡಿಪಾರ್ಟ್ಮೆಂಟ್ ಒಂದು ಇರುತ್ತೆ ಸರ್, ಅಲ್ಲಿ MT ಡಿಪಾರ್ಟ್ಮೆಂಟು, ಮೆಕ್ಯಾನಿಕಲ್ ಟೂಲ್ಸ್ ಡಿಪಾರ್ಟ್ಮೆಂಟಲ್ಲಿ ಪರ್ಚೇಸಲ್ಲಿ ಅಲ್ಲಿ ಸ್ವಲ್ಪ ಭ್ರಷ್ಟಾಚಾರ ಆಗಿರೋದು ಕೆಲವು ಕಡೆ ಮಾಹಿತಿ ಬರುತ್ತೆ. ಅಲ್ಲಿ ಕೇಳಿದ್ರೆ ನಮಗೆ ಇದು ಸಂಬಂಧ ಬರೋಲ್ಲ ಕೇಳ್ತಾರೆ ಸರ್, ಹೇಳ್ತಾರೆ ಆ ರೀತಿ. ಸರ್ ಇವಾಗ ಭ್ರಷ್ಟಾಚಾರದ ಪ್ರಕರಣಗಳು ಆಗಿರುತ್ತೆ ಆಗಲ್ಲ ಅನ್ನೋದು ನಾವು ಅದ್ರ ಮೇಲೆ ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಪರ್ಚೇಸಸ್ ಬಗ್ಗೆ ಏನಾರ ಕೇಳಿದ್ರೆ ಅದನ್ನು ಕೊಡಬೇಕು ಅಷ್ಟೇ ಲೆಕ್ಕ. ಇವಾಗ ಅವರು ಇದಕ್ಕೆ ನಾವು ಆ ಕಾಯ್ದೆಗೆ ಅಡಿ ಬರೋದಿಲ್ಲ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ. ಆ ಥರ ಇಲ್ಲಲ್ಲ. ಪರ್ಚೇಸ್ ಇಸ್ ಟು ಬಿ ಗಿವನ್ ಪ್ರೊಕ್ಯೂರ್ಮೆಂಟ್ ಡೀಟೇಲ್ಸ್ ಕೊಡಬೇಕು ಅಂತಿದೆ. ಪ್ರೊಕ್ಯೂರ್ಮೆಂಟ್ ಅಂದರೆ ಪರ್ಚೇಸಸ್ ಅಂತ. ಪರ್ಚೇಸ್ ಸರ್. ಪರ್ಚೇಸ್ ಯಾವ ಥರದ್ದು ಪರ್ಚೇಸ್ ಮಾಡಿದ್ದೀರಾ ನೀವು, ಏನು ಪರ್ಚೇಸ್ ಮಾಡಿದ್ದೀರಾ, ಯಾವಾಗ ಪರ್ಚೇಸ್ ಮಾಡಿದ್ದೀರಾ ಕೇಳ್ಬೋದು, ಅದನ್ನು ಕೇಳ್ಬೋದು. ಅದನ್ನು ಕೊಡಲೇಬೇಕಾಗತ್ತೆ, ಬೇರೆ ದಾರಿನೇ ಇಲ್ಲ. ಅಷ್ಟು ಸಿಕ್ಕಾಪಟ್ಟೆ ಡಿಫೆನ್ಸ್ ಇಂಡಿಯಾ ಎಲ್ಲೋ ಒಂದು ಕಡೆ ಹೇಳಿದರೆ ಎಷ್ಟು ಗನ್ ಪರ್ಚೇಸ್ ಮಾಡಿದ್ದೀರಾ ಯಾವುದನ್ನು, ಅದು ಬಹುಶಃ ಎಲ್ಲೋ ಒಂದು ಸ್ವಲ್ಪ ಸೀಕ್ರೆಸಿ ಮೇಂಟೈನ್ ಮಾಡಬೇಕಾಗ್ಬೋದೇನೋ, ಅದು ಡೌಟ್ಫುಲ್ ನನಗೆ. ಆದರೆ ಲೋಕಲ್ ಲೆವೆಲಲ್ಲಿ ಪೊಲೀಸ್ ಅವರು ಇಲಾಖೆ ಏನು ಪರ್ಚೇಸ್ ಮಾಡಿದೆ ಅದನ್ನು ಕೊಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಲ್ಲಿ ನೋಡಿ ಯಾರಿಂದ ಸಪ್ಲೈ ಆಗಿದೆ ಅಂತ ಕೇಳಿದಾಗ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಹಾಂ ಸರ್, ಏಕೆಂದರೆ ಆ ಪರ್ಚೇಸ್ ಆರ್ಡರ್ ಕಾಪಿನೇ ಕೇಳಿಬಿಡ್ತಾರೆ. ಹೌದು ಸರ್, ಹೌದು, ಥ್ಯಾಂಕ್ ಯು ಸರ್. ಅಥವಾ ನೀವು ಕೊಟ್ಟಿರೋ ಇದು ಪರ್ಚೇಸ್ ಆರ್ಡರ್ ಕಾಪಿ ಇರುತ್ತಲ್ಲ, ಅದರಲ್ಲಿ ಕೆಲವು ವೈಯಕ್ತಿಕ ಮಾಹಿತಿ ಇರುತ್ತೆ. ರೈಟ್ ಸರ್. ಫಾರ್ ಎಕ್ಸಾಂಪಲ್ GSTN ನಂಬರ್ ಇರುತ್ತೆ, ಹೌದು ಸರ್, ಇನ್ಕಮ್ ಟ್ಯಾಕ್ಸ್ ಏನೋ ITC ನಂಬರ್ ಇರುತ್ತೆ, ಅದನ್ನು ಮುಚ್ಚಿಬಿಟ್ಟು ಕೊಡಬೇಕಾಗತ್ತೆ. ಹೌದು, ಹೈಡ್ ಮಾಡಬೇಕಾಗ್ತದೆ. ಆ ಪ್ರಾಬ್ಲಮ್ ಅದು ಸ್ವಲ್ಪ ಅದನ್ನ ಕಡೆ ಗಮನ ಕೊಡಬೇಕು ನೀವು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಫಾರ್ ಎಕ್ಸಾಂಪಲ್ ಅಡ್ರೆಸ್ ಇರುತ್ತೆ, ಅಫ್ಕೋರ್ಸ್ ಅದೇನು ಮಾಡೋಕ್ಕಾಗಲ್ಲ. ಸ್ಟ್ರಿಕ್ಟಾಗಿ ನೋಡಿದ್ರೆ ಅಡ್ರೆಸ್ ಯಾಕೆ ಕೊಡಬೇಕು ಅಂತ ಅನಿಸುತ್ತೆ, ಬಟ್ ಹಾಗಾಗಲ್ಲ. ಆ ಪರ್ಚೇಸ್ ಆರ್ಡರ್ ಕಾಪಿ ಬಂದಾಗ ಇದ್ದೇ ಇರುತ್ತೆ. ಈಗ ಈ ಕಾಮಗಾರಿಗಳು ಇದೆಯಲ್ಲ ಸರ್, ವರ್ಕ್ ಆರ್ಡರ್ಸ್ ಅಂತ ಹೇಳ್ತೀವಿ. ಅದು ಪರ್ಚೇಸ್ ಆರ್ಡರ್ಸ್ ಕೂಡ ವರ್ಕ್ ಆರ್ಡರ್ಸ್ ನಮ್ಮಲ್ಲಿ ಕರ್ನಾಟಕ ಇದು PWD ಕೋಡಲ್ ರೂಲ್ಸ್ ಪ್ರಕಾರ ಅದನ್ನು ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಆ ರೂಲ್ಸ್ ಪ್ರಕಾರ ಇಶ್ಯೂ ಮಾಡ್ತಾರೆ. ಎಲ್ಲ ಪರ್ಚೇಸ್ ಆರ್ಡರ್ಸ್ ಇರ್ಬೋದು, ಅದನ್ನು ವರ್ಕ್ ಆರ್ಡರ್ಸ್ ಅಂತೀವಿ, ಕಾರ್ಯಾದೇಶ ಕನ್ನಡದಲ್ಲಿ. ಕಾಮಗಾರಿಗಳಿಗೆ ಸಂಬಂಧಪಟ್ಟಂಥ ಯಾವುದೇ ಕಾರ್ಯಾದೇಶ ಇದ್ದರೂ ಸೆಕ್ಷನ್ 41B13 ಪ್ರಕಾರ ಇದರಲ್ಲಿ ಕಡ್ಡಾಯವಾಗಿ ಹಾಕಬೇಕು, ಆದರೆ ಹಾಕ್ತಾ ಇಲ್ಲ. ಅಲ್ಲೇ ಇರೋದ್ರಿಂದ ಹಾಕಬೇಕಾಗಿರೋದ್ರಿಂದ ಸ್ಪೆಷಲಾಗಿ ಏನು ಕೊಡಬೇಕಾಗಂತ ಅಂದರೆ ಅಲ್ಲಿ ಚರ್ಚೆನೇ ಬರೋಲ್ಲ, ಕೊಡಲೇಬೇಕಾಗ. ಅದನ್ನು ರಿಜೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಫೈಲಲ್ಲಿ ಕಾಮಗಾರಿಗೆ ಸಂಬಂಧಪಟ್ಟಂತಹ ಕಾಮಗಾರಿಯಲ್ಲಿ ಇರ್ತಕ್ಕಂಥ ಫೈಲ್ನಲ್ಲಿ ಇರ್ತಕ್ಕಂಥ ಎಲ್ಲ ವಿವರಗಳನ್ನು ಕೊಡಬೇಕಾಗ್ತದೆ ಅವರು. ಈವನ್ ಸರ್ GST ಟ್ಯಾಕ್ಸ್ ಇರುತ್ತಲ್ಲ ಅದನ್ನು ಕೊಡಬೇಕಾಗತ್ತೆ. GST ನಂಬರ್ ಈಸ್ ನಾಟ್ ಎ ಪರ್ಸನಲ್. ಯಾಕೆಂದರೆ ನೀವು ನೋಡಿದ್ದೀರಾ, ಯಾವುದೇ ಅಂಗಡಿಗೆ ಹೋದರೂ ಮುಂದುಗಡೆನೇ ಒಂದು GST ನಂಬರ್ ಹಾಕಬೇಕು. ಇಟ್ಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್ ಸರ್. ಇದು ಈವನ್ ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ಪಾನು ಪ್ರೈವೇಟ್ ಅಂತಾರೆ, ಇಟ್ ಇಸ್ ನಾಟ್ ಪ್ರೈವೇಟ್ ಸರ್. ಪಾನು ಕೂಡ ಇಟ್ಸ್ ಮ್ಯಾಂಡೇಟರಿ. ನೀವು 50,000 ಮೇಲೆ ಯಾವುದು ಕೊಡಬೇಕಾದ್ರೆ ಇಲ್ಲಿ ಇದೇನಾಗಿದೆ ಅಂತಂದರೆ, ಇವಾಗ ನಮ್ಮಲ್ಲಿ ರೈಟ್ ಟು ಪ್ರೈವೇಸಿ ಅಂತ ಒಂದು ಹೊಸದಾಗಿ ಶುರು ಆಗಿಬಿಟ್ಟಿದೆ, ಅದು ಡಾಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತೇಳಿ. ಹೀಗಾಗಿ ಈ ರೀತಿಯ ಕನ್ಫ್ಯೂಷನ್ಗಳು ಆಗ್ತಾ ಇರ್ತಕ್ಕಂಥ. ಓಕೆ, ಕಾಮಗಾರಿಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳು ಕೂಡ ಸಾರ್ವಜನಿಕ ದಾಖಲೆಗಳು, ಯಾವುದೇ ಕಾರಣಕ್ಕೂ ಯಾರೂ ಕೂಡ ಅದನ್ನು ರಿಜೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ ನಮಸ್ತೆ, ನಾವು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಬಂದಿದ್ದೀವಿ. ನಮ್ಮಲ್ಲಿ ಒಂದು RTA ಅಪ್ಲಿಕೇಶನ್ ಹಾಕಿದ್ರು. ಏನಂದರೆ 20-21ನೇ ಸಾಲಿಂದ 24-25ನೇ ಸಾಲಿನವರೆಗೂ ನಮ್ಮ ಆಫೀಸಲ್ಲಿ ಮಾಡಿರೋ ಎಲ್ಲ DC ಬಿಲ್ಸ್ಗಳನ್ನ ಜೆರಾಕ್ಸ್ ಪ್ರತಿ ಕೊಡಿ ಅಂತ ಕೇಳಿದರು.
ಆ ಜೆರಾಕ್ಸ್ ಪ್ರತಿಯೆಲ್ಲ ಆ ಎಲ್ಲ ಬಿಲ್ಗಳನ್ನ CD ರೂಪದಲ್ಲಿ ಕೊಡಿ ಅಂತ ಕೇಳಿದರು. 21ನೇ ಸಾಲಿಂದ 24-25ನೇ ಸಾಲಿವರೆಗೆ 8,000 ಪೇಜಸ್ ಆಗುತ್ತೆ ಸರ್. ಅದನ್ನು CD-ಗೆ ಹಾಕ್ಕೊಡಿ ಅಂತ ಕೇಳಿದರು. ನಮ್ಮ ಏನು ಮಾಹಿತಿ ಅದು? DC ಬಿಲ್ಸು ಸರ್, ಎಕ್ಸ್ಪೆಂಡಿಚರ್ ಮಾಡಿರ್ತೀವಲ್ಲ ಸರ್, DCB ರಿಜಿಸ್ಟರು, DC ಬಿಲ್ಸ್ಗಳು ಸರ್. ಗೊತ್ತಾಯ್ತು. ಡಿಮ್ಯಾಂಡ್ ಕ್ರಿಯೇಟ್ ಮಾಡಿರೋದು, ಅಲ್ಲಿಂದ ಎಷ್ಟು ದುಡ್ಡು ಬಂದಿರೋದು ಅದು ಲೆಕ್ಕನಾ? ಇಲ್ಲ ಸರ್, ಬಿಲ್ಗಳು. ಇವಾಗ ನಾವು ಒಂದು ಆಫೀಸ್ಗೆ ಚೇರ್ಸ್ಗಳೆಲ್ಲ ಪರ್ಚೇಸ್ ಮಾಡಿರ್ತೀವಿ, ಆ ಚೇರ್ಸ್ ಪರ್ಚೇಸ್ ಮಾಡಿರೋದಕ್ಕೆ ಬಿಲ್ ಮಾಡಿರ್ತೀವಿ ವೆಂಡರ್ಗೆ. ಆ ರೀತಿ ಆಫೀಸ್ಗೆ ನಾವು ಏನೇನು ಖರೀದಿ ಮಾಡಿರ್ತೀವಿ ಆ ಎಲ್ಲ DC ಬಿಲ್ಗಳು ಸರ್. ಹಾಸ್ಟೆಲ್ಸು ಮತ್ತು ಹಾಸ್ಟೆಲ್ಗಳಿಗೆ ನಾವು ಖರೀದಿ ಮಾಡಿರೋದು ಎಲ್ಲ ಬಿಲ್ಗಳ ನಕಲು ಪ್ರತಿನ CD ರೂಪದಲ್ಲಿ ಕೊಡಿ ಅಂತ ಕೇಳಿದರು. ನಮ್ಮ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಬಂದು ಅದನ್ನು ನಮ್ಮಲ್ಲಿ ಸ್ಟಾಫ್ ಕೊರತೆ ಇದೆ, CD ರೂಪದಲ್ಲಿ ಕೊಡೋದಕ್ಕಾಗೋದಿಲ್ಲ, ನೀವು 16,000 ರೂಪಾಯಿ ಪೇಮೆಂಟ್ ಮಾಡಿ ನಾವು ಜೆರಾಕ್ಸ್ ಮಾಡಿಕೊಡ್ತೀವಿ ಅಂದ್ಬಿಟ್ಟು ರಿಪ್ಲೈ ಹಾಕಿದ್ರು. ಅವ್ರು ಇವಾಗ ಮೇಲ್ಮನವಿ ಹೋಗಿದ್ದಾರೆ. ಸರಿ, ಇವಾಗ ಅದು ಆನ್ಲೈನ್ ಅಂದರೆ ಸಾಫ್ಟ್ ಕಾಪಿ ಇಲ್ಲ ಅಂತ ನೀವು ಹೇಳ್ತಾ ಇರೋದು? ನಮ್ಮ ಹತ್ರ ಸಾಫ್ಟ್ ಕಾಪಿ ಇಲ್ಲ ಸರ್. ಯಾಕಿಲ್ಲ? ನಾವು ಆನ್ಲೈನಲ್ಲಿ ಬಿಲ್ ಜನರೇಟ್ ಮಾಡಿದ್ಮೇಲೆ ಸರ್, ಅದು ಬಿಲ್ಲೆಲ್ಲ ಪ್ರಿಂಟ್ ತೆಗೆದು ನಾವು ನಮ್ಮ ಆಫೀಸರ್ ಸೈನ್ ಮಾಡಿರ್ತಾರೆ, ಮತ್ತು DC ಸರ್ ಮತ್ತು ಬಿಲ್ ಸೈನ್ ಮಾಡಿಸಿರ್ತೀವಿ, ಜೆರಾಕ್ಸ್ ಪ್ರತಿ ಇಟ್ಟಿರ್ತೀವಿ ಸರ್. ಸರಿ, ಆನ್ಲೈನ್ ಒಂದ್ಸಲ ಜನರೇಟ್ ಮಾಡಿದ್ಮೇಲೆ ಅದೆಲ್ಲೋ ಒಂದು ಕಡೆ ಇರಬೇಕಲ್ಲ ಕಂಪ್ಯೂಟ್ರಲ್ಲಿ. ಆನ್ಲೈನ್ ಅದು ಸೇವ್ ಇಟ್ಕೊಳ್ಳಲ್ಲ ಸರ್, ಯಾಕಂದರೆ ಅದು ವಿತೌಟ್ ಸೀಲ್ ಅಲ್ವಾ, ವಿತೌಟ್ ಸೀಲ್ ಆ್ಯಂಡ್ ಸೈನ್ ಅಲ್ವಾ ಸರ್. ಅದು ಪರವಾಗಿಲ್ಲ, ನೀವು ಆಮೇಲೆ ಇದು ಕಂಪ್ಯೂಟರ್ ಜನರೇಟೆಡ್ ಅಂತ ಹೇಳಿ ವಿತೌಟ್ ಸಿಗ್ನೇಚರ್ ಅಂತ ಹಾಕ್ಬೋದು, ಅದೇನು ತೊಂದರೆ. ಇವಾಗೆಲ್ಲ ಹಾಗೆ ಮಾಡ್ತಿರೋದು. ನಿಮ್ಮ ಹತ್ರ ಆನ್ಲೈನಲ್ಲಿ ಅದು ಇದ್ದರೆ, ಸಾಫ್ಟ್ ಕಾಪಿ ಇದ್ದರೆ ಖಂಡಿತ ಅದನ್ನು ಸಾಫ್ಟ್ ಕಾಪಿಲೇ ಕೊಡಬೇಕು. ನಮ್ಮ ಹತ್ರ ನೀವು ಇಲ್ಲ ಅಂತ ಹೇಳಿದ್ರೆ ಅಕಸ್ಮಾತ್ ನೀವು ಹಾಗಾದ್ರೆ ನೀವು ಮಾಡಿಲ್ಲ ಅಂತ ಅರ್ಥ. ಮಾಡಿದ್ರೂ ನೀವು ಇಲ್ಲ ಅಂತ ಹೇಳಿದ್ರೆ ನೀವು ತಪ್ಪಾಗತ್ತೆ. ನೀವು ಸುಮ್ಮನೆ ಇವಾಗ 6,000 ರೂಪಾಯಿ 8,000 ರೂಪಾಯಿ ಕಲೆಕ್ಟ್ ಮಾಡ್ತೀರಾ ಅವರಿಂದ. ಯಾಕೆ? ಅದನ್ನೇ 20 ವರ್ಷದಿಂದ ನೀವು ಅದನ್ನು ಡಾಕ್ಯುಮೆಂಟನ್ನು ಆನ್ಲೈನ್ ಮಾಡಬೇಕು, ಕಂಪ್ಯೂಟರೈಸ್ ಮಾಡಬೇಕು ಅಂತ ಹೇಳಿ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನೂ ಯಾಕೆ ಕಂಪ್ಯೂಟರೈಸ್ ಆಗಿಲ್ಲ ಅನ್ನೋ ಪ್ರಶ್ನೆ ನಾಳೆ KIC ನೀವು ಆನ್ಸರ್ ಮಾಡಬೇಕಾಗತ್ತೆ ಸರ್. ಅಂದರೆ ಅದು ಬಿಲ್ ಹೆಂಗೆ ಅಂದರೆ ಅದೊಂದು ಸಾಫ್ಟ್ವೇರಲ್ಲಿ ನಾವು ಬಿಲ್ ಕ್ರಿಯೇಟ್ ಮಾಡಿರ್ತೀವಿ, ಅದನ್ನು ಪ್ರಿಂಟ್ ತೆಗೆದು ಅಲ್ಲಿ ನಿಲ್ಲಿಸಿ. ಸಾಫ್ಟ್ವೇರಲ್ಲಿ ಬಿಲ್ ಕ್ರಿಯೇಟ್ ಮಾಡಿದ್ದೀರಾ? ಹೌದು. ಹಾಗಾದರೆ ಆನ್ಲೈನ್ ಇದೆ ಅದು? ಹೌದು. ಅದಕ್ಕೆ ಇನ್ನೇನೋ ಸಾಫ್ಟ್ವೇರ್ ಹಾಕಿ ಅದನ್ನು ಬೇರೆ ತೆಗೆದು ಮಾಡಬೇಕೇ ಹೊರತು ಬೇಸಿಕ್ ಡೇಟಾ ಈಸ್ ಅವೈಲೇಬಲ್ ಆನ್ ಯುವರ್ ಕಂಪ್ಯೂಟರ್. ಎಸ್ ಸರ್. ದಟ್ ಈಸ್ ವಾಟ್ ಹಿ ಈಸ್ ಆಸ್ಕಿಂಗ್. ಬಿಲ್ಸ್ ಹಿ ಆರ್ ಶಿ ವಾಟ್ ಎವರ್ ಇಟ್ ಇಸ್ RTA ಅಲ್ವಾ? ಯಾಕೆ ಕೊಡೋಕ್ಕೆ ಏನು ತೊಂದರೆ ಸರ್? ಕೊಡೋಕ್ಕೆ ತೊಂದರೆ ಇಲ್ಲ. ಇವಾಗ ಜೆರಾಕ್ಸ್ ಇದೆ ನಮ್ಮ ಹತ್ರ. ಈಗ ನೀವು ಆನ್ಲೈನಲ್ಲಿ ಹೇಳ್ತಿದ್ದೀರಲ್ಲ, ಅದು ಸಿಗುತ್ತೆ, ಬಟ್ ಅದು ವಿತೌಟ್ ಸೀಲು, ವಿತೌಟ್ ಸೈನ್ ಹೇಳ್ತಾ ಇದ್ದೀನಲ್ಲ. ಅದ್ರ ಕೆಳಗಡೆ ಒಂದು ಅವನಿಗೆ ಕೊಡೋ ರಿಪ್ಲೈ ಹೇಳಿಬಿಡಿ, ಇದು ಕಂಪ್ಯೂಟರ್ ಜನರೇಟೆಡ್ ಸ್ಟೇಟ್ಮೆಂಟ್, ಸೊ ಸಿಗ್ನೇಚರ್ ಇಸ್ ನಾಟ್ ರಿಕ್ವೈರ್ಡ್. ಓಕೆ, ಆಯಿತಾ? ಕವರಿಂಗ್ ಲೆಟ್ರ್ ಹಾಕ್ತಿರಲ್ಲ, ಈ ಎಲ್ಲ ಅದು ಕಳಿಸೋ ರಿಪ್ಲೈ ಕಳಿಸ್ತಿರಲ್ಲ, ಆವಾಗ ಬೇಕಾದರೆ ನೀವು ಇದು ಈ ಥರ ಮಾಡಿದ್ದೀವಿ, ಇದಕ್ಕೆ ಸಿಗ್ನೇಚರ್ ಬೇಕಿಲ್ಲ, ನಮ್ಮ ಕಂಪ್ಯೂಟ್ರಿಂದ ತೆಕ್ಕೊಟ್ಟಿದ್ದೀವಿ ಅಂತ ಹೇಳಿದ್ರು ನಡೆಯುತ್ತೆ. ಓಕೆ. ಇವಾಗ ಯಾರೂ ಸಿಗ್ನೇಚರ್ ಕಂಪ್ಯೂಟರ್ ಜನರೇಟ್ ಆದರೆ ಸಿಗ್ನೇಚರ್ ಕೇಳಲ್ಲ. ಈಗ CD ಕೇಳಿದ್ರೆ ನಾವು ಕೊಡಬೇಕು. ನಿಮ್ಮ ಹತ್ರ ಇಲ್ಲವೇ ಇಲ್ಲ, ನೀವು ಜನರೇಟೇ ಮಾಡಿಲ್ಲ ಅಂದರೆ ಆವಾಗ ಹಾರ್ಡ್ ಕಾಪಿನೇ ತಗೋಪ್ಪ, ನೀನು 2,000 8,000 ಕಟ್ಟು ಅಂತ ಹೇಳಬೇಕಾಗತ್ತೆ. ಓಕೆ ಸರ್. ಅದಕ್ಕೆ ಒಂದು ಈ ಥರ ಒಂದು ಅಪ್ಲಿಕೇಶನ್ ಬಂದು ಕೂಡಲೇ ನೀವೇನು ಮಾಡಬೇಕಂದ್ರೆ, ಈ ಥರ ಮುಂದೆ ಬರ್ಬೋದು ಅನ್ನೋ ಸ್ವಲ್ಪ ಆಲೋಚನೆ ಮಾಡಿ ಅದಕ್ಕೆ ತಕ್ಕಂತೆ ನಿಮ್ಮ ಸಾಫ್ಟ್ವೇರನ್ನ ಡೆವಲಪ್ ಮಾಡ್ಕೋಬೇಕು. ಅದು ನಿಜವಾದ ಸಿಸ್ಟಮಿಕ್ ಚೇಂಜ್ ಅಂತ. ಇದೊಂದು ಪ್ರಕರಣ ಆಯಿತು. RTI ಬಂದಾಗ ಚೀಫ್ ಮಿನಿಸ್ಟರ್ ಆಫೀಸ್ಗೆ ಒಂದು ಅಪ್ಲಿಕೇಶನ್ ಹೋಯಿತು. ಚೀಫ್ ಮಿನಿಸ್ಟರ್ಸ್ ವೆಲ್ಫೇರ್ ಫಂಡಿಂದ ಯಾರ್ಯಾರಿಗೆ ಎಷ್ಟು ದುಡ್ಡು ಕೊಟ್ಟಿದ್ದೀರಿ ಅಂತ ಒಂದು RTI ಅಪ್ಲಿಕೇಶನ್. ಅವ್ರ ಹತ್ರ ಇರಲಿಲ್ಲ. ಅವನು ನನಗೆ CD ಕೊಡಿ ಅಂತ ಕೇಳ್ದ. ಆ ಕಾಲಕ್ಕೆ CD, ಇವಾಗೆಲ್ಲ ಬಿಡಿ CD ಅಂತ. ಆಯೋಗದವ್ರಿಗೂ ಬಂತು. ಆಯೋಗದವ್ರು ಹೇಳಿದ್ರು, ಇಂಥ ಒಳ್ಳೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ನೀವು ಇನ್ನೂ CD ಮಾಡಿಲ್ಲ, ಆನ್ಲೈನ್ ಇಟ್ಕೊಂಡಿಲ್ಲ ಅಂದರೆ ಏನು ಅಂಥೇಳಿ ಡೈರೆಕ್ಷನ್ ಕೊಡ್ತು. ಇವಾಗಲಾರ ಮಾಡಿಬಿಟ್ಟು ಸ್ವಲ್ಪ ಟೈಮ್ ತೊಗೊಂಡ್ರು ಚಿಂತೆ ಇಲ್ಲ, CD ಕಳಿಸಿ ಅಂತ. ಅಂದರೆ ಆವಾಗ CD ಆನ್ಲೈನ್ ಕಳಿಸಿ. ಸೊ ಆದ್ದರಿಂದ ಕೆಲವು ಇನ್ಫಾರ್ಮೇಷನ್ನ ಅದೇ ಥರ ಇನ್ನೊಂದು BDAಗೆ ಯಾವುದೋ ಒಂದು ಕ್ಯಾಟಗರಿ G ಕ್ಯಾಟಗರಿ ಸೈಟನ್ನು ಯಾರ್ಯಾರಿಗೆ ಕೊಟ್ಟಿದ್ದೀರಿ ಅನ್ನೋದೊಂದು ಡೀಟೇಲ್ಸು. ಇಂಥ ದೊಡ್ಡ ಬೆಂಗಳೂರಲ್ಲಿರೋ ಮೈಸೂರಲ್ಲಿ ಒಳ್ಳೊಳ್ಳೆ ಸೈಟ್ಗಳನ್ನ ನೀವು ಯಾರಿಗೋ ಕೊಟ್ಟಿದ್ದೀರಾ, ಕಮ್ಮಿ ಬೆಲೆಗೋ ಉಚಿತವಾಗೋ ಏನೋ ಒಂದು ಕಾರಣಕ್ಕೆ ಕೊಟ್ಟಿರ್ತೀರ ನೀವು. ಸರಿ, ಅದು ಕೊಟ್ಕೊಳ್ಳಿ, ಪರವಾಗಿಲ್ಲ.
ಅದ್ರ ಡೀಟೇಲ್ ಇಲ್ಲ ಅಂದರೆ ಹೇಗೆ ಸಾಧ್ಯ ಸಿ ಡಿಲಿ ಅಥವಾ ಸಾಫ್ಟ್ವೇರಲ್ಲಿ? ಅದು 2010-12 ಈ ಒಂದು ಕಾಲಘಟ್ಟದಲ್ಲಿ. ಸೊ ಅವಾಗೆಲ್ಲ ಮಾಡಿಕೊಡ್ಬೇಕಾಗತ್ತೆ. ಓಕೆ, ಅದು 2021ರಿಂದ ಆನ್ಲೈನ್ ಆಗಿರೋದ್ರಿಂದ ಓಕೆ. ಅದಕ್ಕಿಂತ ಹಿಂದೆ ಮ್ಯಾನ್ಯುಯಲ್ ಆಗಿತ್ತಲ್ಲ, ಬೈ ಚಾನ್ಸ್ ಅದನ್ನು ಕೇಳಿದ್ರೆ ಅವಾಗ ಹೇಳಿ ಮ್ಯಾನ್ಯಲ್ ಆಗಿದೆ, ಅದು ಇವಾಗ ಇಲ್ಲವೇ ಇಲ್ಲ ನಮ್ಮ ಹತ್ರ. ಅದನ್ನ ತಿರ್ಗಾ ನೀವು ಸಿ ಡಿ ಒಳಗೆ ಹಾಕಿ ಕೊಡಬೇಕಾಗಿಲ್ಲ, ಅದು ಒಪ್ಕೋಬಹುದು. ಓಕೆ, ಮ್ಯಾನ್ಯಲ್ ಅದು ನಮ್ಮ ಹತ್ರ ಇರೋದು, ಆನ್ಲೈನಲ್ಲಿ ಇಲ್ಲ ಅಂತ ಅನಿಸಿದ್ರೆ ಅಥವಾ ನೀವು ಖಚಿತವಾಗಿದ್ದರೆ ಆವಾಗ 6,000-8,000 ಕಟ್ಟಿ ನೀವು ಅಂತ ಹೇಳ್ಬೋದು. ಆನ್ಲೈನಲ್ಲಿ ಇಟ್ಕೊಂಡು ನಾವೇನೋ ಕೊಡೋಕ್ಕಾಗಲ್ಲ ಅನ್ನೋದು ಸುಳ್ಳಾಗತ್ತೆ, ತಪ್ಪಾಗತ್ತೆ. ಓಕೆ ಸರ್. ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಅಂಡರ್ಸಲ್ಲಿ ಸ್ಕೂಲ್ಸ್ಗಳು ಬರುತ್ತೆ. ಸ್ಕೂಲ್ಗಳದ್ದು ದಾಖಲಾತಿ ರಿಜಿಸ್ಟರ್ದು ನಕಲು ಪ್ರತಿ ಕೇಳ್ತಾರೆ. ಅದನ್ನು ಕೊಡ್ಬೋದಾ ಸರ್? ಅದರಲ್ಲಿ ವೈಯಕ್ತಿಕ ಮಾಹಿತಿ ಇರಲ್ವಾ? ವಿಳಾಸ, ಜಾತಿ ಮತ್ತು ಮಗುದು ಡೇಟ್ ಆಫ್ ಬರ್ತು ಎಲ್ಲ ಇರುತ್ತೆ. ದಾಖಲಾತಿ ರಿಜಿಸ್ಟರ್ ಹೌದು, ದಾಖಲಾತಿ ಸ್ಕೂಲ್ದು. ಇದು ಸರ್ ಅಡ್ಮಿಷನ್ ರಿಜಿಸ್ಟರ್ ಇಲ್ಲ, ಅದನ್ನು ಕೊಡ್ಲಿಕ್ಕೆ ಬರಲ್ಲ ಸರ್. ಅಡ್ಮಿಷನ್ ರಿಜಿಸ್ಟರ್ ಕೊಡ್ಲಿಕ್ಕೆ ಬರಲ್ಲಮ್ಮ. ಆದರೆ ಸರ್ ಇವರ ಡಿಪಾರ್ಟ್ಮೆಂಟಲ್ಲಿ ಒಂದು ಅನುಕೂಲ ಮಾಡಿದ್ದಾರೆ ಸರ್. ಬೆನಿಫಿಷಿಯರೀಸ್ ಯಾರ್ಯಾರಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದೆ ಅದೆಲ್ಲ ವೆಬ್ಸೈಟಲ್ಲಿ ಆಗ್ತಾ ಇದೆ. ಹೌದು ಸರ್. ಆಮೇಲೆ ಇವರ ಸಾಫ್ಟ್ವೇರ್ ನೋಡಿದೆ ಸರ್. ಇವರ ಸಾಫ್ಟ್ವೇರ್ಲಿ ಇವಾಗ ಎಲ್ಲ ಸಾಫ್ಟ್ವೇರ್ಸ್ ಇಂಟಿಗ್ರೇಟೆಡ್ ವಿತ್ ಇದು ಖಜಾನಾ ಟು ಇಂಟಿಗ್ರೇಷನ್. ಹೌದಮ್ಮ? ಆನ್ಲೈನ್ ಪೇಮೆಂಟ್ ಆಗ್ತದೆ. ರಿಪೋರ್ಟ್ಸ್ ಮೆನು ಅಂತ ಹೇಳಿ ಒಂದು ಮಾಡಿದ್ದಾರೆ ಸರ್. ಆ ರಿಪೋರ್ಟ್ಸ್ ಮೆನುನಲ್ಲಿ ದೇ ಕ್ಯಾನ್ ಜನರೇಟ್ ಎನಿ ರಿಪೋರ್ಟ್ಸ್. ನಮ್ಮ RTIನಲ್ಲಿ ನಾವು ಕೇಳ್ತೀವಲ್ಲ ಸರ್, ಯಾವುದೇ ರಿಪೋರ್ಟ್ ಜನರೇಟ್ ಮಾಡಿ ಒಂದು CD-ನಲ್ಲೋ ಅಥವಾ ಇದರಲ್ಲಿ ಕೊಡಲಿಕ್ಕೆ ದೆರ್ ಇಸ್ ಎ ಪ್ರಾವಿಷನ್. ನನಗನ್ಸುತ್ತೆ, ಅಫ್ಕೋರ್ಸ್ ಇವ್ರು ಹೇಳಿದ್ದು ಇವಾಗಿನ ಸದ್ಯದ ಪರಿಸ್ಥಿತಿ ಸರ್ ತಗೊಳ್ತೀನಿ. ಇವಾಗ ದಾಖಲಾತಿ ಅಂತಿದೆಯಲ್ಲ, ಯಾತಕ್ಕೆ ಕೇಳ್ತಾರೆ ಇದು ಅಂತ ನಾನು ಹೇಳೋಣ ಅಂತಿದ್ದೆ. ಇವಾಗ RTEಲಿ ರೈಟ್ ಟು ಎಜುಕೇಷನ್ನಲ್ಲಿ ಯಾರ್ಯಾರಿಗೆ ಇದು ಸಿಕ್ಕಿದೆ, ಯಾರ್ಯಾರಿಗೆ ಸಿಕ್ಕಿಲ್ಲ ಅಂತ ನಾವು ನನ್ನ ಪ್ರಶ್ನೆ ಕೇಳಿದ್ರೆ ಏನು ಮಾಡ್ತೀರಾ ಸರ್? RTE ನಮಗೆ ಬರೋದಿಲ್ಲ ಸರ್, ನಮ್ಮದು ಸರ್ಕಾರಿ ಶಾಲೆ. ಬರುತ್ತೆ ಅಂತ ಹೇಳ್ತಾ ಇಲ್ಲ, ದಾಖಲಾತಿ ಹೇಳ್ತಾ ಇದ್ದೀನಲ್ಲ. ನನ್ನ ಪ್ರಕಾರ ಏನಕ್ಕೆ ಕೇಳ್ತಾರೆ ಅಂದರೆ, ರಾಜಕಾರಣಿಗಳಿಂದ ಇನ್ಫ್ಲೂಯೆನ್ಸ್ ಮಾಡಿಸ್ಕೊಂಡು ಬಂದಿರ್ತಾರೆ. ನಾವು ಅವ್ರಿಗೆ ಸೀಟ್ ಕೊಟ್ಟಿರಲ್ಲ ಕೆಲವ್ರಿಗೆ. ಕೆಲವ್ರಿಗೆ ಕೊಟ್ಟಿರ್ತೀರಾ? ಇಲ್ಲ ಸರ್, ಕೆಲವ್ರಿಗೆ ಕೊಟ್ಟಿರ್ಬೋದು ಅನ್ನೋ ಡೌಟ್ ಅವ್ರಿಗಿರುತ್ತೆ. ತುಂಬ ಜನ ಇನ್ಫ್ಲೂಯೆನ್ಸ್ ಮಾಡಿಸ್ಕೊಂಬಂದಿರ್ತಾರೆ. ನಮ್ಮದೆಲ್ಲ ಆನ್ಲೈನ್ ಅಡ್ಮಿಷನ್ಸು, ಆನ್ಲೈನಲ್ಲಿ ಎಕ್ಸಾಮ್ ಬರೆದು ಸೆಲೆಕ್ಟ್ ಆಗಿದ್ದವ್ರಿಗೆ ಮಾತ್ರ ಇರುತ್ತೆ. ಅದು ಅವ್ರಿಗೆ ಐಡಿಯಾ ಇರಲ್ಲ, ಎಲ್ಲರೂ ಮಾಡಿಸ್ಕೊಂಬಂದಿರ್ತಾರಲ್ಲ. ಸೊ ಇವರು ಇನ್ಫ್ಲೂಯೆನ್ಸ್ ಮಾಡಿಸ್ಕೊಂಬಂದಿರ್ತಾರೆ. ನನಗೆ ಕೊಟ್ಟಿಲ್ಲ ಅಂದಮೇಲೆ ಬೇರೆಯವರು ಕೊಟ್ಟಿರ್ಬೋದು ಅನ್ನೋ ಡೌಟಲ್ಲಿ ಕೇಳಿರ್ತಾರೆ. ಅದಕ್ಕೆ ಪಾರದರ್ಶಕತೆ ಅನ್ನೋದು. ಹೌದು, ಆದರೆ ಅದನ್ನೇ ಪಾರದರ್ಶಕತೆ ಅನ್ನೋದು. ನೀವು ಆದಷ್ಟು ಈ ಮಾಹಿತಿಯನ್ನು ಕೊಟ್ಟರೆ ಒಳ್ಳೆಯದು ಅಂತ ನನಗನ್ಸುತ್ತೆ, ನಿಮ್ಮ ಕೆಲಸಕ್ಕೆ ತೊಂದರೆ ಬರದೇ ಇದ್ರೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಆಯ್ಕೆ ಪಟ್ಟಿನ ನೋಟಿಸ್ ಬೋರ್ಡಲ್ಲಿ ಪ್ರಕಟಣೆ ಮಾಡಿಬಿಡ್ತೀವಿ. ಓಕೆ. ಆದರೆ ದಾಖಲಾತಿ ನಕಲು ಪ್ರತಿನ ಕೊಡೋಕೆ ಬರೋದಿಲ್ಲ ಅಂತ ಹಿಂಬರ ಕೊಟ್ಟಿದ್ದೀವಿ. ಆಯ್ಕೆ ಪಟ್ಟಿನಾರ ಕೊಡ್ಬೋದಾ ಅಟ್ಲೀಸ್ಟ್? ಕೊಡ್ಬೋದು ಸರ್, ಅದನ್ನು ಕೊಡಿ. ಅದನ್ನ ನೋಟಿಸ್ ಬೋರ್ಡಲ್ಲೂ ಹಾಕಿರ್ತೀವಿ, ಅದನ್ನು ಕೊಟ್ಟಿದ್ದೀವಿ ಸರ್. ಅದು ಈ ಥರ ಕೇಳಿದಾಗ ಅದನ್ನು ಕೊಟ್ಟಿದ್ದೀವಿ. ಓಕೆ. ಮತ್ತು ಇನ್ನು ಲಾಸ್ಟ್ ಕ್ವಶನ್ನು, ನಮ್ಮ ಡಿಪಾರ್ಟ್ಮೆಂಟ್ ಅಂಡರ್ಸಲ್ಲಿ ಸಬ್ ಡಿವಿಷನ್ಸ್ ಬರುತ್ತೆ. ಅವ್ರು ಕೇಳಿರೋ ಮಾಹಿತಿ ನಮ್ಮ ಹತ್ರ ಲಭ್ಯ ಇಲ್ಲ, ಕೆಳಗಡೆ ಇರೋ ಸಬ್ ಡಿವಿಷನ್ಸಲ್ಲಿ ಇರುತ್ತೆ. ಸೊ 6.3 ನಾವು ವರ್ಗಾವಣೆ ಮಾಡಿದ್ರೆ 4ಕ್ಕೂ ವರ್ಗಾವಣೆ ಮಾಡೋಕ್ಕೆ ಬರೋದಿಲ್ಲ ಅಂದರೆ ಆ ಅರ್ಜಿನ 1ಕ್ಕೆ ವರ್ಗಾವಣೆ ಮಾಡಿ ಇನ್ನು 3 ಸಬ್ ಡಿವಿಷನ್ಗೂ ಪ್ರತ್ಯೇಕ ಅರ್ಜಿ ಸಲ್ಲಿಸಿ ಅಂತ ಕೇಳೋದ, ಅಥವಾ ಆ ಅರ್ಜಿಗೆ ರಿಜೆಕ್ಟ್ ಮಾಡೋದಾ? ಇವಾಗ PIOಗಳು ಎಷ್ಟು ಜನ ಇದ್ದಾರೆ ನಿಮ್ಮಲ್ಲಿ? ದಯವಿಟ್ಟು ಎಲ್ಲರೂ ಒಂದಕ್ಕೆ ಸಹಕರಿಸಬೇಕು. ಸಮಯ ಬಹಳ ಕಡಿಮೆ ಇದೆ. ಒಬ್ಬೊಬ್ಬರು ಒಂದೊಂದು ಪ್ರಶ್ನೆ. ಈಗಾಗಲೇ 4 ಗಂಟೆಗೆ 2 ಸೆಷನ್ ಮುಗಿಸ್ಬೇಕು ಮತ್ತು ಸಮಾರೋಪ ಶುರು ಮಾಡಬೇಕು. ಸರ್ಗಳಿಬ್ಬರೂ ಬೆಳಗ್ಗೆಯಿಂದನೂ ಮಾತಾಡಿದ್ದಾರೆ. ಒಬ್ಬೊಬ್ಬರು ಒಂದೊಂದೇ ಪ್ರಶ್ನೆ ಕೇಳಿ ಸಾಕು, ಎಲ್ರಿಗೂ ಅವಕಾಶ ಸಿಗುತ್ತೆ. ಸಹಕರಿಸಿ ಎಲ್ಲರೂ ದಯವಿಟ್ಟು. ಅದೊಂದು ಕಾಮನ್ ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು. ನಾರ್ಮಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು, ಹೇಮಂತ್ ಜಸ್ಟ್ ಐ ವಿಲ್ ರಿಪ್ಲೈ. 6.3 ಅಂತಕ್ಕಂಥದ್ದು ನಮ್ಮಲ್ಲಿ ಇದೆ. ಅಂದರೆ ನಮ್ಮಲ್ಲಿ ಮಾಹಿತಿ ಇಲ್ಲ ಅಂತಂದರೆ ಅದನ್ನು ಯಾರ ಹತ್ರ ಇದೆ ಅಂತಕ್ಕಂಥದ್ದು. ಈಗ ನಮ್ಮಲ್ಲಿ DGP ಆಫೀಸ್ಗೂ ಅರ್ಜಿ ಹಾಕ್ತಾರೆ, ಯಾವುದೋ ಮಾಹಿತಿ ಕೇಳ್ತಾರೆ, ಆ ಮಾಹಿತಿ ಎಲ್ಲ ಸ್ಟೇಷನ್ನಲ್ಲೂ ಇರುತ್ತೆ. ಆ್ಯಕ್ಚುಲಿ ನಮ್ಮಲ್ಲಿ 6.3ಗೆ ಒಂದು ಸರ್ಕ್ಯುಲರ್ ಕೂಡ ಆಗಿದೆ, ಆದೇಶಗಳು ಇರ್ತಕ್ಕಂಥದ್ದು. 6.3ನಲ್ಲಿ ವರ್ಗಾವಣೆ ಮಾಡಬೇಕಾದ ಸಂದರ್ಭ ಬಂದರೆ ಕೇವಲ ಒಂದು ಕಚೇರಿಗೆ ಮಾಡಿ, ಮತ್ತು ಬಾಕಿ ಬೇರೆ ಅರ್ಜಿಯನ್ನು ಹಾಕಿ ಅಂತ ಹೇಳಿ ನೀವು ಹೇಳ್ಬೋದು. ಆದರೆ ಭಾಳಷ್ಟು ಜನ PIO ಮಾಡ್ತಾಯಿಲ್ಲ. ಇವತ್ತು DGPಗೆ ಹಾಕಿದರೆ ಕೊನೆಗೆ ಎಲ್ಲ ಸ್ಟೇಷನ್ಗಳಿಗೂ ಹೋಗುತ್ತೆ ಸರ್. ಅದು 800 ಪೊಲೀಸ್ ಸ್ಟೇಷನ್ಗಳಿಗೆ ಹೋಗ್ತಾ ಇದೆ. 6.3 ಸ್ವಲ್ಪ ಭಾಳ ಕೇರ್ಫುಲ್ಲಾಗಿ ಡೀಲ್ ಮಾಡಬೇಕು. ಕಾನೂನು ಪ್ರಕಾರ ಒಂದು ಕಚೇರಿಗೆ ಮಾತ್ರ ನೀವು ಟ್ರಾನ್ಸ್ಫರ್ ಮಾಡ್ಬೋದು. ಟ್ರಾನ್ಸ್ಫರ್ ಅಂತ ನಾನು ಹೇಳಿದ್ದು ಬೆಳಗ್ಗೆ. ಸರ್ ನಮಸ್ಕಾರ, ನನ್ನ ಹೆಸರು ಬಸವರಾಜ್ ಅಂತೇಳಿ ಭದ್ರಾವತಿಯಿಂದ. ಸರ್ ನಮ್ಮ ಮೈಸೂರು ಕಾಗದ ಕಾರ್ಖಾನೆ ಅಂತೇಳಿ ಭದ್ರಾವತಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಸ್ವಾಮ್ಯದ ಕಾರ್ಖಾನೆ ಅದು ಈಗ ಮುಚ್ಚಿದೆ ಅಂದರೆ ಇನ್ನೂ ಕಂಪ್ಲೀಟ್ ಮುಚ್ಚಿಲ್ಲ. ಅದರಲ್ಲಿ
ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಯಾರೂ ಇಲ್ಲ, ಅಂದರೆ ಪರ್ಮನೆಂಟ್ ಆಫೀಸರ್ಸ್ ಯಾರೂ ಇಲ್ಲ, ಅಪಾಯಿಂಟ್ಮೆಂಟಲ್ಲಿ ಇಲ್ಲ. ಓನ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂದರೆ ಅವರೇನು ಡಿ ಸಿ ಅವರೇ ಅಲ್ಲಿ ಇನ್ಚಾರ್ಜು, ಮ್ಯಾನೇಜಿಂಗ್ ಡೈರೆಕ್ಟರ್ ಮಾತ್ರ ಇರೋದು. ಆದರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ ಕೆಲವು ಕಾಂಟ್ರಾಕ್ಟ್ ವರ್ಕರ್ಸನ್ನು ಇಟ್ಕೊಂಡಿದ್ದಾರೆ. ಅಂದರೆ ರಿಟೈರ್ಡ್ ಆಗಿ 60-65 ವರ್ಷ ಆಗಿರೋರನ್ನ ಇಟ್ಕೊಂಡು ಅವರೇ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ನಾನು ಅದಕ್ಕೆ ಕ್ವಶನ್ ಮಾಡಿದೆ, ಇವ್ರಿಗೆ ಬರೋದಿಲ್ಲ, ಇವರು ಪರ್ಮನೆಂಟ್ ಎಂಪ್ಲಾಯಿನೂ ಅಲ್ಲ, ಸರ್ಕಾರಿ ಅಧಿಕಾರಿನೂ ಅಲ್ಲ ಅಂತೇಳಿ. ಆದರೂ ಅವ್ರು ಕೇಳಲಿಲ್ಲ. ಆಮೇಲೆ ಮತ್ತೆ ಮಾಹಿತಿ ಆಯೋಗಕ್ಕೆ ಹಾಕಿದೆ ನಾನು, ಇದ್ರ ಬಗ್ಗೆ ನೀವೇನು ಅಂತೇಳಿ. ಪ್ರಥಮ ಇದರಲ್ಲಿ ಮಾಹಿತಿ 2061 ಕೇಳಿದಾಗ ಅವರು ಇದಕ್ಕೆ ನಮ್ಮಲ್ಲಿ ಏನು ಉತ್ತರ ಇಲ್ಲ, ಬರೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಮೇಲ್ಮನವಿ ಹಾಕಿದಾಗ ಅವರು ಏನು ವಿಚಾರಣೆ ಮಾಡಿ ಇದು ಯಾರು VRS ತೊಗೊಂಡಿದ್ದಾರೆ ಮತ್ತು ರಿಟೈರ್ಡ್ ಆಗಿದ್ದಾರೆ ಅವರಿಗೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಆಗೋಕ್ಕೆ ಅವಕಾಶ ಇರೋದಿಲ್ಲ ಅಂಥೇಳಿ ಕೊಟ್ಟರು. ಕೊಟ್ಟಾಗಿದ ಮೇಲೆ ಮತ್ತೆ ನಾನು ಅದನ್ನು ಅವರಿಗೆ DC ಅವ್ರಿಗೆಲ್ಲ ಕೊಟ್ಟೆ, ಇವ್ರನ್ನ ಅಧಿಕಾರಿ ಅಂತ ತೆಗಿಬೇಕು ನೀವು ಅಂತೇಳಿ. ಆದರೆ ಅವ್ರು ತೆಗಿಲಿಲ್ಲ. ಮತ್ತೆ ನಾನು ಮತ್ತೆ ಇವ್ರಿಗೆ ಹಾಕಿದೆ, ಮಾಹಿತಿ ಆಯೋಗಕ್ಕೆ ಹಾಕಿದೆ. ನಾನು ಈ ಥರ ಕೊಟ್ಟಿದ್ದೆ, ನಿಮ್ಮ ಆರ್ಡ್ರ್ ಪ್ರಕಾರ ಮಾಡಿದ್ರು, ಇದು ಆಕ್ಷನ್ ತಗೊಳ್ತಾ ಇಲ್ಲ, ಇದ್ರ ಬಗ್ಗೆ ನೀವೇನು ಅಂತ. ಇವತ್ತಿನವ್ರು 1-1.5 ವರ್ಷ ಆಯಿತು ಸರ್, ಇಲ್ಲಿವರೆಗೂ ಏನಾಗಿಲ್ಲ. ನೀವೊಂದು ಕೆಲಸ ಮಾಡಿ, ಇದು ಅಫ್ಕೋರ್ಸ್ ಏನೂ ಸೆಟ್ಲಾಗಿಲ್ಲ. ಇದೆ ಆ್ಯಕ್ಚುಲಿ ಅವ್ರು ಹೇಳಿರೋದು ಕರೆಕ್ಟು. ಎಂಪ್ಲಾಯೀಸ್ಗಳಿಗೆ ಕಾಂಟ್ರಾಕ್ಟ್ ಮೇಲೆ ಇರೋರಿಗೆ ಇದನ್ನು ಈ ಒಂದು ಜವಾಬ್ದಾರಿ ವಹಿಸೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವ್ರು ಇವತ್ತಿರ್ತಾರೆ, ನಾಳೆ ಹೊಟ್ಟೋಗ್ತಾರೆ. ಅವ್ರು ಯಾರನ್ನ ಹಿಡ್ಕೊಳ್ಳೋದು? ತಪ್ಪು ಮಾಹಿತಿ ಕೊಟ್ಟರೆ ಯಾರ ಮೇಲೆ ಪನಿಷ್ಮೆಂಟ್ ಕೊಡ್ತೀರಾ? ಈ ಪ್ರಾಬ್ಲಮ್ಗೋಸ್ಕರ ಅದನ್ನು ಬೇಡ ಅಂತ ಹೇಳಿದ್ದಾರೆ. ಒಬ್ಬ ಸೀನಿಯರ್ ಆಫೀಸರ್ ಇರಬೇಕು ಅಂತ ಕಾನೂನು ಹೇಳುತ್ತೆ, ಆಯಿತಾ? ಬಟ್ ಸ್ಪೆಸಿಫಿಕ್ ಆಗಿ ಟೆಂಪ್ರರಿ ಎಂಪ್ಲಾಯ್ಸು, ಕಾಂಟ್ರಾಕ್ಟ್ ಎಂಪ್ಲಾಯ್ಸು ಕೊಡಬಾರ್ದು ಅಂತಲೂ ಹೇಳಿಲ್ಲ. ಅದಕ್ಕೆ ಈ ಗೊಂದಲ ವಹಿಸ್ಬಿಟ್ಟಿರೋದು. ನೀವು ಇವಾಗ ಒಂದು ಕೆಲಸ ಮಾಡಿ, ಅದು ಯಾವ ಇಲಾಖೆ ಅದು? ಮೈಸೂರು ಪೇಪರ್ ಮಿಲ್ಸ್. ಮೈಸೂರು ಪೇಪರ್ ಮಿಲ್ಸು ಸರ್ಕಾರ ತಾನೇ. ಅದು ಯಾವ ಇಂಡಸ್ಟ್ರಿಗೆ ಬರುತ್ತೆ? ಇದು ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಗೆ ಬರುತ್ತಾ? ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ಗೆ. ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಎಲ್ಲಿದ್ದಾರೋ ಸೆಕ್ರೆಟ್ರಿ ಅಥವಾ ಅವ್ರ ಆಫೀಸಲ್ಲಿ ಯಾರಿದೆ, ಬೆಂಗಳೂರಲ್ಲಿದೆ ಅಂದರೆ ಅವ್ರಿಗೊಂದು RTA ಅಪ್ಲಿಕೇಶನ್ ಹಾಕಿ. ಮೈಸೂರು ಭದ್ರಾವತಿ ಪೇಪರ್ ಮಿಲ್ಸಲ್ಲಿ ಮಾಹಿತಿ ಅಧಿಕಾರಿ ಯಾರು, ಸಹಾಯಕ ಮಾಹಿತಿ ಅಧಿಕಾರಿ ಯಾರು ಇದ್ದರೆ ಯಾರು, ಅಪರೇಟ್ ಅಧಿಕಾರಿ ಯಾರು, ಆ ನೋಟಿಫಿಕೇಷನ್ ಆಗಿದ್ದರೆ ಆ ನೋಟಿಫಿಕೇಷನ್ದು ಪ್ರತಿಯನ್ನು ನನಗೂ ಕೊಡಿ ಅಂತೇಳಿ. ನಿಮ್ಮದು ವೆರಿ ಗುಡ್. ವೈಯಕ್ತಿಕ ಮಾಹಿತಿನ ದಯವಿಟ್ಟು ಅದು ಕೊಡಿ. ಅದು ಸಾಧ್ಯನೇ ಇಲ್ಲ. ಮಾಹಿತಿ ಅಧಿಕಾರಿ ಯಾರು ಅಂತ ಕೇಳಿದ್ರೆ ವೈಯಕ್ತಿಕ ಮಾಹಿತಿ ಅಂತ ಯಾರು ಹೇಳ್ತಾರೆ ಸರ್? ಇದು ಹಿಂದೆ ಮಿಶ್ರವ್ರು ಇದ್ದಾಗ ಭಾಳ ಹಿಂದೆ ಬರ್ತಾ ಇತ್ತು. ಇಲ್ಲಿ ಮೈಸೂರಿನವರೊಬ್ಬರು ಅಲ್ಲಿ ಜನರಲ್ ಮ್ಯಾನೇಜರ್ ರಿಟೈರ್ಡ್ ಆದವ್ರು ರಜೆ ಆಗ್ತಾ ಇದ್ರು. ಇದ್ರ ಬಗ್ಗೆ ಯಾರೋ ಒಬ್ರು ಇರಲಿ ಅಲ್ಲಿ, ಆಮೇಲೆ ನೋಡೋಣ ಬರ್ತಾರಂತ. ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕೇಳಿದ್ದೀನಿ. ಇದು ನೀವು ಹಾಕಿರೋದು? ಹೌದು ಸರ್, ನಾನು ಹಾಕಿ. ಅವರಿಂದ ಏನು ಬಂದಿದೆ? ಅವರಿಂದ ಅವರು ಇದಕ್ಕೆ ಟ್ರಾನ್ಸ್ಫರ್ ಮಾಡಿದರು. ಯಾರಿಗೆ ಟ್ರಾನ್ಸ್ಫರ್ ಮಾಡಿದ್ರು? MPMಗೆ ಟ್ರಾನ್ಸ್ಫರ್ ಮಾಡಿ. ಸರಿ ಮಾಡಿದ್ರು. ಅವರು ಉತ್ತರ ಕೊಡಲಿಲ್ಲ. ನೀವು ಆಯೋಗಕ್ಕೆ ಹೋಗಿದ್ದೀರಿ? ಮೇಲ್ಮನವಿ ಹಾಕಿದೆ ಮತ್ತೆ ಇವರಿಗೇನೆ, ಯಾರಿಗೆ ಮತ್ತೆ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ಗೆ ಮೇಲ್ಮನವಿ ಹಾಕಿದ್ದೀನಿ. ನಮಗೆ ಏನು ಒಂದೇ ಇಲ್ಲ, ಅದರಿಂದ ನಾವು ಕೊಡಕ್ಕೆ ಬರೋಲ್ಲ ಅಂತೇಳಿ. ಆಮೇಲೆ ಅಲ್ಲಿ ಎನ್ಕ್ವೈರಿ ಆಗಿದ್ದಾಗ ರೀಸೆಂಟ್ ಇನ್ನು 1 ವೀಕ್ ಆಗಿದೆ ಅಷ್ಟೇ. ಆಗಿದ್ಮೇಲೆ ಮತ್ತೆ ಅವ್ರು ಕೊಡ್ತಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕಾರ್ಖಾನೆ ಮುಂದಿನ ಕ್ರಮಕ್ಕಾಗಿ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ 3ನೇ ವ್ಯಕ್ತಿಗೆ ಸಂಬಂಧಿಸಿದ ಮಾಹಿತಿಗಳಾಗಿರ್ತವೆ. ತಾವು ಕೋರಿರುವ ಮಾಹಿತಿ, ವೇತನ ಮತ್ತು ಇತರೆ ವಿವರಗಳು 3ನೇ ವ್ಯಕ್ತಿಗೆ ಸಂಬಂಧಿಸಿದಂತೆ. ನಾನು ಕೇಳಿದ್ದು ಮಾಹಿತಿ ಅಧಿಕಾರಿಗಳು, ಇದು ಮೈಸೂರು ಕಾಗದ ಕಾರ್ಖಾನೆಯ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಮುಖ್ಯ ಆಡಳಿತಾಧಿಕಾರಿ ಮತ್ತು ಅವ್ರ ಬಗ್ಗೆ ಕೇಳಿದ್ರು. ಅವ್ರಿಗೆಲ್ಲವೂ ಹಂಗೆ ಕೊಡ್ತಾರೆ ಸರ್, ಯಾವ್ದು ಕೇಳಿದ್ರು ಅಲ್ಲಿ. ಸರಿ ಅದು ನಡೀಲಿ. ಅದು ಅವ್ರೇನು ಮಾಡಬೇಕು ಅಂತಿದ್ದಾರಲ್ಲ, ಇದನ್ನ ಕೇಳಿ. ಅಪಾಯಿಂಟ್ಮೆಂಟ್ ಸರ್, ಇನ್ನೊಂದು ಸರ್, ಈಗ ಅಲ್ಲ ಇವ್ರು ಕೇಳಿರೋದು PIO ಯಾರು ಅಂತಲ್ಲ. ಅದು ಗೊತ್ತಾಯ್ತು ಸರ್, ಅದೇ ಗೊತ್ತಾಯ್ತು. ಅಪಾಯಿಂಟ್ಮೆಂಟ್ ಡೀಟೇಲ್ಸ್ ಕೇಳಿದ್ದೀರಾ? ಅಲ್ಲ, ಅದಕ್ಕೂ ಮುಂಚೆ ಹಾಕಿದ್ದೀನಿ ಸರ್, ಅದನ್ನು ಕೂಡ ಹಾಕಿದ್ದೀನಿ. DCಗೆ ಅವರು ಉತ್ತರನೇ ಕೊಡ್ತಾ ಇಲ್ಲ. ಈಗ ಇವ್ರಿಗೆ ಅದೇ ಯಾರು ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅವನೇ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಲ್ಲಿ. ಹೌದು, ಅವ್ರ ಬಗ್ಗೆನೇ ಕೇಳಿದಾಗ ಈ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ದೇ ಕೊಡಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಬಗ್ಗೆ ಏನೇನೋ ಕೇಳಿದ್ದೀರಾ, ಅದಕ್ಕೆ ಆ ಥರ ಉತ್ತರ ಕೊಟ್ಟಿದ್ದಾರೆ. ಅಪಾಯಿಂಟ್ಮೆಂಟ್ ಇದು ಕೇಳಿದ್ದೀನಿ. ಅವರು ಗೌರ್ಮೆಂಟ್ ಸರ್, ಯಾರನ್ನು ಮಾಡಿದಾರಲ್ಲಿ? ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಇಲ್ಲ, ಅಲ್ಲಿ ಕಾಂಟ್ರಾಕ್ಟ್ ಲೇಬರ್ ಕೆಲಸ ಮಾಡ್ತಾ ಇರೋದು ಅವರೇ. ಇದು ಸ್ವಲ್ಪ ಈ ಡಾಕ್ಯುಮೆಂಟ್ಸ್ ಆ್ಯಕ್ಚುಲಿ ಸಾಕಷ್ಟು ಜನ PIOಸ್ಗಳು ಅಥವಾ ಗೌರ್ಮೆಂಟ್ ಎಂಪ್ಲಾಯಿಗಳು ಈ ಬಗ್ಗೆ ಇವ್ರು ಪಾಪ ಕೇಳ್ತಾ ಇದ್ರು ರೀ. 1 ನಿಮಿಷ, ಇವ್ರು ಅವಾಗಿಂದ ಕೈ ಎತ್ತಿದ್ದಾರೆ, ಹೇಳಿಪ್ಪ. ಮಿನಿಸ್ಟ್ರುಗಳು ಒತ್ತಡಕ್ಕೆ ಬಂದು ನಾವು ಅಡ್ಮಿಷನ್ ಕೊಡಾಕಬೇಕು, ಅದೆಲ್ಲ ಸುಮಾರು ಎಲ್ಲ ಕಡೆ ನಡೀತಾ ಇದೆ ಸರ್, ಎಲ್ರಿಗೂ ಗೊತ್ತಿದೆ. ಸೊ ಇವರು ಸಾಕಷ್ಟು ಅಡ್ಮಿಷನ್ಗಳು ಕೊಟ್ಟಿರ್ತಾರೆ ಸರ್. ಆಮೇಲೆ ಅದಕ್ಕೆ ಸಂಬಂಧಪಟ್ಟದ ಅಲ್ಲದ ವಿದ್ಯಾರ್ಥಿಗಳನ್ನು ಸಾಕಷ್ಟು ಇದ್ದಾರೆ ಸರ್.
ಸೊ ಅಂಥ ಸಮಸ್ಯೆಗಳು ಬಂದಾಗ ಮಾಹಿತಿ ಹಕ್ಕಲ್ಲಿ ಮಾಹಿತಿ ಕೇಳ್ತಾರೆ ಸರ್. ಸೊ ಅಂಥದ್ರಲ್ಲಿ ಇವರು ಮರೆಮಾಚ್ತಾರೆ ಸರ್. ಸೊ ಅದಕ್ಕೆ ಇವರು ಜಾತಿ ಕೊಡೋಕ್ಕೆ ಬರಲ್ಲ, ಅವ್ರದ್ದು ಪರ್ಸಂಟೇಜ್ ಕೊಡೋಕ್ಕೆ ಬರಲ್ಲ, ಅವ್ರ ಊರು ಎಷ್ಟು ಡಿಸ್ಟೆನ್ಸ್ ಇದೆ ಕೊಡೋಕ್ಕೆ ಬರಲ್ಲ ಅಂತ ತಕ್ಷಣ ಈಗ ಹೇಳ್ತಾರೆ ಸರ್. ಸೊ ಇದು ವೈಯಕ್ತಿಕ ಮಾಹಿತಿ ತಕ್ಷಣ ಅವ್ರು ಕನ್ಸಿಡರ್ ಮಾಡೋಕ್ಕಾಗಲ್ಲ ಸರ್. ಅಲ್ಲ ಹಾಂ ಸರ್, ಈಗ ನೋಡಿ ಸರ್, ಒಂದು ಎಸ್ ಸಿ ಹಾಸ್ಟೆಲಲ್ಲಿ SC ಹುಡುಗರನ್ನ ಮಾತ್ರ ಅಡ್ಮಿಟ್ ಮಾಡ್ಕೋಬೇಕು, ಅಲ್ಲಿ ಜನರಲ್ ಮಾಡ್ಕೋತಾರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ. ಸೊ ಎದುರಾಗಿ ಇವರಲ್ಲಿಯೂ ಕೂಡ ಕೆಲವೊಂದು ಅವ್ರಿಗೆ ಸಂಬಂಧ ಇಲ್ಲದೆ ಜಾತಿಯ ಮಗು ಬಂದು ಅಲ್ಲಿ ಇವು ಸಿಸ್ಟಮ್ಗೆ ಪ್ರೆಷರ್ಗೆ ಅಂಡರ್ ಆಗಿ ಸೊ ಇವ್ರು ತೊಗೊಂಡಿರ್ತಾರೆ. ಆವಾಗ ಮಾತ್ರ ಇವರು ವಿದ್ಯಾರ್ಥಿಯ ಸಂಪೂರ್ಣ ವಿವರ ಕೇಳ್ತಾರೆ ಸರ್. ಓಕೆ ಸರ್, ಇವಾಗ ಅಲ್ಲಿ ವಿಷಯ ಇರೋದು ಏನಪ್ಪ ಅಂದರೆ, ಈ ಥರ ಅಡ್ಮಿಷನ್ ಕೊಡೋದಕ್ಕೆ ಇರುವ ನಿಯಮಗಳ ಪ್ರಕಾರ ನಡೆದಿದೆಯಾ ಇಲ್ವಾ? ಫಸ್ಟ್ ನಿಯಮಗಳ ಕಾಪಿ ಕೇಳಿ RTIನಲ್ಲಿ. ಇವರು ಈ ಬಂದಿರೋ ದಾಖಲಾತಿ ಮಾಡಿಕೊಂಡ್ರು ಈ ನಿಯಮಕ್ಕೆ ಕರೆಕ್ಟಾಗಿ ಇದ್ದಾರಾ ಇಲ್ವಾ ಅಂತ ಕಂಪೇರ್ ಮಾಡೋದು ನಿಮ್ಮ ಕೆಲಸ. ಮಾಡಿದ್ರೆ ಅದು ಸುಳ್ಳೋ ನಿಜವೋ ಎಲ್ಲ ಇದೆ. ಕೆಲವು ಕಡೆ ಏನಾಗಿದೆ ಅಂದರೆ, ಮಹಾರಾಷ್ಟ್ರಲ್ಲಿ ಒಬ್ಬ RTI ಅಪ್ಲಿಕೇಶನ್ ಹಾಕಿದ್ದ ಪೊಲೀಸಿನ ನೇಮಕಾತಿಗೆ, ಅದು ಪೊಲೀಸ್ಗದು ಯಾವ್ಯಾವ ಪೊಲೀಸ್ಗೆ ನೀವು ಇದು ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ಈ ರಾಜಕಾರಣಿಗಳು ಕೊಟ್ಟಿರುವಂಥ ಲೆಟರ್ಗಳ ಕಾಪಿ ಕೊಡಿ ಅಂತ ಕೇಳಿದೆ. ಈಗ ಯಾರೋ ಬರೆದು ಕಳಿಸಿರ್ತಾರೆ MLA, ಇವ್ರು ನಮ್ಮ ಕ್ಯಾಂಡಿಡೇಟು ಮಾಡಿ ಅಂತ, ಅಥವಾ MLCನ ಯಾರೋ ಮಾಡಿರ್ತಾರೆ, ಅದರ ಪ್ರತಿಯನ್ನು ಕೇಳಿಂತಾನೆ ಕೇಳಿದ RTIನಲ್ಲಿ. ಅದನ್ನೂ ಕೊಡಬೇಕಾಗಿ ಬಂತು. ಅರ್ಥ ಆಗ್ತಿದೆಯಾ? ಇನ್ನೂ ಸ್ವಲ್ಪ ಮೇಲಕ್ಕೆ ಹೋದರೆ ಈ ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿಗಳು ಕೊಡ್ತಾರಲ್ಲ, ಇವಾಗ ಅದು ಪಬ್ಲಿಕ್ ಆಗಿದೆ ಈಗ ಸರ್ಕಾರ ಬಂದ ಮೇಲಿಂದ. ಮೊದಲು ಯಾರು ಬೇಕಾದ್ರೆ ಕೇಳ್ತಾಯಿದ್ರು, ಯಾರು ಬೇಕಾದ್ರೆ ಕೊಟ್ಕೋತಾ ಇದ್ರು. ಯಾರ್ಯಾರಿಂದ ಇನ್ಫ್ಲುಯೆನ್ಸ್ ಬಂದಿದೆ ಅಂತ ಕೇಳಿ ತೆಗೆದಿದ್ದಾರೆ ಸ್ಟಾರ್ಟಿಂಗಿಂದ. RTIನಲ್ಲಿ ಕೊಡಬೇಕಾಗಿ ಬಂತು. ಸೊ ಆ ರೀತಿ ಅದು ಕೊಡಲೇಬೇಕಾಗತ್ತೆ. ಹೇಳಿ ಸರ್. ನಮಸ್ಕಾರ ಸರ್, ನಾನು ದೇವರಾಜ್ ಅಂದ್ಬಿಟ್ಟು. ಆ್ಯಕ್ಚುಲಿ ಇಲ್ಲಿ ಸಾಕಷ್ಟು ಜನ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ಗಳು ಅಥವಾ ಸರ್ಕಾರಿ ಎಂಪ್ಲಾಯೀಸ್ಗಳು ಬಂದವರೇ. ಬಹುಶಃ ನಾವು ಅರ್ಜಿದಾರರಾಗಿ ನಮ್ಗೆ ಸಾಕಷ್ಟು ಅನುಭವ ಇದೆ. ನೀವು ಎಷ್ಟು ಜಾಣಪೆದ್ರಂತ ಉತ್ತರ ಕೊಡ್ತಾ ಇದ್ದೀರಾ ಅಂತ. ನೀವು ಹುಡುಕ್ತೀರಿ, ಒಂದು ಮಾಹಿತಿಯನ್ನು ಕೊಡಬಾರ್ದು. ನೀವು ಆ್ಯಕ್ಚುಲಿ ಎಕ್ಸ್ಪೋಸ್ ಮಾಡ್ತಾ ಇರೋದು ಒಂದೇ ಥರದ್ದು. ನಿಮ್ಮಲ್ಲಿ ಕರಪ್ಷನ್ ಯಾವುದಿಲ್ವೋ ಅದನ್ನು 30 ಒಳಗಡೆ ಕೊಟ್ಬಿಡ್ತಾ ಇದ್ದೀರಾ. ಕರಪ್ಷನು ಅಥವಾ ಇನ್ನೇನಾದರೂ ಲೀಕ್ ಔಟ್ ಆಗುತ್ತೆ ಅನ್ನೋದಾದರೆ ನಮ್ಮ ಮಾಹಿತಿ ಆಯೋಗದವ್ರಿಗೂ ಓಡಿಸ್ತೀರ. ನಿಮ್ಮ ಮಾಹಿತಿ ಅಧಿಕಾರಿಗಳು ಹೆಂಗಾಗಿದ್ದಾರೆ ಅಂತಂದರೆ ನಮಗೆ ಕತ್ತಿಗೆ ಬರಲಿ, ಎಲ್ಲಿ ಬರಲಿ, ಫಸ್ಟ್ ಮೇಲ್ಮನವಿ ಅಧಿಕಾರಿ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಎರಡನೇ ಆಯೋಗದವರು ನೋಡೋದ, ಅವರು ವಾರ್ನ್ ಮಾಡಿ ನಾವು ಕೊಡಲಿಲ್ಲ ಅಂದಾಗ ಮಾತ್ರ ಸಮಸ್ಯೆ ಆಗುತ್ತೆ. ಆಗೋಗಿ ಸ್ವಾಮಿ ನಾವು ಇರಲಿಲ್ಲ, ಇನ್ನೊಬ್ರು ಇದ್ರು ಇತ್ಯಾದಿ ಒಂದು ರೀಸನ್ ತೋರಿಸ್ಬಿಟ್ಟು ಅವಾಗ ಕೊಟ್ಟರೆ ಸಾಕು. 2-3 ವರ್ಷ ಆಗುತ್ತೆ. 2-3 ವರ್ಷ ಆದಮೇಲೆ ನಾವು ನೋಡೋದ ಏನಾಗುತ್ತೋ ಆಗಲಿ. ಇದೇ ಎಲ್ಲ ಲಾಜಿಕ್ಕು. ಆ್ಯಕ್ಚುಲಿ ರಿಕ್ರೂಟ್ಮೆಂಟಲ್ಲಿ ಆಗಲಿ, ಯಾವುದೇ ನೇಮಕಾತಿಯಲ್ಲಿ ಆಗಲಿ, ಖಂಡಿತವಾಗಿಯೂ ವ್ಯಕ್ತಿಗಳಿಗೆ ಅದು ಪರ್ಸ್ನಲ್ ಮಾಹಿತಿ ಅಂತ ಅನಿಸಿರಲ್ಲ. ಆದರೆ ಅಧಿಕಾರಿಗಳು ಮಾತ್ರ ಪರ್ಸ್ನಲ್ ಮಾಹಿತಿ. ಇವಾಗ ನಿಮ್ಮ ಪ್ರಶ್ನೆ ಏನು ಹೇಳಿ ಸರ್? ಮೇಡಮ್ ಅವ್ರು ಹೇಳಿದ್ರಲ್ಲ, ಒಂದು ರಿಕ್ರೂಟ್ಮೆಂಟಲ್ಲಿ ಅವ್ರು ಕೊಡುವಂಥ ಎಲಿಜಿಬಲ್ ಡಾಕ್ಯುಮೆಂಟು, ಪರ್ಸ್ನಲ್ ಡಾಕ್ಯುಮೆಂಟು ಬರೀ ಇವ್ರು ಕೊಡುವಂಥ ಮೆರಿಟ್ ಮಾತ್ರ ಎಕ್ಸ್ಪೋಸ್ ಮಾಡ್ಬೋದು. ಒಂದು ಪಕ್ಷ ಆ ಇಂಟರ್ವ್ಯೂನಲ್ಲಿ ಅಟೆಂಡ್ ಆಗಿ ಫೇಲ್ ಆದಂಥ ವ್ಯಕ್ತಿ ತನಗಿಂತ ಅನ್ಎಲಿಜಿಬಲ್ ಹುಡುಗ ಸೆಲೆಕ್ಷನ್ ಆಗಿದ್ದಾನೆ ಅನ್ನೋದಾದರೆ ಅವನು ಕಾಂಪಿಟೇಷನ್ ಮಾಡಲಿಕ್ಕೆ ಅಥವಾ ಮುಂದೆ ಹೋರಾಟ ಮಾಡಲಿಕ್ಕೆ ಆ ಕಾಂಪಿಟೇಷನಲ್ಲಿ ಸ್ಪರ್ಧಿಸಿದ ಆ ಎಲಿಜಿಬಲ್ ಡಾಕ್ಯುಮೆಂಟ್ ಅಂದರೆ ಮಾರ್ಕ್ಸ್ ಕಾರ್ಡು ಈ ಥರ ಅವಶ್ಯಕತೆ ಇರುತ್ತಲ್ವಾ? ಒಂದು ಪಕ್ಷ ಅವನ್ನೇ ಹೈಡ್ ಮಾಡಿಬಿಟ್ರೆ ಪರ್ಸ್ನಲ್ ಮಾಹಿತಿ ಅನ್ನೋ ಕಾರಣಕ್ಕೆ, ಅದು ಫಿಡ್ಯೂಷರಿ ಮಾಹಿತಿ ಅನ್ನೋ ಕಾರಣಕ್ಕೆ, ಈ ಫೇಲ್ ಆದಂಥ ಹುಡುಗ ಯಾವ ಡಾಕ್ಯುಮೆಂಟ್ ಅಂಡರಲ್ಲಿ ಆತ ಮುಂದೆ ನನ್ನ ನ್ಯಾಯ ಕೇಳಲಿಕ್ಕೆ ಸಾಧ್ಯ? ಅಲ್ಲ, ಅವನ ಪರ್ಫಾರ್ಮೆನ್ಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಕೊಡಬೇಕು. ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಅವ್ರು ಕೊಡೋ ಮಾರ್ಕ್ಸು ಎಕ್ಸ್ಪೋಸ್ ಮಾಡ್ತಾರೆ ಸರ್ ಅಷ್ಟೇ. ಆದರೆ ಅವರು ಆತನ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಮಾರ್ಕ್ಸ್ ಕಾರ್ಡನ್ನು ಕನ್ಸಿಡರ್ ಮಾಡಿರುವಾಗ, ಅಲ್ಲಿಯೇ ಮೆರಿಟನ್ನು ಕನ್ಸಿಡರ್ ಮಾಡಿರುವಾಗ, ಆತನ ಮಾರ್ಕ್ಸ್ ಕಾರ್ಡ್ ಈ ಫೇಲ್ ಆದಂಥ ಕ್ಯಾಂಡಿಡೇಟಿಗೆ ಸಿಕ್ಕಿದ್ರೆ ಮಾತ್ರ ಇವನು ಹೋರಾಟ ಮಾಡಲಿಕ್ಕೆ ಸಾಧ್ಯ. ಕೇಳಿಪ್ಪ, ಮಾರ್ಕ್ಸ್ ಕಾರ್ಡ್ ಬೇಸಿಸ್ ಮೇಲೆ ಯಾವತ್ತೂ ನೇಮಕಾತಿ ಮಾಡಲ್ಲ ಅವ್ರ ಪ್ರಕಾರ. ಅವರೊಂದು ಕಾಂಪಿಟೇಷನ್ನೋ ಇಲ್ಲ ಎಕ್ಸಾಮೋ ಇಂಟರ್ವ್ಯೂನೋ ಏನೋ ಇಟ್ಟಿದ್ದಾರೆ. ಮಾರ್ಕ್ಸ್ ಕಾರ್ಡ್ ಇಸ್ ಓನ್ಲಿ ಎನ್ ಎಲಿಜಿಬಿಲಿಟಿ ಕಂಡೀಷನ್. ಯಾವುದಕ್ಕೆ? ಆ ಎಕ್ಸಾಮ್ಗೆ ಹೋಗೋದಕ್ಕೆ ಒಂದು ಎಲಿಜಿಬಿಲಿಟಿ ಕಂಡೀಷನ್, ಅಥವಾ ಇಂಟರ್ವ್ಯೂಗೆ ಹೋಗೋದಕ್ಕೆ. ಇಂಟರ್ವ್ಯೂಲಿ ಏನು ಮಾಡಿದ್ದಾರೆ, ಏನು ಬಿಟ್ಟಿದ್ದಾರೆ, ಯಾವ ರೀತಿ ಮಾರ್ಕ್ಸ್ ತೊಗೊಂಡಿದ್ದಾರೆ ಅನ್ನೋದ್ರ ಮೇಲೆ ಕೆಲಸ ಸಿಕ್ಕತ್ತೆ. ಕರೆಕ್ಟಾ? ಹೌದು ಸರ್. ಇವಾಗ ನೀವು ಆ ಇಂಟರ್ವ್ಯೂ ಮಾರ್ಕ್ಸನ್ನು ಕೇಳ್ತಾ ಇದ್ದೀರಾ ಎಲ್ಲಾರ್ದು, ಅದನ್ನು ಮಾಹಿತಿ ಆಗೋದ್ರಲ್ಲಿ ಕೊಡ್ತಾರೆ.
ಅವನು ಮಾರ್ಕ್ಸ್ ಕಾರ್ಡ್ ಕಟ್ಕೊಂಡು ನಿಮಗೇನು ಓನ್ಲಿ ಎಲಿಜಿಬಲ್ ಕನ್ಸಿಡರ್ ಮಾಡಿದ್ರೆ ಓಕೆ ಸರ್, ಅವ್ರಿಗೆ ಅವಶ್ಯಕತೆ ಇಲ್ಲ. ಬಟ್ ಅಲ್ಲಿ ಅದ್ರ ಮೆರಿಟೇ ಮುಖ್ಯ ಅನ್ನೋದಾದರೆ ಬೇಕಾಗುತ್ತೆ. ಈಗ ದೇವರಾಜ್, ಈಗ ನೀವು ಹೇಳ್ತಾ ಇರ್ತಕ್ಕಂಥದ್ದು ರಿಕ್ರೂಟ್ಮೆಂಟ್ನಲ್ಲಿ ಕೆಲವರು ಫೋರ್ಜ್ಡ್ ಸರ್ಟಿಫಿಕೇಟ್ಗಳು ಕೊಡ್ತಾ ಇದ್ದಾರೆ, ಕ್ಯಾಸ್ಟ್ ಇರ್ಬೋದು ಸರ್. ಬಟ್ ಈಗ ಸರ್ಕಾರ ಅದರಲ್ಲಿ ಅಂಥ ಕೇಸಲ್ಲಿ ಏನು ಹೇಳ್ತಾ ಇದೆ, ಆ ಥರದ್ದು ಫೋರ್ಜ್ಡ್ ನಿಮಗೆ ಅನುಮಾನ ಇದ್ದರೆ ದಾಖಲೆಗಳೇ ಬೇಕಾಗಿಲ್ಲ, ಕಂಪ್ಲೇಂಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ವಿ ವಿಲ್ ಗೆಟ್ ಇಟ್ ಇನ್ವೆಸ್ಟಿಗೇಟೆಡ್. ಈ ರೀತಿ ಇಂಥ ವ್ಯಕ್ತಿ ಫೋರ್ಜ್ಡ್ ಇದನ್ನು ಮಾರ್ಕ್ಸ್ ಕಟ್ಟಿದ್ದಾನೆ, ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳು ಏನು ಮಾಡ್ತಾ ಇದ್ದಾರೆ, ಸಿಂಧುತ್ವ ಇದಕ್ಕೆ ಡೂಪ್ಲಿಕೇಟ್ ಇಲ್ಲ ಸರ್, ಅದನ್ನು ಏನು ಮಾಡ್ತಾ ಇದ್ದಾರೆ, ಇವರು ಕೊಟ್ಟಿದ್ದನ್ನು ಇಮ್ಮಿಡಿಯೇಟ್ ಆಗಿ ವೆರಿಫಿಕೇಷನ್ ಕಳಿಸ್ತಾ ಇದ್ದಾರೆ. ಆಮೇಲೆ ಈಗ ಇನ್ನೊಂದಾಗಿದೆ, ಇದಿದೆಯಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್, ವೆದರ್ ಇಟ್ ಈಸ್ ಒರಿಜಿನಲ್ ಆರ್ ನಾಟ್ ಅನ್ನೋದಕ್ಕೆ QR ಕೋಡ್ ಇವಾಗ ಬರ್ತಾ ಇದೆ, ಅದನ್ನು ಯಾರು ಬೇಕಾದ್ರೂ ವೆರಿಫೈ ಮಾಡ್ಬೋದು. QR ಕೋಡಲ್ಲಿ ಇವರು ಯಾವುದು ರಿಕ್ರೂಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಅವರು ಸಿಂಧುತ್ವ ಅದನ್ನು ಪರೀಕ್ಷೆ ಮಾಡಲೇಬೇಕು. ಸಪೋಸ್ ನೀವು ಅದೇ ಅಥಾರಿಟಿಗೆ ಇವನು ಕೊಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್ ಫೋರ್ಜ್ಡ್ ಕೊಟ್ಟಿದ್ದಾನೆ ಅಂದರೆ ನೀವು ಕಂಪ್ಲೇಂಟ್ ಲಾಡ್ಜ್ ಮಾಡಬೇಕು ಫಸ್ಟು. ಅಲ್ಲೇ ನಿಮ್ಮ ಅನುಮಾನ ಇದ್ದರೂ ಸಾಕು, ದಾಖಲೆನೇ ಬೇಕು ಅಂತಿಲ್ಲ, ಅದನ್ನು ಇನ್ವೆಸ್ಟಿಗೇಟ್ ಮಾಡಬೇಕು. ಅದಕ್ಕಿಂತ ಮುಂದೆ ಸರಿ ಸರ್, ನನಗೆ ಇನ್ನೊಂದು ಮಾಹಿತಿ. DPRA ವೆಬ್ಸೈಟಲ್ಲಿ RTIಗೆ ಸಂಬಂಧಪಟ್ಟಂತೆ ಸರ್ಕಾರಿ ನೌಕರಿಗೆ ಸಾಕಷ್ಟು ಗೈಡ್ಲೈನ್ಸ್ ಕೊಟ್ಟಿದೆ, 100 ಪುಟಗಳಿದೆ, 100 ಪೇಜಸ್ ಇದೆ, ಅಲ್ಲಿ ಎಲ್ಲಕ್ಕೂ ಮ್ಯಾಕ್ಸಿಮಮ್ ಇದೆ. ಆದರೆ ಇದನ್ನು ಯಾರೂ ಅನುಸರಿಸ್ತಾ ಇಲ್ಲ. ಇನ್ನು ಫಸ್ಟ್ ಅಪಿಲೇಟ್ ಅಥಾರಿಟಿ ಅಂತೂ ಯಾವುದನ್ನು ಸಹ ಎಕ್ಸ್ಪೋಸ್, ಅವ್ರು ಎಲ್ಲರೂ ಸಹ 90% ಕೇಸ್ಗಳನ್ನು ಫಸ್ಟ್ ಅಪಿಲೇಟ್ ಅಥಾರಿಟಿ ನಮ್ಮನ್ನ ಆಯೋಗಕ್ಕೆ ಕಲಿಸ್ತಾ ಇದ್ದಾರೆ. ಓಕೆ, ಆ ಸಮಸ್ಯೆ ಇರ್ಬೋದು. ನಿಮ್ಮಂಥ ಸಂಘಟನೆಗಳು ಅದನ್ನು ತಗೋಬೇಕು ಇವಾಗ ಹೇಗೆ ಮಾಡೋದು ಅಂತ. ಹೆಂಗೆ ಅಂತಂದರೆ ಸರ್, ಆಕ್ಟ್ ಬಗ್ಗೆ ನಾಲೆಡ್ಜ್ ಇರೋ ವ್ಯಕ್ತಿ ಮಾತ್ರ ಗುದ್ದಾಡಬಲ್ಲ. ಆಕ್ಟ್ ಬಗ್ಗೆ ನಾಲೆಡ್ಜ್ ಇಲ್ಲದ ಸಾಮಾನ್ಯದ ರೈತರು ಈ ಈ ಆಕ್ಟನ್ನು ಯೂಸ್ ಮಾಡ್ಕೋಕ್ಕಾಗ್ತಾ ಇಲ್ಲ. ಕರೆಕ್ಟ್, ಅದು ಇದು ಹೇಳಿದ್ನಲ್ಲ, ಇದು ಇವಾಗ ಇಟ್ಸ್ ಸ್ಪೆಷಲೈಸ್ಡ್, ಇದು ಸ್ಪೆಷಲೈಸೇಷನ್ ಬೇಕು. ಎಲ್ಲರ ಕೈಲೂ ಅರ್ಜಿಯನ್ನು ಹಾಕಿ ಅದನ್ನು ಮಾಹಿತಿ ಅಧಿಕಾರಿಗಳು, ಸರ್ಕಾರಿ ನೌಕರರು ಅದನ್ನು ಹೆಂಗೆ ತಿರ್ಚಬೇಕು, ಹೆಂಗೆ ಪರ್ಸನಲ್ ಮಾಹಿತಿ, ಥರ್ಡ್ ಪಾರ್ಟಿ ಮಾಹಿತಿ, ಇದು ಮಾಹಿತಿ ಆಕ್ಟಲ್ಲಿ ಬರಲ್ಲ ಅನ್ನೋ ಕಾನ್ಸೆಪ್ಟನ್ನು ಹೆಂಗೆ ಎಕ್ಸ್ಪೋಸ್ ಮಾಡ್ಕೋಬೇಕು ಅನ್ನೋದನ್ನು ಈ ಮಾಹಿತಿ ಆಕ್ಟನ್ನು ತಿಳ್ಕೊಕ್ಕಿಂತ ಹೆಚ್ಚಾಗಿ ತಿಳ್ಕೊಂಡಿದ್ದಾರೆ. ಓಕೆ, ನೆಕ್ಸ್ಟ್ ಇನ್ಯಾರು ಸರ್? ಹಲೋ ಸರ್, ಸರ್ ಇಲ್ಲೇ ಒಂದು ಫಾರ್ಮೇಟ್ ಕೊಟ್ಟಿದ್ದಾರೆ. ಟೆಂಡರ್ಗೆ ಸಂಬಂಧಪಟ್ಟಂತೆ ಒಂದು 10 ವರ್ಷದ ಮಾಹಿತಿನ ಅಟ್ ಎ ಟೈಮ್ ಕೇಳಿದ್ರೆ ನಮಗೆ ಒಂದು 6,000 to 7,000 ಪೇಜಸ್ ಆಗುತ್ತೆ ಸರ್. ಹೇಗೆ ಕೊಡೋದು ಅದನ್ನು ನಾವು? ಅಷ್ಟು ಪೇಜಸ್ನು ಅಟೆಸ್ಟೇಷನ್ನು ಎವ್ರಿ ಪೇಜ್ಗೂ ಮಾಡಬೇಕಾ ಹೇಗೆ ಸರ್? 10 ವರ್ಷದ ಮಾಹಿತಿ ಎಷ್ಟು ವರ್ಷ ಆಗಲಿ 60 ಪೇಜ್ ಆಗುತ್ತಾ? 600 ಸರ್ 6,000 ಪೇಜ್ ಆಗುತ್ತೆ. 6,000 ಪೇಜ್ ಆಗುತ್ತೆ. ಮೊದಲು 6,000 ಇಂಟು 12,000 ರೂಪಾಯಿ ತೊಗೊಂಡಿದ್ದೀರಾ ಸರ್? ಇಲ್ಲ, ಹಿಂಗೆ ಬಂದರೆ ನಾವು ಏನು ಮಾಡಬೇಕು ಅಂತ ಸರ್? ಬಂದಾಗ ಬೇರೆ ದಾರಿ, ಸೆಂಟ್ರಲ್ ಗೌರ್ಮೆಂಟ್ ಅದು ಇಲ್ಲ ಸರ್, ಸ್ಟೇಟ್ ಗೌರ್ಮೆಂಟ್. ಸ್ಟೇಟ್ ಗೌರ್ಮೆಂಟ್ ಸರ್. ಈಗ ಸ್ಟೇಟ್ ಆಗಲಿ ಸೆಂಟ್ರಲ್ ಆಗಲಿ ಏನು ಮಾಡೋಕ್ಕಾಗಲ್ಲ ಅಂದರೆ ಅಷ್ಟು ಬಂದಿದೆ. ಅದು ಯಾವುದು ಆನ್ಲೈನ್ ಇಲ್ವಾ ಸರ್? ಆನ್ಲೈನ್ ಯಾವುದು ಇಲ್ಲ, ಬರೀ ಮ್ಯಾನ್ಯುಯಲ್ ಸರ್. ಮ್ಯಾನ್ಯುಯಲ್ ಬಿಲ್ಸ್. ಸರಿ, ಫಸ್ಟ್ ರಿಪ್ಲೈ ಕೊಡಿ. ಈ ಥರ 6,000 ಪೇಜ್ ಇದೆ, ₹2 ಪ್ರಕಾರ 12,000 ರೂಪಾಯಿ ಕಟ್ಟಬೇಕಾಗತ್ತೆ, ಆಯಿತಾ ಅಂತ ಹೇಳಿ ಅವ್ರಿಗೆ ರಿಜಿಸ್ಟ್ರಿ ಪೋಸ್ಟಲ್ಲಿ ಕಳಿಸಿ. ಓಕೆ ಸರ್. ವೆಯ್ಟ್ ಮಾಡಿ, ಅವನು 12,000 ಕಟ್ಟೋವರೆಗೂ ನೀವು ಏನೂ ಮಾಡೋಕ್ಕೆ ಹೋಗಬೇಡಿ. ಓಕೆ ಸರ್, ಆಯಿತಾ? ಅವ್ರು ಯಾವತ್ತು 12,000 ರೂಪಾಯಿ ಕಟ್ತಾರೆ ಆಮೇಲೆ ನೀವು ಆ್ಯಕ್ಷನ್ ತೊಗೊಂಡು ಜೆರಾಕ್ಸ್ ಮಾಡಿನೋ ಏನೋ ಮಾಡಿ ಕೊಡ್ಬೋದು. ಅಂದರೆ ಪ್ರೊವೈಡೆಡ್ ಇಟ್ ಈಸ್ ಅಂಡರ್ ದಿ RTI ಆ್ಯಕ್ಟ್. ಸರ್ ಇವಾಗ ಏನಿದೆ ಅಂದರೆ 30 ದಿನ ಅಂತ ಒಂದು ಸೇರಿಸಿದ್ದೀವಿ ನಾವು. ಸರ್ ಈ ಥರ ಸಂದರ್ಭದಲ್ಲಿ ಏನು ಮಾಡೋದು? ಇವಾಗ 1ನೇ ತಾರೀಕು ಅವನು ಅಪ್ಲಿಕೇಶನ್ ಹಾಕಿದ್ದಾನೆ ಅಂದ್ಕೊಳ್ಳೋಣ, ಜುಲೈ 1ನೇ ತಾರೀಕು. ನೀವು 5ನೇ ತಾರೀಕು ಅವ್ರಿಗೆ ದುಡ್ಡು ಕಟ್ಟು ಅಂತ ಕಳಿಸಿದ್ದೀರ. ಸೆಕೆಂಡ್, ಓಕೆ. ಅವನು 20ನೇ ತಾರೀಕು ದುಡ್ಡು ಕಟ್ತಾನೆ. ಸೊ 1ನೇ ತಾರೀಕು, 5ನೇ ತಾರೀಕು, 20ನೇ ತಾರೀಕು, 3 ಡೇಟ್ ಗ್ಯಾಪ್ ಇಟ್ಕೊಳ್ಳಿ. ಓಕೆ. ಈ 30 ದಿನದಲ್ಲಿ ಕೊಡಬೇಕಾಗಿರೋ ಕ್ಲಾಕ್ ಯಾವತ್ತು ಶುರುವಾಗುತ್ತೆ? 1ನೇ ತಾರೀಕಿಂದನ, 5ನೇ ತಾರೀಕಿಂದನ, 20ನೇ ತಾರೀಕಿಂದನ? 20ನೇ ತಾರೀಕಿಂದ ಸ್ಟಾರ್ಟ್. ನೀವೆಲ್ಲ ಹಿಂಗೆ ಕನ್ವೀನಿಯಂಟೇ ತೊಗೊಂಡ್ಬಿಡ್ತೀರಾ. ಇನ್ಯಾರ ಬೇರೆ ಡೇಟ್ ಹೇಳ್ತೀರಾ? 30 ಆಯಿತು. ಅದೇ 3 ಡೇಟ್ ಹೇಳ್ತೀರಾ, 1ನೇ ತಾರೀಕು, 5ನೇ ತಾರೀಕು, 20ನೇ ತಾರೀಕಿಂದ. ಆ 3 ತಪ್ಪು. ಯಾಕೆ ಅಂದರೆ ಅವ್ನು ದುಡ್ಡು ಕಟ್ಟಿದ್ದು ಈ 5ನೇ ತಾರೀಕಿಂದ 20ನೇ ತಾರೀಕವರೆಗೂ ಅಂದರೆ 15 ದಿನಗಳ ಕಾಲ ವಿಳಂಬ ಆಗಿರೋದು ಯಾರಿಂದ? ಅವನಿಂದ ತಾನೆ. ಸೊ ಆ 15 ದಿನಗಳ ಕಾಲಾವಧಿ ನಿಮಗೆ ಸಿಗತ್ತೆ. ಓಕೆ. ಸೊ ಸ್ಟೇಟ್ಮೆಂಟ್ ಹೇಳೋದಾದರೆ ದ ನಂಬರ್ ಆಫ್ ಡೇಸ್ ವೆನ್ intimated to pay the amount and the actual date of amount paid will not be considered for arriving at 30 days. 30 days, yes sir. Okay? Yes sir.
ಸರ್ ಈಗ ಸರ್, ಈಗ ಇವ್ರು ನನ್ನ ಹೇಳ್ತಾ ಇನ್ನೊಂದು ಇರ್ತಕ್ಕಂಥದ್ದು ಕ್ವಶನ್ ಏನಂದ್ರೆ ಅಷ್ಟು ಪೇಜ್ಗೂ ನಾವು ಸೆಲ್ಫ್ ಅಟೆಸ್ಟೇಷನ್ ಮಾಡಬೇಕಂತ, ಅಟೆಸ್ಟೆಡ್ ಮಾಡ್ಕೊಡ್ಬೇಕಂತ, 3000 ಪೇಜಸ್ಗೂ ಎವ್ರಿ ಪೇಜ್ಗೆ ಅಟೆಸ್ಟೇಷನ್ ಮಾಡಬೇಕಂತ. ಅದು ಮಾಡದೆ ಸುಮ್ಮನೆ ಒಂದು ಇನಿಷಿಯಲ್ ಹಾಕಿದ್ರೆ ಹಾಕ್ಬೋದು. ಓಕೆ. ಕವರಿಂಗ್ ಲೆಟ್ರ್ ಹಾಕೋವಾಗ 30 pages 1 to 30 ಅಥವಾ ಏನೋ ಒಂದು ಹಾಕ್ಬಿಟ್ಟು ಅದನ್ನ ಬೇಕಾದ್ರೆ ನೀವು ಮಾಡ್ಬೋದು. ಟು ಬಿ ಆನ್ ದ ಸೇಫರ್ ಸೈಡ್ ಎಲ್ಲನೂ ಒಂದು ಇನ್ಶಿಲ್ ಹಾಕಿ ಕಳಿಸಿ ಅಷ್ಟೇ. ಎಲ್ಲ ಪೇಜ್ ಎಲ್ಲಾದ್ರೂ ಕವರಿಂಗ್ ಲೆಟ್ರಲ್ಲಿ 30 pages ಇದೆ ಅಥವಾ 3000 pages ಇದೆ ಅಂತ ಹೇಳಿ ಅಲ್ಲಿ ಸರ್ಟಿಫೈ ಮಾಡಬೇಕು. ಅಂದರೆ ಪ್ರೊವೈಡೆಡ್ ಅಥವಾ ರಿಲೀಸ್ಡ್ ಅಂಡರ್ RTI ಆ್ಯಕ್ಟ್. ಅಲ್ಲ, ಲಾಸ್ಟ್ ಪೇಜಲ್ಲಿ ಹಾಕ್ಬಿಟ್ಟು ಇಷ್ಟಿದ ಪೇಜಿಂದ ಇಲ್ಲಿವರೆಗಿದೆ ಅಂತ ಹೇಳಿ ಅದನ್ನು ಸೈನ್ ಮಾಡ್ಬೋದು, ಅಟೆಸ್ಟ್ ಮಾಡ್ಬೋದಾ ಸರ್? ಓಕೆ ಸರ್, ಥ್ಯಾಂಕ್ ಯು. ಸರ್, ಈಗ ಈ ಥರದ ಪ್ರಾಬ್ಲಮ್ ನಿಮ್ಮದ್ರಲ್ಲಿ ಏನಾಗಿದೆಯಮ್ಮ ಸರ್? ಇವರಲ್ಲಿ ಏನಾಗ್ತದೆ, 10 ವರ್ಷದ ಕೇಳಿದಾಗ ಇವರಿಗೆ ಎಷ್ಟು ಪೇಜ್ ಇದೆ ಅಂತ ಡಿಟರ್ಮೈನ್ ಮಾಡಲಿಕ್ಕೆ ಆಗೋದಿಲ್ಲ ಸರ್. ಮಾಹಿತಿ ಆಯೋಗ ಅದಕ್ಕೇನು ಹೇಳ್ತಾ ಇದೆ, ಈ ರೀತಿ 10 ವರ್ಷದ ಕೇಳಿದರೆ 1 ವರ್ಷಕ್ಕೆ ನೀವು ಹೇಳಿ ಇಷ್ಟು ಇಂಥ ವರ್ಷದ್ದು ಕೊಡ್ತೀವಿ, ಇಂಥ ವರ್ಷದ್ದು ಇಷ್ಟಿದೆ ಮಾಹಿತಿ ಇದೆ, ಅಷ್ಟಕ್ಕೆ ನೀವು ಕ್ಯಾಲ್ಕುಲೇಷನ್ ಶೀಟ್ ಕೇಳಿ ಅಂತೇಳಿ ಹೇಳ್ತಾ ಇದೆ. ಅಂದರೆ ಈ ರೀತಿ ಇದರಲ್ಲಿ ಯಾಕೆಂದರೆ ನಮ್ಮಲ್ಲಿ ರೂಲ್ 14 ಅದಕ್ಕೆ ಇದು ಮಾಡ್ತಾ ಇದ್ದಾರೆ ಸರ್ ಮಾಡಿ. ಬಟ್ ಅದು ಆಗ್ತಾ ಇಲ್ಲ. ಈಗ ನಮ್ಮಲ್ಲಿ ಅದೇ 10 ವರ್ಷದ್ದು ಅಂದರೆ ಇವ್ರ ಕೈಯಲ್ಲಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಗೋದಿಲ್ಲ ಸರ್. ದಟ್ ಈಸ್ ದ ಪ್ರಾಬ್ಲಮ್. ಅದೇ ಅದು ಪ್ರಾಬ್ಲಮ್ ಇದೆ. ನಿಮ್ಮ 6000 7000 ಕೆಲವರಿಗೆ ಗೊತ್ತೇ ಆಗಲ್ಲ ಎಷ್ಟು ಪುಟ ಇರುತ್ತೆ ಅಂತ. ಅದು ಕ್ಯಾಲ್ಕುಲೇಟ್ ಮಾಡೋಕ್ಕೂ ಗೊತ್ತಾಗಲ್ಲ. ಆ ಥರ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಇಲ್ಲ, ಅದು ಏನಾಗಿದೆ ಗೊತ್ತಾ ಸರ್, ಇದೆಲ್ಲ ಇದೆ. 4-1A ಮಾಡಿದಾಗ ಮಾತ್ರ ಕಾನೂನಿನ ರೂಲ್ಸ್ನ ಹೇಳಿದ್ದೀನಿ ನಾನು ನಿಮಗೆ ಅಷ್ಟು. ಸರ್, ಈಗ ಫೈಲಲ್ಲಿ ಇಂಡೆಕ್ಸ್ ಅಂತ ಇರುತ್ತೆ, ಅದರಲ್ಲಿ ಹಾಕಿ ಮೇಲ್ಗಡೆ ಬರಬೇಕು ಟೋಟಲ್ ನಂಬರ್ ಆಫ್ ಪೇಜಸ್ ಇದೆ ಅಂತ ಫೈಲಲ್ಲಿ ಬರೆದಾಗ ಆವಾಗ ಮಾತ್ರ ಈಸಿಯಾಗಿ ಎಣಿಸ್ಬೋದು. ಅದಾಗ್ತಾ ಇಲ್ಲ ಸರ್ ಇವರು. ಸರ್, ಕೋಲಾರಿಂದ ಕೆ ನಾರಾಯಣ ಸ್ವಾಮಿ ಅಂತ ಹೇಳ್ಬಿಟ್ಟು ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ ಆಗಿದ್ದೀನಿ. ಇಲ್ಲಿ 20 ವರ್ಷಕ್ಕೆ ಜಾಯ್ನ್ ಆಗಿದ್ದಾರೆ ಸರ್. ಒಬ್ಬರು ಜಲಮಂಡಲಿಯಲ್ಲಿ 20 ವರ್ಷಕ್ಕೆ ಜಾಯ್ನ್ ಆಗಿದ್ದಾರೆ. ಅವತ್ತೇ ಜಾಯ್ನು ಅವತ್ತೇ ಪ್ರಮೋಷನ್ ಆಗಿ ಮಾಡ್ಬೋದಾ ಸರ್? 20 ವರ್ಷಕ್ಕೆ ಜಾಯ್ನ್ ಆಗಿದ್ದಾರೆ? ಹೌದು ಸರ್. ಅಂದರೆ ಅವನ ವಯಸ್ಸು 20? ಹೌದು ಸರ್. ಆಮೇಲೆ ಅವತ್ತೇ ಪ್ರಮೋಷನ್ ಆಗಿದೆ ಸರ್. ಹಾಂ, ಯಾವ ಡಿಪಾರ್ಟ್ಮೆಂಟು? ಜಲಮಂಡಲಿ ಸರ್. ಜಲಮಂಡಲಿ? ಹೌದು ಸರ್. ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ರೀ ಜಲಮಂಡಲಿಯವರು. ಎಲ್ಲರೂ ಅಲ್ಲೇ ಸೇರ್ಕೋಬೋದಲ್ಲ? ದಾಖಲೆ ಇಲ್ಲೇ ಇದೆ ಸರ್. ಏನು ಹೇಳಿದ್ದಾರೆ ಉತ್ತರ ಅದಕ್ಕೆ? ಈ ಉತ್ತರ ಏನಿಲ್ಲ, ದಾಖಲೆ ಎಲ್ಲಿದೆ ಸರ್? ದಾಖಲೆ ಬೇಡ, ನೀವೇನು ಅವು ಅಪ್ಲಿಕೇಶನ್ ಹಾಕಿದ್ದೀರಾ ಸರ್? ಇದಕ್ಕೆ ಇನ್ನೂ ಹಾಕಿಲ್ಲ. ಇದು ಮಾಹಿತಿ ತಗೊಂಡಿದ್ದೀರಿ? ಖಂಡಿತ ಹಾಕಿ. ಯಾವತ್ತವರು ಸೇರಿದ್ರು ಕೆಲಸಕ್ಕೆ. ಆಮೇಲೆ ಇನ್ನೊಂದು ವಿಷಯ ಒಂದು ನಿಮಿಷ ಕೇಳಿ. ಜಾಯ್ನಿಂಗ್ ರಿಪೋರ್ಟ್ ಬೇಕಾದ್ರೆ ಕೇಳ್ಬೋದು ನೀವು, ಆಯಿತಾ? ನೆಕ್ಸ್ಟು ಇನ್ನೊಂದು ಆದಮೇಲೆ ಅವ್ರು ಇವಾಗ ಯಾವ ಹುದ್ದೆಯಲ್ಲಿದ್ದಾರೆ ಆವಾಗ ಗೊತ್ತಾಗುತ್ತೆ ಒಂದೇ ದಿನಕ್ಕೆ ಪ್ರಮೋಷನ್ ಕೊಟ್ಟಿದ್ದಾರಾ ಇಲ್ವಾ ಅಂತ. ಆಮೇಲೆ ಇನ್ನೊಂದು KEB ಒಂದು ಇದಾಗಿದೆ ಸರ್. 2016ರಲ್ಲಿ ಜಾಯ್ನ್ ಆಗ್ತಾರೆ ಲೈನ್ಮ್ಯಾನ್ ಆಗಿ, ಅವತ್ತೇ ಪ್ರಮೋಷನ್ ಆಗಿದೆ. ಅದು ಮಾಹಿತಿ ಹಾಕಿದ್ದಕ್ಕೆ ವೈಯಕ್ತಿಕ ಅಂತ ಕೊಟ್ಟಿದ್ದಾರೆ ಸರ್. ಇಲ್ಲ, ಕೊಡೋಕ್ಕಾಗಲ್ಲ. ಯಾತಕ್ಕೆ ಅಂದರೆ ಪ್ರಮೋಷನ್ ಯಾತಕ್ಕೆ ಕೇಳಿದ್ರು, ಹೇಗೆ ಅಷ್ಟು ಬೇಗ ಪ್ರಮೋಷನ್ ಆಯಿತು ಅಂತ ನೀವು ಕೇಳ್ತಾ ಇರೋದು. ಹೌದು ಸರ್, ಅವತ್ತೇ ಜಾಯ್ನು ಅವತ್ತೇ ಪ್ರಮೋಷನ್ ಸರ್. ಅದು ಫಂಟಾಸ್ಟಿಕ್. ಅದು ಕೇಳಬೇಕು ನೀವು. ಅದು ವೈಯಕ್ತಿಕ ಅಂತ ಹೇಳಿದರೆ ಅದನ್ನು ಆಯೋಗದಲ್ಲಿ ಚಾಲೆಂಜ್ ಮಾಡಿ. ಕೊಟ್ಟಿದ್ದಾರೆ ಸರ್. ವೈಯಕ್ತಿಕ ಮೂರನೇ ವ್ಯಕ್ತಿ ಕೊಡಕ್ಕೆ ಬರಲ್ಲ ಅಂತ ಕೊಟ್ಟಿದ್ದಾರೆ ಸರ್. ಎಲ್ಲಿ ಆಯೋಗದಲ್ಲಿ ಏನು ಹೇಳಿದ್ದಾರೆ ಸರ್? ನಾವಿನ್ನೂ ಆಯೋಗಕ್ಕೆ ಹಾಕಿಲ್ಲ. ಅದನ್ನೇ ಹೇಳ್ತಾ ಇರೋದು ನಾನು. ದಯವಿಟ್ಟು ಆಯೋಗಕ್ಕೆ ಮೇಲ್ಮನವಿಗೆ ಹೋಗಿ, ಅದು ವೈಯಕ್ತಿಕ ಪ್ರಶ್ನೆ ಅಲ್ಲ ಅದು, ಆಯಿತಾ? ಪ್ರಮೋಷನ್ ಈಸ್ ನಾಟ್ ಎ ಪರ್ಸ್ನಲ್ ಇನ್ಫಾರ್ಮೇಷನ್. ಅದು ಯಾತಕ್ಕಾಯ್ತು ಅನ್ನೋದು ಬೇಕಾದ್ರೆ ಅವ್ರು ಹೇಳ್ಬೋದು. ಯಾವ್ದಾದ್ರು. ಸರಿ ಸರ್, ಥ್ಯಾಂಕ್ ಯು ಸರ್. ಹೇಳ್ತಾರೆ. ಸಂಬಂಧಪಟ್ಟ ದಾಖಲೆಗಳನ್ನು ಕೇಳಿದೆ. ಅವರ ವೈಯಕ್ತಿಕ ವಿಚಾರಗಳನ್ನು ಕರೆಕ್ಟ್ ಅಲ್ವಾ ಅದು? ಅಂದರೆ ಸುಳ್ಳು ದಾಖಲೆ ಒದಗಿಸಿ ಕೆಲಸ ಸಂಪಾದನೆ ಮಾಡಿದ್ದಾರೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಜನರ ಕತೆ ಬಿಡ್ರಿ. ಜನರ ಕತೆ ಕಟ್ಕೊಂಡು ನೀವು RTI ಅಪ್ಲಿಕೇಶನ್ ಹಾಕಿದ್ರೆ ಆಗತ್ತಾ? ನೀವೇನು ಗ್ರೌಂಡ್ ಸ್ಟಡಿ ಮಾಡಿದ್ದೀರಾ, ಆಯಿತಾ? ಮಾಹಿತಿ ಹಕ್ಕು ಬಂದು ಕಾಯ್ದೆಯಲ್ಲಿ ಕೊಟ್ಟಾಗ ಅದು ಅವ್ರ ವೈಯಕ್ತಿಕ ಮಾಹಿತಿ ಅಂತ ಕೊಟ್ಟಿದ್ದಾರೆ. ಅದು ತಪ್ಪು ಸರಿ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ, ನಮಗೂ ಗೊತ್ತಾಗಲ್ಲ. ನೀವು ಅದಕ್ಕೆ ಏನು ಮಾಡಬೇಕು, ಬೇರೆ ಕಂಪ್ಲೇಂಟ್ ಕೊಟ್ಟು ಲೋಕಾಯುಕ್ತಕ್ಕೆಲ್ಲ ಕಂಪ್ಲೇಂಟು ಆ ಮೂಲಕ ಹೋಗ್ಬೇಕು ಹೊರತು RTIನಲ್ಲಿ ಆಗಲ್ಲ. ತನಿಖೆ ಎಲ್ಲ ಮಾಡಲ್ಲ RTIನಲ್ಲಿ. ನಮ್ಮ ಹೆಸರು ಶಿವನಾರಾಯಣ ಅಂತೇಳಿ, ಕೊಪ್ಪಳ ಜಿಲ್ಲಾಧ್ಯಕ್ಷರು. ನಾವೊಂದು ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಫಲಾನುಭವಿಗಳ ಪಟ್ಟಿ ಅಂತ ಕೇಳಿದ್ದೀವಿ ಸರ್ ನಾವು.
ಅದಕ್ಕೆ ಅವರು ಏನು ಕೇಳಿದಾರೆ ಅಂದರೆ 2I ಪ್ರಕಾರ ದಾಖಲೆ ವ್ಯಾಪ್ತಿಗೆ ಒಳಪಡುವುದರಿಂದ ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ಬಹುಜನ ಹಿತಾಸಕ್ತಿ ಎಂದು ಮನಗೊಂಡಲ್ಲಿ ಈ ಮಾಹಿತಿಯನ್ನು ಪ್ರಚುರಪಡಿಸಬಹುದಾಗಿರುತ್ತದೆ. ಸಾರ್ವಜನಿಕ ದಾಖಲೆಯಲ್ಲಿರುವ ಸಾರ್ವಜನಿಕರ ವಿಳಾಸ, ವ್ಯಕ್ತಿಗತ ಮೊಬೈಲ್ ಸಂಖ್ಯೆ, ವಿಳಾಸದಲ್ಲಿರುವ ಎಲ್ಲವೂ ಕೇಳಿರ್ತಾರೆ ಇವರು. ಸೆಕ್ಷನ್ 81J ಪ್ರಕಾರ ಇದನ್ನು ಕೊಡಲು ಬರುವುದಿಲ್ಲ ಅಂತ ಹೇಳ್ತಾರೆ. ನಾವು ಕೇಳಿದ್ದು ಫಲಾನುಭವಿಗಳ ಯಾದಿ, ಬೆನಿಫಿಷಿಯರೀಸ್. ಇದನ್ನು ಪ್ರಥಮ ಮೇಲ್ಮನೆಗೆ ಹೋಗಿದ್ದೀವಿ ಸರ್ ನಾವು. ಸರ್, ಈಗ ಒಂದು ನಿಮಿಷ ಫಲಾನುಭವಿಗಳ ಪಟ್ಟಿ ಬೆನಿಫಿಷಿಯರೀಸ್ ಸರ್ ಸೆಕ್ಷನ್ 41B ಪ್ರಕಾರ ಅದನ್ನು ವೆಬ್ಸೈಟಲ್ಲೇ ಹಾಕಬೇಕು. ಅದನ್ನು ಕಡ್ಡಾಯವಾಗಿ ಅದನ್ನು ಮಾಹಿತಿ ಹಕ್ಕಲ್ಲೂ ಕೂಡ ಕೊಡಬೇಕು. ಈಗ ಇದರಲ್ಲಿ ಕೇಳಿ, ಚೈಲ್ಡ್ ವೆಲ್ಫೇರ್ ಇದರಲ್ಲೆಲ್ಲ ಅವರು ಎಲ್ಲ ಬೆನಿಫಿಷಿಯರೀಸ್ ಇದನ್ನು ಕೂಡ ವೆಬ್ಸೈಟಲ್ಲೇ ಹಾಕ್ತಾ ಇದ್ದಾರೆ. ಯಾವುದೇ ಇದು ಈಗ ಪಂಚಾಯಿತಿಗಳಲ್ಲಿ ಈಗ ಯಾವುದು ಮನೆಗಳನ್ನು ಹಂಚುತ್ತಾರೆ ನೋಡಿ, ರಾಜೀವ್ ಗಾಂಧಿ ವಸತಿ ಯೋಜನೆ, ಯಾವುದೇ ಯೋಜನೆಯಲ್ಲಿ ಯಾವುದೇ ಫಲಾನುಭವಿ ಇದ್ದರೂ ಕೂಡ ಆ ಫಲಾನುಭವಿಗಳ ಹೆಸರನ್ನು ಪಟ್ಟಿಯನ್ನು ಕೊಡಲೇಬೇಕು, ಕಡ್ಡಾಯ. ನಾವು ವೆಬ್ಸೈಟ್ನಲ್ಲಿ ತೊಗೊಂಡಿದ್ದೀವಿ ಸರ್. ಅದನ್ನು ತೊಗೊಂಡು ಅವ್ರ ಕಡೆ ಹೋದರೆ ಅದರಲ್ಲಿ 37 ವರ್ಷ 40 ವರ್ಷದವರಿಗೂ ಇವರು ಪಿಂಚಣಿ ಕೊಟ್ಟಿದ್ದಾರೆ ಸರ್. ಅವಾಗ ಅವ್ರನ್ನ ಕೇಳಿದ್ರೆ ಅವ್ರೇನು ಹೇಳಿದ್ರೆ, ಇಲ್ಲ ವೆಬ್ಸೈಟ್ನಲ್ಲಿ ನಾವು ಎಂಟ್ರಿ ಮಾಡೋ ಟೈಮಿನಾಗ ತಪ್ಪಾಗಿದೆ, ಅದು 38 ವರ್ಷಕ್ಕೆ ನಾವು ಕೊಟ್ಟಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ ದೃಢೀಕೃತ ನಕಲು ಕೊಡಿ ಅಂತ ಹೇಳಿದೆ. ಇದು ಪ್ರಥಮ ಮೇಲ್ಮನೆಗೆ ಹೋದಾಗ ನಮ್ಮ ಉಪವಿಭಾಗಾಧಿಕಾರಿಗಳು ಒಂದೇ ಹಿಯರಿಂಗ್ ಮೊನ್ನೆ ಬಗೆಹರಿಸಿದಾಗ ಮತ್ತೆ ಇನ್ನೊಂದು ಡೇಟ್ ಕೊಟ್ಟಿದ್ದಾರೆ ಅವ್ರಿಗೆ. ಇದರ ಬಗ್ಗೆ ಇನ್ನೊಂದು ಸ್ವಲ್ಪ ನೀವು ವಿವರವಾಗಿ ತಿಳಿದುಕೊಂಡು ಬನ್ನಿ ಅಂತೇಳಿ ಅಧಿಕಾರಿಗಳಿಗೆ ಮತ್ತೆ ಮುಂದಕ್ಕೆ ಹಾಕಿದ್ದಾರೆ. ಆ ರೀತಿ ಅವ್ರ ಕೇಸನ್ನು ಮುಂದಕ್ಕೆ ಹಾಕ್ಬೋದಾ? ಅಲ್ಲ, ಇವಾಗ ನೀವು ಹೇಳ್ತಾ ಇದ್ದಲ್ಲ 37, 38, ಆ್ಯಕ್ಚುಲಿ ಅವ್ರ ವಯಸ್ಸು ಎಷ್ಟಾಗಿದೆ ಅಂತ ಗೊತ್ತಾ ನಿಮಗೆ? ಅವ್ರ ವಯಸ್ಸು 38 ಇದೆ ಸರ್. ನಮ್ಮಲ್ಲಿ ಆಧಾರ್ ಕಾರ್ಡ್ ಎಲ್ಲ ನಿಮ್ಮಲ್ಲಿ ಇದ್ದರೆ ಸರ್ ಅವರ ವಿರುದ್ಧ ಅಧಿಕಾರಿ ವಿರುದ್ಧ ಮೇಲಧಿಕಾರಿಗೆ ದೂರ ಹಾಕಿ ಈ ರೀತಿ ಅನರ್ಹರನ್ನು ಇವರ ಪಟ್ಟಿಯಲ್ಲಿ ಸೇರಿಸಿ ಇದರಲ್ಲೇನು ಡೆರಿಲೇಷನ್ ಆಫ್ ಡ್ಯೂಟಿ ಅಂತೀವಿ, ದುರ್ನಡತೆ ಅಂತೇಳಿ. ಹೀಗಾಗಿ ಇವರ ಮೇಲೆ ಶಿಸ್ತು ಕ್ರಮ ತಗೊಳ್ಳಿ ಅಂಥೇಳಿ ಒಂದು ಕಂಪ್ಲೇಂಟ್ ಕೂಡ ಹಾಕಿ ಈ ಥರದ ಕೇಸಸ್ನ ನೀವು ಲೋಕಾಯುಕ್ತಕ್ಕೂ ಎಸ್ಕಲೇಟ್ ಮಾಡಿ. ಈಗ ಆಲ್ರೆಡಿ ಕ್ಲಿಯರ್ ಕೇಸ್ ಒಂದು ತಾಲೂಕು ಕೊಟ್ಟಿದ್ದೀವಿ ಸರ್ ನಾವು, ಅಲ್ಲೇ ವೆರಿಫಿಕೇಶನ್ ಆಗಿದೆ. ಇವಾಗ ಅವ್ರ ಮೇಲೆ ಕ್ರಮ ತಗೊಂಡ್ಕೊಳ್ತಿದ್ದಾರೆ DC ಅವರು. ಅದಕ್ಕಾಗಿ ಇವಾಗ ಇವರು ಎದುರು ಕೊಡ್ತಾ ಇಲ್ಲ. ನೀವು ಮಾಹಿತಿ ಕಾಯ್ತಾ ಕೂತ್ರೆ ಕೊಡುವುದಿಲ್ಲ, ಗೊತ್ತಿದೆಯಲ್ಲ ನಿಮಗೆ. ಇವಾಗ ಅದರಲ್ಲಿ ಕೊಟ್ಟಿರೋದೇ ತಪ್ಪು ಅಂತ ಹೇಳಿ ನೇರವಾಗಿ ಉಪಲೋಕಾಯುಕ್ತಕ್ಕೋ ಲೋಕಾಯುಕ್ತಕ್ಕೋ ಅಥವಾ ಮೇಲಧಿಕಾರಿಗಳಿಗೆ ಫಸ್ಟ್ ಬರೀಬೇಕು. ಲೋಕಾಯುಕ್ತಕ್ಕೆ ನೇರವಾಗಿ ಹೋಗ್ಲಿಕ್ಕೆ ಬರಲ್ಲ. ಈ ರೀತಿ ಅನರ್ಹರಿಗೆ ಕೊಟ್ಟಿದ್ದಾರೆ. ಇದರಿಂದ ಸರ್ಕಾರದ ಹಣ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇದೆ. ಹೀಗಾಗಿ ಇದರ ಸಂಬಂಧಪಟ್ಟವರ ವಿರುದ್ಧ ಶಿಸ್ತು ಕ್ರಮ ತಗೊಳ್ಳಿ ಅಂತ ಬರೆದು ನೀವು ಅದನ್ನು ಪರ್ಸ್ಯೂ ಮಾಡಿ. ನೀವು ಪ್ರತಿಯೊಂದಕ್ಕೂ ಕೂಡ RTIಯಲ್ಲೇ ಪರ್ಸ್ಯೂ ಮಾಡ್ತಾ ಕೂತ್ರೆ ಅದು ಯಾವತ್ತಾಗೋದೇ ಇಲ್ಲ. ಕಮಿಷನ್ಗೆ ಹೋದರೆ 5 ವರ್ಷ ಕಾಯಬೇಕಾಗ್ತದೆ ಇವತ್ತು, ಗೊತ್ತಾಯ್ತಾ? RTIನಲ್ಲಿ ಇದು ನಿಮಗೆ ಒಂದು RTI ಅರ್ಜಿ ಯಾಕೆ ಹಾಕಬೇಕು ಅಂದರೆ ನಾಳೆ ಲೋಕಾಯುಕ್ತದಲ್ಲಿ ಹೇಳ್ಬೋದು, ನೋಡಿ ಸರ್ ಇದನ್ನು ಮಾಹಿತಿ ಕೇಳಿದರೂ ಕೊಡ್ತಾ ಇಲ್ಲ, ಇದಾಗಿರೋದು ನಿಜ ಅಂತೇಳಿ ತನಿಖೆ ಮಾಡ್ತಾರೆ ಅಲ್ಲಿ. ಖಂಡಿತ ಅದು ಇದಾಗ್ತದೆ. ಏನು ಅನರ್ಹರಿಗೆ ಇದನ್ನು ಫಲಾನುಭವಿಗಳನ್ನು ಮಾಡ್ತಕ್ಕಂಥದ್ದು ಬೊಕ್ಕಸಕ್ಕಾಗ್ತಕ್ಕಂಥ ನಷ್ಟ. ಇಟ್ಸ್ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್, ಕ್ರಮ ಆಗ್ತದೆ ಅದರಲ್ಲಿ ಖಂಡಿತ. ಎಲ್ಲರೂ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಎಲ್ಲ ಕಾನೂನುಗಳಿಗೂ ಒಂದು ಮಿತಿ ಇರೋ ಥರ ಮಾಹಿತಿ ಹಕ್ಕಿಗೂ ಒಂದು ಮಿತಿ ಇದೆ, ಒಂದು ಲಿಮಿಟೇಷನ್ ಇದೆ. ಇಡೀ ಸಮಸ್ಯೆಗೆ ಒಂದು ಪರಿಹಾರ RTIನಲ್ಲೇ ಸಿಗಲ್ಲ. ಕೆಲವು ದಾಖಲೆಗಳು ಸಿಕ್ಕತ್ತೆ, ಆ ದಾಖಲೆಗಳನ್ನು ಆಧಾರವಾಗಿ ಇಟ್ಕೊಂಡು ಬೇರೆ ಬೇರೆ ಕಾನೂನನ್ನು ಬಳಸ್ಕೋಬೇಕಾಗತ್ತೆ ನೀವು. ಸೊ ಆ ಥರ ನಿಮ್ಮ ಎಕ್ಸಾಂಪಲ್ ಅದು. ಓಕೆ, ಎಲ್ಲವೂ ಇಲ್ಲೇ ಆಗುತ್ತೆ. ಕಂಪ್ಲೇಂಟ್ ಇಲ್ಲೇ ಕೊಡ್ಬೋದು, ಪೆನಾಲ್ಟಿ ಇಲ್ಲೇ ಹಾಕಿಸ್ಬೋದು, ಜೈಲಿಗೆ ಕಳಿಸ್ಬೋದು, ಸಸ್ಪೆಂಡ್ ಮಾಡಿಸ್ಬೋದು, ಯಾವುದೂ ಅಲ್ಲಿ ಆಗಲ್ಲ. ನೀವು ಕೇಳಿದ ಮಾಹಿತಿ ಸಿಕ್ಕತ್ತಷ್ಟೇ. ಆ ಮಾಹಿತಿ ಆಧಾರದ ಮೇಲೆ ನೀವು ಲೋಕಾಯುಕ್ತಕ್ಕೆ ಹೋಗ್ತಿರೋ, ಪೊಲೀಸ್ಗೆ ಹೋಗ್ತಿರೋ, ಜೈಲಿಗೆ ಹೋಗ್ತಿರೋ, ವಾಟ್ ಎವರ್ ಇಟ್ ಈಸ್. ಆಯಿತಾ? ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ನಮಸ್ತೆ ಸರ್. ನನ್ನ ಹೆಸರು ಶ್ರೀನಿವಾಸ್ ಅಂತ, ದಾವಣಗೆರೆ ಜಿಲ್ಲಾಧ್ಯಕ್ಷ. ಸರ್, ದಾವಣಗೆರೆಯಲ್ಲಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯಲ್ಲಿ ಆಡಳಿತ ಮಂಡಳಿಯನ್ನು ಡಿಸಾಲ್ವ್ ಮಾಡಿ DC ಅವರು ಅಧಿಕಾರಕ್ಕೆ ತೊಗೊಂಡಿದ್ದಾರೆ. DC ಅವರು ಅಧಿಕಾರಕ್ಕೆ ತೊಗೊಂಡ್ಮೇಲೆ ಅಡಾಕ್ ಕಮಿಟಿ ಚೇರ್ಮನ್ ಅಂತಂದು ಒಬ್ಬರ ಡಿಸ್ಟಿಕ್ಕು ವೆಲ್ಫೇರು ಇದರಲ್ಲಿರ್ತಕ್ಕಂಥ ಡಾಕ್ಟ್ರನ್ನ ಅಡಾಕ್ ಕಮಿಟಿ ಚೇರ್ಮನ್ ಮಾಡಿದ್ದಾರೆ ಸರ್. ಈ ಅಡಾಕ್ ಕಮಿಟಿ ಚೇರ್ಮನ್ ಅಂದರೆ ಯಾವ ರೀತಿ ಸರ್? ಅದು ಯಥಾಸ್ಥಿತಿ ಅಲ್ಲಿ ಆ ಇಲಾಖೆಯಲ್ಲಿ ಅಥವಾ ರೆಡ್ ಕ್ರಾಸ್ ಸೊಸೈಟಿಯಲ್ಲಿ ಯಥಾಸ್ಥಿತಿ ಕಾಪಾಡೋಕ್ಕೆ ಮಾತ್ರ ಅವರಿಗೆ ಅಧಿಕಾರ ಇದೆ. ಬೇರೆ ಯಾರನ್ನಾದರೂ ಅಪಾಯಿಂಟ್ ಮಾಡ್ಕೊಳಕ್ಕೆ ಅಧಿಕಾರ ಇದೆಯೇನು ಸರ್ ಅವರಿಗೆ? ಇದು RTI ವ್ಯಾಪ್ತಿಗೆ ಬರೋದಿಲ್ಲ. ಇದು ನೀವು ಪ್ರಶ್ನೆಗಳನ್ನು RTIಗೆ ಸಂಬಂಧಪಟ್ಟಂಗೆ ಮಾಡಿ. ಇದು ಆ ರೆಡ್ ಕ್ರಾಸ್ ಸೊಸೈಟಿ ಅವರ ಬೈಲಾಗುಳಿ, ಗೊತ್ತಾಯ್ತಾ? ಇದು RTIಗೆ ಸಂಬಂಧಪಟ್ಟಂಥ ಮಾಹಿತಿಗಳು ಸರ್. RTIಯಲ್ಲೇ ನಾನು ಹೇಳೋದು, ನೀವು RTIಯಲ್ಲಿ ಮಾಹಿತಿ ಕೇಳಿದರೆ ಎಲ್ಲಿ ಅದು ಏನು ಸಂಸ್ಥೆ ಅಂದರೆ ಅದು
ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಸರ್. ರೆಡ್ ಕ್ರಾಸ್ ಸೊಸೈಟಿಯಿಂದ ಮಾಹಿತಿ ಕೇಳಿದ್ದೀರಾ? ಹೌದು ಸರ್. ನೀವು ಅದು ರೆಡ್ ಕ್ರಾಸ್ ಸೊಸೈಟಿ ಅದನ್ನು ಪಬ್ಲಿಕ್ ಅಥಾರಿಟಿ ಅಂತ ಆಗಿದೆಯಾ? ಅದು ಹೌದು ಸರ್, ಪಬ್ಲಿಕ್ ಅಥಾರಿಟಿನೇ. ಡಿ ಸಿ ಅವರೇ ಚೇರ್ಮನ್ ಸರ್ ಅದಕ್ಕೆ. ಈಗ ಅದನ್ನು ನೀವು ಅಲ್ಲಿ ಆ ಸೊಸೈಟಿನಲ್ಲಿ ಅಡಾಕ್ ಚೇರ್ಮನ್ ಮಾಡಲಿಕ್ಕೆ ಇರತಕ್ಕಂಥ ಇದನ್ನು ಕೇಳಿ, ರೂಲ್ಸ್ ರೆಗ್ಯುಲೇಷನ್ ಪ್ರೊಸೀಜರ್ ಏನು ಫಾಲೋ ಮಾಡಬೇಕು, ರೂಲ್ಸ್ ರೆಗ್ಯುಲೇಷನ್ ಮತ್ತು ಅವರ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ RTIನಲ್ಲಿ ಕೇಳಿಬೇಕಾದ್ರೆ ನೀವು. ಸರಿ ಸರ್. ನೀವು ಮಾಡಿರೋದು ಅದು ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್. RTIನಲ್ಲಿ ನಾವು ಅದನ್ನು ಕ್ವಶನ್ ಮಾಡ್ಲಿಕ್ಕೆ ಬರೋದಿಲ್ಲ. ಏನು ಮಾಹಿತಿ ಅದರ ಬೇಸಿಸಲ್ಲಿ ಈಗ ಡೆಪ್ಯೂಟಿ ಕಮಿಷನರ್ ತಪ್ಪು ಮಾಡಿದರೆ ಡಿವಿಷನಲ್ ಕಮಿಷನರಿಗೆ ಕಂಪ್ಲೇಂಟ್ ಹಾಕಿ, ಈ ರೀತಿ ಮಾಡಿರ್ತಕ್ಕಂಥದ್ದು ತಪ್ಪು, ಇದು ಈ ಆದೇಶನ ರದ್ದು ಮಾಡಿ ಅಂತೇಳಿ ನೀವು ಕಂಪ್ಲೇಂಟ್ ಹಾಕ್ಕೊಂಡು ಹೋಗಿ. ಸರ್, ಡೆಪ್ಯೂಟಿ ಕಮಿಷನರ್ ತಪ್ಪು ಮಾಡಿಲ್ಲ. ಅಡಾಕ್ ಕಮಿಟಿಗೆ ಒಬ್ರನ್ನ ಅಲರ್ಟ್ ಮಾಡಿದ್ದಾರೆ ಸರ್ DC ಅವರು. ಈ ಅಡಾಕ್ ಕಮಿಟಿ ಚೇರ್ಮನ್ ಅಂತ ಹೇಳ್ಕೊಂಡಿರೋರು ಅವರು ಎಂಪ್ಲಾಯೀಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನೀವು ಅದನ್ನು ಅವ್ರ ಮೇಲೆ ಕಂಪ್ಲೇಂಟ್ ಹಾಕಿ, DC ಮೇಲೆ ಕಂಪ್ಲೇಂಟ್ ಹಾಕಿ, ಈ ರೀತಿ ಅವರು ಇದನ್ನು ಏನೋ ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತೇಳಿ ಅವರು ಕೊಟ್ಟಿದ್ದೀನಿ ಸರ್. DC ಅವರು ಕಂಪ್ಲೇಂಟ್ ಅದನ್ನು ಕಂಪ್ಲೇಂಟ್ನ ಪರ್ಸ್ಯೂ ಮಾಡಿ ಅದನ್ನು. ಬಟ್ ಎನಿವೆ ರೆಡ್ ಕ್ರಾಸ್ ಸೊಸೈಟಿ ಈಸ್ ಎ ಪಬ್ಲಿಕ್ ಅಥಾರಿಟಿ, ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಡಿಸೈಡ್ ಮಾಡಿದೆ ಆಗಲೇ ಭಾಳ ಹಿಂದೆನೆ. ಹೌದು ಸರ್. ಅದು ಸೆಂಟ್ರಲ್ಲಿ ಬರ್ತಾ ಇದೆ ಸರ್. ಅದು ಒಂದು ಪ್ರಶ್ನೆ, ಅದು ಒಂದೇ ಪ್ರೆಸಿಡೆಂಟ್ ಇಸ್ ದಿ ಎಕ್ಸೆಕ್ಯೂಟಿವ್. ಒಂದೇ ಇಲ್ಲಿ ಗವರ್ನರ್ನೇ, ಇಲ್ಲಿ ಯಾವುದು ಸ್ಟೇಟಲ್ಲಿ ಗವರ್ನರ್ ಜೊತೆಗೆ ಇಟ್ಸ್ ಅವ್ರು ಚರ್ಚೆ ಮಾಡ್ತಾರೆ. ಫಂಡೆಡ್ ಬೈ ಬೈ ದಿ ಗವರ್ನಮೆಂಟ್. CAG. ಈ ಎರಡು ಅನಾಲಿಸಿಸ್ ಮೇಲೆ ಕೊಟ್ಟಿದ್ದಾರೆ ಸರ್. ಇನ್ನೊಂದು ಪ್ರಶ್ನೆ, ನಾನು 6-1 ಅಪ್ಲಿಕೇಶನ್ ಕೊಟ್ಟಿದ್ದೀನಿ ಸರ್ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ. ಅವರು ಉತ್ತರ ಕೊಟ್ಟಿಲ್ಲ ಅಂತಂದು 19/1 DHOಗೆ ಅಪ್ಲಿಕೇಶನ್ ಕೊಟ್ಟಿದ್ದೀನಿ. ಅವರು ನನಗೆ ವಿಚಾರಣೆಗೆ ಕರೆದಾರೆ ಸರ್. ವಿಚಾರಣೆಗೆ ಹೋಗಿದ್ದೆ. ಆ ದಿನ ವಿಚಾರಣೆಗೆ DHO ವಿಚಾರಣೆ ತೊಗೋಬೇಕಾಯಿತು. ಅವರು ಹೆಲ್ತ್ ಕಮಿಷನರ್ ಆಫೀಸ್ಗೆ ಬೆಂಗಳೂರಿಗೆ ಹೋಗಿದ್ದರು ಸರ್. ಅವರ ಅನುಪಸ್ಥಿತಿಯಲ್ಲಿ ಅವರು ಇನ್ಚಾರ್ಜ್ ಆಗಿ ಬಂದಿರೋರು ನಮ್ಮನ್ನು ವಿಚಾರಣೆ ಮಾಡೋಕ್ಕೆ ಅಥಾರಿಟಿ ಇದೆಯೇನು ಸರ್ ಅವ್ರಿಗೆ? ಖಂಡಿತ ಇದೆ. ಅವ್ರು ಇನ್ಚಾರ್ಜ್ ಮಾಡೋವಾಗ ಕೊಟ್ಟೋಗಿರ್ತಾರೆ. ಇನ್ನು ಮುಂದೆ ನಾನು ಇಲ್ಲದೆ ಇರೋವಾಗ ನೀವೇ ಇನ್ಚಾರ್ಜ್ ಅಂತ. ಓಕೆ ಸರ್. ಪ್ರಭಾರಿನೋ ನಾನು YN ಪಾಟೀಲ್ ಅಂತ ಧಾರವಾಡ ಜಿಲ್ಲಾ ಅಧ್ಯಕ್ಷರು ಮಾತಾಡ್ತಿದ್ದೇನೆ ರೀ. ಈ ಸಾರ್ವಜನಿಕ ಇಲಾಖೆಯಲ್ಲಿ ಇರುವಂಥ ಅಧಿಕಾರಿಗಳ ಅವರ ವೈಯಕ್ತಿಕ ಆಸ್ತಿ ವಿವರಣೆಯನ್ನು ನಾವು ಕೇಳ್ಬೋದು ರೀ? ಯಾರ್ದು? ಸಾರ್ವಜನಿಕ ಇಲಾಖೆಯಲ್ಲಿ ಇರುವಂಥ ಅಧಿಕಾರಿಗಳು ಅಂದರೆ ಸರ್ಕಾರಿ ಅಧಿಕಾರಿಗಳ ಆಸ್ತಿ ಬೇಕು ನಿಮ್ಗೆ. ಇವಾಗ ಆಸ್ತಿಯ ವಿವರಣೆಯನ್ನು ಕೇಳಬಹುದಾ? ಖಂಡಿತ ಕರ್ನಾಟಕದಲ್ಲಿ ಇಲ್ಲ, ಬೇರೆ ರಾಜ್ಯದಲ್ಲೆಲ್ಲ ಇದೆ. ಯಾಕೆ ಅಂದರೆ ಕರ್ನಾಟಕದಲ್ಲಿ ಹೈಕೋರ್ಟು ಆರ್ಡರ್ ಕೊಟ್ಟಿದೆ, ಅದನ್ನು ಸದ್ಯಕ್ಕೆ ಕೊಡಬೇಡಿ ಅಂತ. ಸರ್, ಅದು ಗಿರೀಶ್ ರಾಮಚಂದ್ರ ದೇಶಪಾಂಡೆ ಪ್ರಕರಣದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇದ್ದರೆ ಕೊಡಿ ಅಂತ ಹೇಳಿದ್ದಾರೆ. ಇವ್ರು ನಾವು ಪ್ರೂವ್ ಮಾಡೋಕ್ಕಾಗ್ತಾ ಇಲ್ಲ ಸಾರ್ವಜನಿಕ ಹಿತಾಸಕ್ತಿ. ಆದರೆ ಈಗ ಮಧ್ಯಪ್ರದೇಶದಲ್ಲಿ ಒಂದು ಮಾತ್ರ ಕೊಡಿ ಅಂತ ಹೇಳಿ ಒಂದು ಆರ್ಡರ್ ಮಾಡಿಬಿಟ್ಟಿದ್ದಾರೆ ಸರ್. ಅಲ್ಲಿ ಮಧ್ಯಪ್ರದೇಶ ಹೈಕೋರ್ಟ್ ಮಾಡಿದ್ದಾರೆ ಸರ್. ಅದು ನಾವು ಆಮೇಲೆ ಅಡ್ವೈಸ್ ಮಾಡ್ತಾ ಇದ್ದೀವಿ ಸರ್, ದಯವಿಟ್ಟು ಅಸೆಟ್ಸ್ ಆ್ಯಂಡ್ ಲೈಬಿಲಿಟಿ ಈ ಥರದ್ದು ವೈಯಕ್ತಿಕ ಮಾಹಿತಿಗಳನ್ನು ಕೇಳಬೇಡಿ. ಇವತ್ತು ಪ್ರಾಬ್ಲಮ್ ಆಗ್ತಾ ಇರ್ತಕ್ಕಂಥದ್ದು ಅಲ್ಲೇ. ಆದಷ್ಟು ಕಾಮಗಾರಿಗಳ ಬಗ್ಗೆ, ಪಬ್ಲಿಕ್ ಎಕ್ಸ್ಪೆಂಡಿಚರ್ಗಳ ಬಗ್ಗೆ ನಿಮ್ಮ ಇದನ್ನು ಫೋಕಸ್ ಮಾಡಿ. ಅಲ್ಲಿ ನೋಡಿ, ಇಲ್ಲಿ ಇನ್ನೇನು ಮುಗಿತಾ ಇದೆ ಅನ್ಸುತ್ತೆ. ಸಾಕಾ ಸರ್? ಕೊನೆ ಪ್ರಶ್ನೆ ಅಲ್ಲ, ಕಡೆ ಪ್ರಶ್ನೆ ಸರ್. 10 ನಿಮಿಷ ದಾಟ್ಬಿಟ್ಟಿದ್ದೀವಿ, 4 ಗಂಟೆಗೆ ಮುಗಿಸ್ಬೇಕಿತ್ತು. ಅವರೊಬ್ಬರದ್ದು ಪ್ರಶ್ನೆ ಇದೆ, ಅದು ಮುಗಿಸಿ ನಿಲ್ಲಿಸ್ತೀವಿ ಸರ್. ಟೈಮ್ ನೋಡ್ಕೋಬೇಕು ಸುಮಾರು. ಏನಪ್ಪ ನಿಮ್ಮ ಪ್ರಶ್ನೆ? ಸರ್ ನಮಸ್ಕಾರ. ಅವ್ರದ್ದು ಆದಮೇಲೆ ನಿಮ್ದು ಇಬ್ಬರದು, ಅದಾದ ತಕ್ಷಣ ಹೇಳಿಪ್ಪ ಸರ್. ಈಗ ನಾವು ಧಾರವಾಡ ಜಿಲ್ಲಾ ಅಂದರೆ ಕಲಘಟಗಿ ತಾಲೂಕಿಂದ ಸರ್. ನಾವು ಇವಾಗ ಇದು RTIದಲ್ಲಿ ನಾವು ಮಾಹಿತಿ ಕೇಳ್ತೀವಲ್ಲ ಸರ್, ಅವರು ಗೋರ್ಮೆಂಟ್ ಅಧಿಕಾರಿಗಳು ಆ್ಯಕ್ಟ್ ಹಾಕಿ ನಮಗೆ ರಿಪ್ಲೈ ಮಾಡ್ತಾರೆ. ಸೊ ಈ ಆ್ಯಕ್ಟಲ್ಲಿ ಅದು ಬರೋದಿಲ್ಲ ಅಂತ. ಸೊ ಅದಕ್ಕೆ ನಮಗೆ ಅಂಥ ಆ್ಯಕ್ಟ್ ಬುಕ್ ಸಿಗುತ್ತಾ ಅಂತ ನಾ ಎಲ್ಲರ ಪರವಾಗಿ ಅದೊಂದು ಕೇಳ್ತಾ ಇದ್ದೀನಿ ಸರ್. ಅಲ್ಲ, ಈ ಎಲ್ಲ ಆ್ಯಕ್ಟ್ ಬುಕ್ಗಳು ಸಿಗತ್ತೆ. ಹಾಂ ಸರ್. ಮಾಹಿತಿ ನೀವು ಇಂಟರ್ನೆಟ್ಟಲ್ಲಿ ಸುಮ್ಮನೆ ಆ್ಯಕ್ಟ್ ಹೆಸರು ಹಾಕಿದ್ರೆ ಬರುತ್ತೆ. ಓಕೆ, ಒಂದೇನು ಸರ್. ಆಮೇಲೆ ಈ ಸರ್ಕಾರಿ ಈಗೇನು ಗೋರ್ಮೆಂಟ್ ಆರ್ಡರ್ಸ್ ಏನು ಜಾಬ್ ಮಾಡ್ತಾ ಇರ್ತಾರಲ್ಲ ಸರ್. ಅಲ್ಲ, ಇನ್ನೊಂದು ಮಾಹಿತಿ ಹಕ್ಕುಗಳು ಕೇಳ್ತಾ ಇದ್ದೀರಾ ನೀವು? ಹೌದು ಸರ್. ಇಂಥ ಆ್ಯಕ್ಟ್ ಅಂತ ಹೇಳಿದ್ರೆ ಮಾತ್ರ ಸಾಲದು, ಆ ಸೆಕ್ಷನ್ನು ಕೋಟ್ ಮಾಡಬೇಕಾಗತ್ತೆ ಆ ರಿಪ್ಲೇಲಿ. ಹಾಂ ಸರ್. ಅವ್ರು ಕೊಡೋ ರಿಪ್ಲೇಲಿ. ಅಲ್ಲ, ನಮಗೆ ನಮ್ಮ ಕಡೆಯಿಂದ ಇದು ನಮ್ಮ ಮಾಹಿತಿ ಇದರಿಂದ ನಮಗೆ ಆ್ಯಕ್ಟ್ ಬುಕ್ ಸಿಗುತ್ತಾ ಸರ್? ಅದು ಯಾವ ಆ್ಯಕ್ಟ್ ಬೇಕು ನಿಮಗೆ? ಈಗ ಮಾಹಿತಿ ಹಕ್ಕಿಂದ ನಾವು ಒಂದು ಏನಾದರೂ ಒಂದು ಪ್ರಶ್ನೆ ಕೇಳಿರ್ತೀವಲ್ಲ ಸರ್, ಅವರು ಅದಕ್ಕೊಂದು ಉದಾಹರಣೆ ಕೊಟ್ಟು ಇಂಥ ಇದ್ರ ಆ್ಯಕ್ಟಿಂದ ಇದು ಬರೋದಿಲ್ಲ ಅಂತ ವಾಪಸ್ ರಿಪ್ಲೈ ಮಾಡ್ತಾರೆ. ಈಗ ಮಾಹಿತಿ ಹಕ್ಕಲ್ಲಿ ರಿಜೆಕ್ಟ್ ಮಾಡಬೇಕಾದ್ರೆ ಅವರು ಸೆಕ್ಷನ್ 8 ಮಾಹಿತಿ ಹಕ್ಕಿನ ಸೆಕ್ಷನ್ 8 ಪ್ರಕಾರ ಮಾತ್ರ ರಿಜೆಕ್ಟ್ ಮಾಡ್ಬೋದು. ಬೇರೆ ಕಾನೂನು ಪ್ರಕಾರ ರಿಜೆಕ್ಟ್ ಸಾಧ್ಯ ಇಲ್ಲ. ಅವರು ಸೆಕ್ಷನ್ 8 ಯಾವ ಸಬ್ ಸೆಕ್ಷನ್ ಇದೆ, A to J ಅಂತ ಏನೋ ಇದೆ, ಅದರಲ್ಲಿ ಯಾವುದು ಅಂತ ಉಲ್ಲೇಖಿಸಿದ್ರೆ ಅಲ್ಲಿಗೆ ಮುಗೀತು. ಈಗ ಬೆಳಿಗ್ಗೆ ಏನಾರ ಅದ್ರ ಬಗ್ಗೆ ತಕರಾರಿದ್ರೆ ನೀವು ಮೇಲ್ಮನವಿ ಸಲ್ಲಿಸ್ಬೋದು. ಓಕೆ ಸರ್. ದಯವಿಟ್ಟು ಒಂದು ಬೆಳಗ್ಗೆ ಕೂಡ ಹೇಳಿದರು ಮುರಳೀಧರ್ ಅವರು,
ಅರ್ಜಿಯನ್ನು ಹಾಕ್ಲಿಕ್ಕಿಂತ ಮುಂಚೆ ಒಂದು 100 ಸಾರಿ ಆ್ಯಕ್ಟ್ ಆ್ಯಂಡ್ ರೂಲ್ಸ್ ಓದಿದ್ದೀರಾ? ನಮ್ಮ RT ಆ್ಯಕ್ಟ್ ಆ್ಯಂಡ್ ರೂಲ್ಸ್ ಓದಿದ್ದೀರಾ ನೀವು? ಇದೆಯಾ ನಿಮ್ಮ ಹತ್ರ? ಇಲ್ಲ, ನೀವು ಫಸ್ಟ್ ಅರ್ಜಿ ಹಾಕ್ಲಿಕ್ಕಿಂತ ಮುಂಚೆ RT ಆ್ಯಕ್ಟ್ ಆ್ಯಂಡ್ ಒಂದು ಇದೆ ಸಾಫ್ಟ್ ಕಾಪಿ ಸರ್ಕ್ಯುಲೇಟ್ ಮಾಡಿದ್ದೀವಿ, ಕೇಳಿ, ಇವ್ರ ಹತ್ರ ಇದೆ, ಹೇಮಂತ್ ಅವರಿದೆ. ಹೇಮಂತ್, ಇನ್ನೊಂದ್ಸತಿ ಆ್ಯಕ್ಟ್ ಆ್ಯಂಡ್ ರೂಲ್ಸ್ ಕನ್ನಡ ಸರ್ ಕ್ಷಮಿಸಿ, ಮಾತು ಈಗಾಗಲೇ 1/4 ಗಂಟೆ ಮುಂದೆ ಇದ್ದೀವಿ, 4 ಗಂಟೆಗೆ ಮುಗಿಬೇಕಿತ್ತು. ಹೊರಗಡೆ ಕಾಫಿ ವ್ಯವಸ್ಥೆ ಆಗಿದೆ, ಯಾರಿಗಾರು ಪ್ರಶ್ನೆ ಇದ್ರೆ ಇಲ್ಲಿ ಇರಿ, ಮಿಕ್ದವ್ರು ಹೊರಗಡೆ ಕಾಫಿ ಕುಡ್ಕೊಂಡು ಬರ್ಬೋದು. 4:15ಗೆ ಸಮಾರೋಪ ಕಾರ್ಯಕ್ರಮ ಶುರು ಮಾಡ್ತೀವಿ. ಸರ್ ನಮ್ದು ಏನಿಲ್ಲ ಸರ್, ಫಸ್ಟ್ ಅಪೀಲ್ಗೆ ಹೋಗಿದ್ವಿ, ಮೇಲ್ಮನೆಗೆ ಹೋಗಿದ್ವಿ. ಮೊನ್ನೆ ಗುಲ್ಬರ್ಗ ಆಯೋಗದಿಂದ ನಮ್ಮದು ಫೈಲ್ ಸ್ಟಡಿ ಮಾಡಲಾರ್ದೇ ನೀವು 125 ದಿನ ಆದ್ಮ್ಯಾಗ ನಮ್ಗೆ ಕಳಿಸಿರಿ, ಮೊದಲು ಕ್ಯಾನ್ಸಲ್ ಮಾಡ್ರಿ ಅಂತ ಕ್ಯಾನ್ಸಲೇ ಮಾಡಿಬಿಟ್ರಿ ಸರ್. ಮತ್ತೆ ಮುಂದೆ ನಾವು ಹೇಗೆ ಮುಂದೆ ದಾರಿ ಅನ್ನೋದು ನಮ್ಮ ಅಲ್ಲಿ ಅಂದರೆ ಈಗ ಅದೇನಾಗಿದೆ, ಅವರು ಲಿಮಿಟೇಷನ್ ಅದು ಇವ್ರು ಹೇಳ್ತಕ್ಕಂಥದ್ದು ಸೆಕೆಂಡ್ ಅಪೀಲ್ನ ಫಸ್ಟ್ ಅಪೀಲ್ ಹಾಕಿದ ಇದು ಫಸ್ಟ್ ಅಪೀಲ್ ಹಾಕಿದ 90 ಡೇಸ್ ಒಳಗೆ ಸೆಕೆಂಡ್ ಅಪೀಲ್ ಹಾಕಬೇಕಾಗಿತ್ತು. ನೀವು ಅದನ್ನು ವಿಳಂಬವಾಗಿ ಹಾಕಿದ್ದೀರಾ ಅಂತ. ಆದರೆ ಸರ್ ಅಲ್ಲಿ ಏನಾಗಿದೆ, ಈ ಥರದ್ದನ್ನು ಟೆಕ್ನಿಕಲ್ ಇದನ್ನು ಸ್ಕ್ರೂಟಿನಿನಲ್ಲೇ ಮಾಡಬೇಕೇ ಹೊರತು ಆಯುಕ್ತರಿಗೆ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಸರ್. ಈ ರೀತಿ ಬಹಳಷ್ಟು ಮಾಡ್ತಾ ಇದ್ದಾರೆ ಸರ್. ಅವರು ಇನ್ನೊಂದು ಸ್ಟಡಿ ಮಾಡಲಿಲ್ಲ ಸರ್. ನೀವು ಒಂದು ಕೆಲಸ ಮಾಡ್ಬೋದು, ಯಾವ ಕಾರಣಕ್ಕೆ ವಿಳಂಬ ಆಯಿತು ಅನ್ನೋದನ್ನು ಸ್ಪಷ್ಟಪಡಿಸಿ ಇನ್ನೊಮ್ಮೆ ಇನ್ನೊಂದು ಅವ್ರು ತಿಳಿಸ್ಕೊಟ್ರೆ ಅವ್ರಿಗೆ ಅದನ್ನು ಎಕ್ಸ್ಟೆಂಡ್ ಮಾಡೋ ಅಧಿಕಾರ ಅವ್ರಿಗಿದೆ. ಅವ್ರಿಗೆ ಮಾತಾಡ್ಕೊಬಿಟ್ಟು ಹೌದು. ಎಸ್ ಸರ್, ಭಾಳ ಈಚೆಗೆ ಬರ್ತಾರೆ. ಮಾತಾಡಬೇಡಿ, ರೈಟಿಂಗಲ್ಲೇ ಕೊಡಿ. ಹ್ಞೂ ಸರ್. ಯಾತಕ್ಕೆ ವಿಳಂಬ ಆಯಿತು? ಹಾಂ ಸರ್, ನನಗೆ ಗೊತ್ತಿರಲಿಲ್ಲ, ಆ ಥರ ಅಂದ್ರೆ ಆಗೋದಿಲ್ಲ. ನಿಮ್ಗೇನೋ ಹುಷಾರಿರಲಿಲ್ಲ, ಬೇರೆ ಊರಲ್ಲಿದ್ದರೆ ಪೋಸ್ಟ್ ಇರಲಿ, ಏನೋ ಸಮಥಿಂಗ್ ಆ ಥರ ಏನಾರ ಜಿನಿಯನ್ ಕಾರಣ ಇದ್ದರೆ ಅದನ್ನು ವಿನಾಯಿತಿ ಕೊಟ್ಟು ಮಾಡ್ತಾರೆ, ಆಮೇಲೆ ಬಿಹೇವಿಂಗ್ ಮಾಡ್ತಾರೆ. ಇವರು ಓಕೆ ಮಾಡೋದನ್ನು ಕಮಿಷನರ್ಸ್